ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಪಾಂಡವರು ಯುದ್ಧವನ್ನ ಗೆದ್ದಿದ್ದಾರೆ. ಗೆದ್ದು ಕೌರವರ ಪಾಳೆಯದ ಧೃತರಾಷ್ಟ್ರ ಮತ್ತು ಗಾಂಧಾರಿಯರನ್ನು ಮಾತನಾಡಿಸಿ, ಯಾಕಂದ್ರೆ 100 ಜನರನ್ನು ಕಳ್ಕೊಂಡಿದ್ದಾರೆ, ಅದರಿಂದಾಗಿ ಈಗ ಹಿಂದೆ ಯುದ್ಧದ ಆರಂಭದಲ್ಲಿ ಸ್ವಲ್ಪ ಸಿಟ್ಟು ಬಂದಿತ್ತು ಅವನಿಗೆ. ನಿಮ್ಗೆ ಹೇಗೂ ಅಭ್ಯಾಸ ಆಗಿದೆ ಅಲ್ವಾ, ಕಾಡಲ್ಲೇ ಇದ್ದು ಬಿಡಿ ಅಂತ ಹೇಳಿದ್ದ ಸಂಜಯನ ಹತ್ರ. ಆಗ ದೊಡ್ಡಪ್ಪ ಅನ್ನುವ ಪ್ರೀತಿಯನ್ನು ಹೀಗೆ ತೋರಿಸಿದ್ದಕ್ಕೆಲ್ಲ ನಮ್ಮನ್ನೇ ಮತ್ತೆ ಬಲಿ ಮಾಡ್ತಾರೆ ಅಂತ ಸ್ವಲ್ಪ ಕೋಪ ಬಂದಿತ್ತು. ಆದ್ರೆ ಆ ಕೋಪ ಕೇವಲ ಸಾತ್ವಿಕವಾಗಿತ್ತು ಹೊರತು ಅವರ ಮೇಲೆ ದ್ವೇಷದ ರೀತಿಯಲ್ಲಿ ಇರಲಿಲ್ಲ. ಹಾಗಾಗಿ ಮತ್ತೆ ಹೋಗಿ ಭೇಟಿಯಾಗಿ ಅವರನ್ನೆಲ್ಲ ಸಮಾಧಾನದಿಂದ ಮಾತನಾಡಿ ಮಾಡಬೇಕಿದ್ದ ಕರ್ತವ್ಯಗಳನ್ನೆಲ್ಲ ಮುಗಿಸಿದ್ರು. ಅಂದ್ರೆ ಆ ಶೌಚದ ಕರ್ಮಗಳನ್ನೆಲ್ಲ, ಸಂಸ್ಕಾರದ ಹೊಣೆಯನ್ನೇನು ಹೊರಬೇಕಿತ್ತು ಅದನ್ನೆಲ್ಲ ಹೊತ್ತರು. ಆ ಪ್ರಸಂಗದಲ್ಲಿ ಒಂದು ಕಹಿಯು ನಡೆಯಿತು. ಏನಾಯಿತು, ಗಾಂಧಾರಿ ತಡೀಲಾರದೆ ಕೃಷ್ಣನು ಎದುರುಗಡೆ ಬಂದಾಗ ಶಪಿಸಿದ್ಲು. ಅಮ್ಮ ಅಂತ ಕರೀಲಿಕ್ಕೆ ಒಂದು ಬಾಯನ್ನು ಉಳಿಸ್ಲಿಲ್ಲ ನೀನು, ಆದ್ರಿಂದ ನಿನ್ನ ವಂಶವು ಹೀಗೆ ನಾಶವಾಗಲಿ ಅಂತ ಕೃಷ್ಣನನ್ನ ಶಪಿಸಿದ್ಲು. ಕೃಷ್ಣ ಅದನ್ನ ನಗ್ತಾ, ತಾಯಿ ತುಂಬಾ ದೊಡ್ಡ ವರ ಕೊಟ್ಟಿದ್ದಿ, ಸಂತೋಷ ಆಯ್ತು. ನಾನು ಯಾವ ಯುದ್ಧ ಮಾಡಿ ಆದವರನ್ನ ಇಲ್ಲಿಂದ ವಾಪಸ್ ಕಳಿಸ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆಂದ್ರೆ ಎಲ್ಲ ಬಂದವರು ದೇವತೆಗಳೇ ಅಲ್ಲಿ. ಅವ್ರು ಇನ್ನು ಉಳಿದ್ರೆ ಮುಂದಿನ ಕಲಿಯುಗದ ಪ್ರಭಾವಕ್ಕೆ ಅದು ಅಡ್ಡ ಆಗುತ್ತೆ. ಯಾಕಂದ್ರೆ ಅವ್ರು ಇರೋ ತನಕ ಕಲಿಯ ಕೆಲಸಗಳು ಏನು ನಡೆಯುವುದಿಲ್ಲ. ಹಾಗಾಗಿ ನಾನು ಏನು ಅಂತ ಯೋಚನೆ ಮಾಡುತ್ತಿದ್ದೆ, ನೀನು ವರ ಕೊಟ್ಟಿದ್ದಿ, ತುಂಬಾ ಸಂತೋಷ ಆಯಿತು ಅಂತ ಹೀಗೆ ಹೇಳಿ, ವಸ್ತುತಃ ಅವಳು ಪ್ರತಿನಿತ್ಯ ಮಗ ನಮಸ್ಕಾರ ಮಾಡುವಾಗ ಹೇಳ್ತಾ ಇದ್ದಿದ್ದು, ನಿನ್ನಲ್ಲಿ ಧರ್ಮವಿದ್ದರೆ ನಿನಗೆ ಜಯವಿದೆ, ಯಥೋ ಧರ್ಮಸ್ತಥೋ ಜಯ ಅಂತಾನೆ ಪ್ರತಿ ದಿವಸ ಆಶೀರ್ವಾದ ಮಾಡುತ್ತಿದ್ದಿದ್ದು. ಆದ್ರೂ ಆ ಮಕ್ಕಳು ಅನ್ನುವ ಕರುಳಿನ ವೇದನೆ ಅವಳನ್ನ ತಡಿಲಿಲ್ಲ. ಆಕ್ರೋಶದಿಂದ ಶಪಿಸಿದ್ಲು. ಪಾಂಡವರು ಮತ್ತೆ ವಾಪಸ್ಸು ಬಂದ್ರು, ಅಧಿಕಾರವನ್ನೆಲ್ಲ ತಗೊಳ್ಬೇಕು. ಎಲ್ಲ ಕಡೆಯ ಆ ನಂತರ ಯುಯುತ್ಸು ಅಂತ ಒಬ್ಬ ಮಗ ಇದ್ದ. ಧೃತರಾಷ್ಟ್ರನಿಗೆ ಒಬ್ಳು ದಾಸಿಯಲ್ಲಿ ಹುಟ್ಟಿದವ. ಅವನು ಯುದ್ಧಕ್ಕೆ ಅಣಿಯಾಗುವ ಮುನ್ನವೇ ಡಿಕ್ಲರೇಷನ್ ಮಾಡಿದ್ದ, ನಾನು ಪಾಂಡವರ ಪಕ್ಷ, ನಾನು ನಿಮ್ಮ ಪಕ್ಷದಲ್ಲಿ. ಯಾಕಂದ್ರೆ ಅವನು ಮೊದ್ಲೊಂದು 2-3 ಸಲ ಹೇಳ್ತಾನೆ, ಇದು ಸರಿ ಇಲ್ಲ, ಬೇಕಾ ಹೀಗೆ ಮಾಡೋದು ವ್ಯವಸ್ಥೆ ಕರೆಕ್ಟ್ ಅಲ್ಲ ಅಂತ. ಏನು ಹೇಳಿದ್ರು ಅವ್ರು ಯಾರು ಅದಕ್ಕೆ ಬೆಲೆ ಕೊಡ್ಲಿಲ್ಲ. ಅದರಿಂದಾಗಿ ನಾನು ಮೊದಲೇ ಪಕ್ಷವನ್ನ ತೊರೀತೇನೆ ಅಂತ ಹೇಳಿ ಹೊರಟ. ಕರ್ಣ ತೊರೀಲಿಲ್ಲ, ಅಲ್ಲಿ ಅವನು ಸ್ವಾಮಿ ನಿಷ್ಠೆ ತೋರಿಸಿದ. ಯುಯುತ್ಸು ಪಕ್ಷ ತೊರೆದ, ಅವನಿಗೆ ಸ್ವಾಮಿ ನಿಷ್ಠೆ ಇರಲಿಲ್ಲ, ಅಲ್ಲ ಅವನಿಗೆ ಧರ್ಮನಿಷ್ಠೆ ಇತ್ತು. ಸ್ವಾಮಿ ನಿಷ್ಠೆಗೂ ಧರ್ಮನಿಷ್ಠೆಗೂ ತುಂಬಾ ವ್ಯತ್ಯಾಸ ಇದೆ. ನಾವು ಲೋಕದಲ್ಲಿ ನೋಡುವಾಗ ಇವತ್ತು ಹೇಳುದು ಕರ್ಣನ ಹಾಗೆ ನೋಡಿ ಅವನು ಪಕ್ಷಾಂತರ ಮಾಡ್ಲಿಲ್ಲ ಅಂತ. ಅದು ಪಕ್ಷಾಂತರ ಮಾಡ್ಲಿಲ್ಲ ಅನ್ನೋದು ಹೆಗ್ಗಳಿಕೆ ಅಲ್ಲ. ವಸ್ತುತಃ ಒಂದು ದಿವಸವೂ ಅಂಗರಾಜ್ಯಕ್ಕೆ ಅವನು ಹೋಗ್ಲೇ ಇಲ್ಲ, ಇಲ್ಲೇ ಇದ್ದಿದ್ದ. ಅಪ್ಪನೇ ಒಂದ್ ಸ್ವಲ್ಪ ನೋಡ್ತಿದ್ರು, ಆಮೇಲೆ ಮಕ್ಕಳು ಸ್ವಲ್ಪ ದಿವಸ ಇದ್ರು. ಏನ್ ಹೇಳ್ಕೊಳ್ಳಿಕ್ ಮಾತ್ರ ತಲೆ ಮೇಲೆ ಕಿರೀಟ. ಒಂದ್ ದಿವಸ ರಾಜ್ಯಭಾರ ಮಾಡಿದ ಸಂತೋಷವನ್ನು ಅನುಭವಿಸಿದಲ್ಲ, ಕೇವಲ ದುರ್ಯೋಧನನ ಕಾಲಾಳಾಗಿ ಒಂದು ರೀತಿಯಲ್ಲಿ ಸೇವಕನಂತೆ ಬದುಕಿದ ಅಷ್ಟೇ. ಅಂದ್ರೆ ಅವನದು ನಿಷ್ಠೆಯನ್ನ ನಾವು ತಪ್ಪು ಅಂತ ಹೇಳುವ ಹಾಗಿಲ್ಲ. ಯಾಕಂದ್ರೆ ಏನೂ ಒಂದು ರೆಕಗ್ನೇಷನ್ನೇ ಇಲ್ಲ ಅಂತ ಆದ ಸಂದರ್ಭದಲ್ಲಿ ನಿನ್ನನ್ನ ರಾಜ ಅಂತ ಪರಿಗಣಿಸಿ ನೀನು ಒಂದು ಯುದ್ಧದಲ್ಲಿ, ಪರೀಕ್ಷಾ ಯುದ್ಧದಲ್ಲಿ ನೀನು ಅರ್ಹ ಅಂತ ಹೀಗೆ ತೋರಿಸಿದ ಪ್ರಸಂಗ ನಡೆಯಿತು. ಆಗದಿಂದ ಅವನಿಗೆ ದುರ್ಯೋಧನ ಏನೇ ತಪ್ಪು ಮಾಡಿದ್ರು ನನಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾನೆ. ನೋಡಿ ಎಷ್ಟು ಅಪಾಯ ಇರುತ್ತೆ ಕೆಲವೊಂದ್ ಸರ್ತಿ. ಕೆಟ್ಟವರಿಂದ ಉಪಕಾರ ಪಡೆದ ಮೇಲೆ ನಾವು ಮತ್ತೆ ಯಾವ ರೀತಿಯಿಂದಲೂ ಅವರು ಮಾಡುವ ತಪ್ಪುಗಳಿಗೆ ವಿರೋಧವನ್ನ ಮಾಡ್ಲಿಕ್ಕಾಗುದಿಲ್ಲ. ಆದ್ರೆ ಅದು ಒಳಗಿನಿಂದ ನಮ್ಮಲ್ಲಿ, ನನ್ನ ಕಷ್ಟ ಕಾಲಕ್ಕೆ ಬಂದಿದ್ದಾನೆ ಅಂತಂದ್ಮೇಲೆ ನಾನು ಅವ್ನು ಏನ್ ಮಾಡಿದ್ರು ಮಾತಾಡಲ್ಲ ಅಂತ ಒಂದು ಒಳಗಿನಿಂದ ತನ್ನಿಂದ ತಾನೇ ತಿಳಿಯದ ಒಂದು ಡಿಸಿಷನ್ ಬಂದ್ಬಿಡುತ್ತೆ. ಹಾಗಾಗಿ ನಾವು ಉಪಕಾರ ಪಡೆಯುವಾಗ್ಲೂ ಕೆಟ್ಟವರ ಉಪಕಾರವನ್ನು ಒಮ್ಮೆ ಪಡೆದ್ರೆ ಮತ್ತೆ ಬಾಯಿ ಕಟ್ಟಿ ಬಿಡುತ್ತೆ, ಹೊಲಿಗೆ ಹಾಕೊಂಡೇ ಕೂತ್ಕೊಳ್ಬೇಕು ಅವ್ರು ಏನ್ ಅನ್ಯಾಯ ಮಾಡಿದ್ರು ಕೂಡ. ಹಾಗಾಗಿ ಅಂತಹದ್ದೊಂದು ಸ್ಥಿತಿಯಲ್ಲಿ ಕರ್ಣ ಇದ್ದ. ಸ್ವತಃ ಕೃಷ್ಣ ಮಾತಾಡಿದ, ಕುಂತಿ ಮಾತಾಡಿದ್ರು ಅವನು ಕೇಳಲಿಲ್ಲ. ಯುದ್ಧದಲ್ಲಿ ಅವನು ಪ್ರಾಣವನ್ನ ತೊರೆದಿದ್ದಾನೆ. ಆ ವಿಷಯವನ್ನ ಮಾತಾಡುತ್ತಾ ಒಬ್ಬೊಬ್ಬರ ಸಂಸ್ಕಾರವನ್ನು ಮುಗಿದಾಗ ಕರ್ಣನ ಬಗ್ಗೆ ಒಂದು ವಿಷಯ ಚರ್ಚೆ ಆಗುತ್ತಲ್ಲಿ. ಕರ್ಣನ ಬಗ್ಗೆ ಮಾತನಾಡುವಾಗ
ಗಂಗಾ ತೀರದಲ್ಲಿ ಎಲ್ಲ ಸೇರಿದ್ದಾರೆ. ಸೇರಿ ಅಲ್ಲಿ ಎಲ್ಲ ದೊಡ್ಡವರು, ಹಿರಿಯರು, ನಾರದರು, ವ್ಯಾಸರು ಎಲ್ಲರೂ ಸೇರಿಕೊಂಡ ಸಂದರ್ಭದಲ್ಲಿ ಕರ್ಣನ ವೃತ್ತಾಂತದ ಬಗ್ಗೆ, ಅಂದ್ರೆ ಅದು ಕೊನೆಯ ಕಾಲಕ್ಕೆ ವಿಷಯ ಗೊತ್ತಾಯಿತು. ವಿಜಿತೇಯಂ ಮಹಿ ಕೃಷ್ಣ ಬಾಹುಬಲಾಶ್ರಯಾತ್ ಬ್ರಾಹ್ಮಣಾನಾಂ ಪ್ರಸಾದೇನ ಭೀಮಾರ್ಜುನ ಬಲೇನ ಚ. ದೊಡ್ಡವರ ಅನುಗ್ರಹದಿಂದ, ಭೀಮಾರ್ಜುನನ ಬಲದಿಂದ, ಸ್ವತಃ ಕೃಷ್ಣನ ವಿಶಿಷ್ಟವಾದ ನಮ್ಮ ಬಗೆಗಿನ ಅನುಗ್ರಹದ ದೃಷ್ಟಿಯಿಂದ ನಾನಿದನ್ನ ಗೆದ್ದೆ. ಅಲ್ಲಿ ಕೃಷ್ಣ ಬಾಹುಬಲಾಶ್ರಯತ್ ಅಂತ ಹೇಳ್ತಾನೆ. ವಸ್ತುತಃ ಶಬ್ದ ಬಳಸಿದ್ದು ಕೃಷ್ಣ ಬಾಹುವನ್ನ ಬಳಸಲೇ ಇಲ್ಲ, ಆದ್ರೂ ಕೃಷ್ಣ ಬಾಹುಬಲಾಶ್ರಯಾತ್ ಅಂತ ಹೇಳ್ತಾನೆ. ಅದರ ಅಭಿಪ್ರಾಯ ಭಾಗವತದಲ್ಲಿ ಕೃಷ್ಣ ಜರಾಸಂಧಾದಿಗಳನ್ನ ಕೊಂದ ಅಂತ ಒಂದು ಮಾತು ಬರುತ್ತೆ. ಕೃಷ್ಣ ಎಲ್ಲಿ ಕೊಂದದ್ದು? ಭೀಮಸೇನ ಅಲ್ವಾ ಅಂತ. ಆಗ ಭೀಮಸೇನ, ಅರ್ಜುನ ಮೊದಲಾದವರನ್ನ ನೆಪವಾಗಿಟ್ಟುಕೊಂಡು ಕೊಂದದ್ದು ಕೃಷ್ಣನೇ ಅಂತ ಬ್ರಹ್ಮದೇವರು ನಾರದರಿಗೆ ಆರಂಭದಲ್ಲಿ ಒಂದ್ಸರ್ತಿ ಇಡೀ ಕೃಷ್ಣನ ಕಥೆಯನ್ನ ಒಂದು ಸಂಕ್ಷೇಪವಾಗಿ ಮುಂದೆ ಆಗ್ಲಿಕ್ಕಿದೆ ಅಂತ ಹೇಳ್ತಾರೆ. ಅಂದ್ರೆ ಸೃಷ್ಟಿ ಆರಂಭದಲ್ಲಿ ಈ ಕಥೆಯನ್ನು ಹೇಳುತ್ತಾರೆ. ಅಂದ್ರೆ ಇನ್ನು ದ್ವಾಪರ ಬಾರದೇ ಇದ್ದ ಸಂದರ್ಭದಲ್ಲಿ. ಇದನ್ನ ನಾವು ಆ ಕಥೆ ನೋಡ್ತಾ ಇರೋದು ವೈವಸ್ವತ ಮನ್ವಂತರದಲ್ಲಿ. ಇದು ಅವರು ಸೃಷ್ಟಿ ಆರಂಭದಲ್ಲಿ ಚತುರ್ಮುಖ ಮತ್ತು ನಾರದರು ಪರಸ್ಪರ ಮಾತಾಡುವಾಗ ಮುಂದೇನೇನಾಗತ್ತೆ ಅಂತ ಎಲ್ಲ ಅವತಾರಗಳ ಕಥೆಯನ್ನ 2ನೇ ಸ್ಕಂದದಲ್ಲಿ ಹೇಳುವಾಗ ಆ ಇಷ್ಟೂ ಕಥೆಯನ್ನ ಹೇಳ್ತಾರೆ. ಹೇಳುವಾಗ ಅಲ್ಲಿ ಜರಾಸಂಧಾದಿಗಳನ್ನೆಲ್ಲ ಕೊಂದದ್ದು ಕೃಷ್ಣ ಅಂತ ಮಾತು ಬರುತ್ತೆ. ಬಲರಾಮ ಕೊಂದದ್ದು, ಭೀಮ ಕೊಂದದ್ದು, ಅರ್ಜುನ ಕೊಂದದ್ದು ಎಲ್ಲವನ್ನು ಕೃಷ್ಣ ಕೊಂದ ಅಂತ ಅಲ್ಲಿ ಪ್ರಯೋಗ ಮಾಡ್ತಾರೆ. ಆಮೇಲೆ ತಕ್ಷಣ ಅಲ್ಲಿಗೆ ಕೆಳಗಡೆ ವಿವರಣೆ ಕೊಡುವಾಗ ಕೊಂದದ್ದು ಅಂತ ಹೇಳಿದ್ರೆ ಅದು ಕೃಷ್ಣನದ್ದೇ ಅನುಗ್ರಹದ ತಾಕತ್ತಾದ್ರಿಂದಾಗಿ ಅವರು ಕೊಂದ್ರು. ಈಗ ಯಾರೋ ಒಬ್ಬ ಸೈನಿಕ ಯುದ್ಧದಲ್ಲಿ ಗೆದ್ರು ಕೂಡ ಅದು ಹೆಸರು ಯಾರಿಗೆ ಬರುದು? ರಾಜನಿಗೆನೆ. ರಾಜ ಅಷ್ಟು ಅವನನ್ನ ಪ್ರೊವೈಡ್ ಮಾಡಿ ಸೇನೆಗೆ ಬೇಕಾದ ಸಿದ್ಧತೆ, ಅನುಕೂಲ, ಅದಕ್ಕೆ ಎದುರುಗಡೆ ಶತ್ರುಗಳನ್ನ ಸಂಹಾರ ಮಾಡ್ಲಿಕ್ಕೆ ಬೇಕಾದ ಒಳಗಿನಿಂದ ಮಾಹಿತಿ ಏನಿದೆ ಇದೆಲ್ಲವನ್ನು ಕಲೆಕ್ಟ್ ಮಾಡಿದ್ದು ರಾಜ. ಆದ್ರಿಂದಾಗಿ ಅದರ ಕ್ರೆಡಿಟ್ ರಾಜನಿಗೆ ಹೋಗುತ್ತೆ. ಇದು ಲೋಕದಲ್ಲಿ ಸ್ವಲ್ಪ ಸಣ್ಣ ದೃಷ್ಟಾಂತ. ಲೋಕದಲ್ಲಿ ವಸ್ತುತಃ ಅವನ ತೋಳ್ಬಲ ಪ್ರಧಾನ ಆಗಿರುತ್ತೆ. ಇಲ್ಲಿ ಹಾಗೂ ಅಲ್ಲ. ಇಲ್ಲಿ ಪ್ರಧಾನವಾಗಿ ಪರಮಾತ್ಮನ ವಿಶೇಷವಾದ ಆವೇಶದಿಂದ ಕೂಡಿಕೊಂಡೇ ಪಂಚಪಾಂಡವರು ಕೂಡ ಅತ್ಯಂತ ಭಗವಂತನ ಪ್ರೀತಿಗೆ ಪಾತ್ರರಾದವರಾದ್ರಿಂದಾಗಿ ಯುಧಿಷ್ಠಿರ ಹೇಳ್ತಾನೆ, ಕೃಷ್ಣನ ಬಾಹುಬಲದಿಂದ ನಾವು ನಿಜವಾಗ್ಲೂ ಗೆದ್ವಿ. ಯಾಕೆಂದ್ರೆ ಅದಕ್ಕಿಂತ ಪೂರ್ವದಲ್ಲೂ ಈ ರಾಜಸೂಯ ಯಾಗ ಮಾಡುವಾಗ್ಲೂ ಧೈರ್ಯ ಕೊಟ್ಟದ್ದು ಕೃಷ್ಣನೇ. ಭೀಮನನ್ನು ಕರ್ಕೊಂಡು ಹೋದ ಸರಿ, ಮೊದಲೊಂದ್ಸರ್ತಿ ನಾನು ರಾಜಸೂಯ ಮಾಡಬೇಕು ಅಂತ ಇದ್ದೇನೆ ಅಂತ ಹೇಳಿದಾಗ ಜರಾಸಂಧನ ಅಸ್ತಿತ್ವವನ್ನು ಮರ್ತು ಬಿಟ್ಟೇನೋ ಅಂತ ಕೇಳ್ತಾನೆ. ಹೌದಾ, ಅದು ಮರ್ತೇ ಬಿಟ್ಟಿದ್ದೆ. ಹಾಗಿದ್ರೆ ಯುದ್ಧ ಅಂದ್ರೆ ಈ ರಾಜಸೂಯ ಆಗದ ಆಸೆ ಕೈ ಬಿಟ್ಬಿಟ್ಟೆ ಎಂದ. ಭಯಕೃತ್ ಮೊದಲು. ಆಮೇಲೆ ಹೇಳಿದ, ನಾನು ನಿನ್ನನ್ನು ಯಾಗ ಮಾಡಬೇಡ ಅಂತ ಹೇಳಿದ್ನಾ, ಅವನ ಬಗ್ಗೆ ನೆನಪಿದ್ಯಾ ಅಂತ ಕೇಳಿದೆ ಅಷ್ಟೇ ಅಂತ. ಸಮಸ್ಯೆ ಏನಿತ್ತು ಅಂದ್ರೆ ಅವನು ಸುಮಾರು 22,800 ರಾಜಕುಮಾರರನ್ನ ತನ್ನ ಬಂಧನದಲ್ಲಿ ಇರಿಸಿ ಅವರನ್ನೆಲ್ಲರನ್ನೂ ರುದ್ರಯಾಗದಲ್ಲಿ ಬಲಿ ಕೊಡಬೇಕು ಅಂತ ವ್ಯವಸ್ಥೆ ಮಾಡಿದ್ದ. ಸುಮಾರು 84% ದೇಶದ ರಾಜಕುಮಾರರನ್ನು ವಶ ಮಾಡಿಕೊಂಡಾಗಿತ್ತು. ಇನ್ನು ಕೇವಲ 16% ಬಾಕಿ ಇತ್ತು. ಅದನ್ನು ಕಾಯ್ತಿದ್ದ ಅವನು, ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ. ಕೊನೆಗೇನು ಅಂದ್ರೆ, ಇದು ನಮ್ಮಲ್ಲಿ ಲಾರ್ಡ್ ಡಾಲ್ ಹೌಸಿ ಅಂತ ಒಬ್ಬ ಇದ್ನಲ್ಲ, ಅವನು ಬ್ರಿಟಿಷರ ಅಧಿಕಾರದಲ್ಲಿದ್ದಾಗ ಯಾರ ಮನೆಯಲ್ಲಿ ಮಕ್ಕಳಿಲ್ವೋ ಅದು ಈಸ್ಟ್ ಇಂಡಿಯಾ ಕಂಪನಿಗೆ ಸೇರ್ಬೇಕು ಅಂತ ಮಾಡಿದ್ದು. ಅದರ ಮೂಲ ಜನಕ ಇದೇ ಜರಾಸಂಧ. ಅವನು ಶುರು ಮಾಡಿದ್ದ ಅವನು ಅದನ್ನ ಆಕ್ಟ್ ಮಾಡಿದ ಹಾಗೆ ಇಲ್ಲಿ ಜರಾಸಂಧ ನಡೆಸಿ ಅದನ್ನ ಮೀರಬೇಕಿತ್ತು. ಆದ್ರೆ ಕೃಷ್ಣ ಆ ಸಮಸ್ಯೆಯನ್ನ ತಿಳಿಗೊಳಿಸಿದ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೃಷ್ಣನ ಬಾಹುಬಲದಿಂದಲೇನೆ ನಾವು ಇವತ್ತು ಸಿಂಹಾಸನದಲ್ಲಿ ಕೂತಿದ್ದೇವೆ ಅಂತ ಸಂತೋಷ ಪಡ್ತಾನೆ. ಇದಂತು ಮೇ ಮಹದ್ ದುಃಖಂ ವರ್ತತೆ ಹೃದಯ ನಿತ್ಯದ ಕೃತ್ವಾಜ್ಞಾತಿ ಕ್ಷಯಂ ಇಮಂ ಮಹಾಂತಂ ಘೋರ ದರ್ಶನಂ. ಯುದ್ಧದಲ್ಲಿ ಗೆದ್ವಿ ಎನ್ನುವ ಸಂತೋಷಕ್ಕಿಂತ ಹೆಚ್ಚು ನನ್ನನ್ನು ಈಗ ಜ್ಞಾತಿಗಳನ್ನ ಕಳ್ಕೊಂಡಿದ್ದೇನೆ ಎನ್ನುವ ವ್ಯಥೆ ತುಂಬಾ ಕಾಡ್ತಾ ಇದೆ. ಯಾಕಂದ್ರೆ ಯಾವಾಗ್ಲೂ ಸಂತೋಷ ಹೇಗೆ ಅಂದ್ರೆ, ನಮ್ಮವರು, ದೊಡ್ಡವರು, ಆತ್ಮೀಯರು, ಬಂಧುಗಳು ಎಲ್ಲ ಸೇರಿ ಆ ಸುಖವನ್ನ ಅನುಭವಿಸ್ಬೇಕು. ಈಗ ಈ ಸಿಂಹಾಸನದ ಮೇಲೆ ನಾನು ಕೂತು ನನ್ನವರು ಅಂತ ನಾನು ಅಕ್ಕಪಕ್ಕ ತಿರುಗಿ ನೋಡಿದ್ರೆ ಯಾರು ಇಲ್ಲ. ಭೀಷ್ಮ ಇಲ್ಲ, ದ್ರೋಣ ಇಲ್ಲ, ಕೃಪ ಇಲ್ಲ, ಕರ್ಣ ಇಲ್ಲ. ಈ ಯಾರು ನಮ್ಮವರು ಅಂತ ಇಲ್ಲದೆ ಕೇವಲ ನಾವೇ 4 ಅಣ್ಣ ತಮ್ಮಂದ್ರು. ಇವ್ರ ಜೊತೆಗೆ ನಾನು ಕಾಡಲ್ಲಿ ಈ 12 ವರ್ಷ 13 ವರ್ಷವನ್ನು ಕಳೆದಿದ್ದೇನೆ. ಈಗ ನಾವು ನಿಜವಾಗಿ ಆ ಸಂತೋಷನ ಅನುಭವಿಸ್ಬೇಕಾದದ್ದು ನಮ್ಮ ಹಿರಿಯರ ಜೊತೆಗೆ. ಅವ್ರು ಯಾರು ಇಲ್ಲಲ್ಲ. ಸೌಭದ್ರಂ ದ್ರೌಪದೇಯಾಂಶ್ಚ
ಘಾತಯಿತ್ವಾ ಸುತಾನ್ ಪ್ರಿಯಾನ್ ಜಯೋ ಅಯಜಯಾಕಾರೋ ಭಗವಾನ್ ಪ್ರತಿಭಾತಿ ಮೇ. ಹೇಳ್ತಾನೆ, ಅಭಿಮನ್ಯುವನ್ನ ಕಳ್ಕೊಂಡೆ. ಆ ಯುದ್ಧ ಮುಗಿದ ದಿವಸ ರಾತ್ರಿಯೇ ದ್ರೌಪದಿಯ ಮಕ್ಕಳನ್ನು ಕೂಡ ಅಶ್ವತ್ಥಾಮ ಕೊಂದು ಬಿಟ್ಟಿದ್ದಾನೆ. ಅಂದ್ರೆ ನೆಕ್ಸ್ಟ್ ಪೀಳಿಗೆಯವರು ಇಲ್ಲ, ಪೂರ್ವದ ಪೀಳಿಗೆಯವರು ಇಲ್ಲ, ಮಧ್ಯದವರು ನಾವು ಮಾತ್ರ 4-5 ಜನ ಈ ಸಂತೋಷಕ್ಕೋಸ್ಕರ ಹಬ್ಬ ಅಂತ ಆಚರಿಸ್ಬೇಕು. ಹೇಗೆ ಹಬ್ಬ ಅಂತ ಆಚರಿಸುವುದು? ಯಾವಾಗ್ಲೂ ಹಬ್ಬ ಹೇಗೆ ಅಂದ್ರೆ ದೊಡ್ಡವರಿಂದ ಹಿಡಿದು ಚಿಕ್ಕವರ ತನಕ ಎಲ್ಲರೂ ಮನೆಯಲ್ಲಿ ಇರಬೇಕು, ಅದು ಹಬ್ಬ. ಅದು ಬಿಟ್ಟು ಅವರೇ ಇವ್ರ ಮುಖ ನೋಡುದು, ಇವ್ರ ಅವ್ರ ಮುಖ ನೋಡುದು ಒಂದು ಮನೆಯಲ್ಲಿ ಆಗಬೇಕು ಅಂತ ಒಂದು ಸಣ್ಣ ಯಥಾ ಪ್ರಕಾರ, ಅದು ಕೃಷ್ಣಾಷ್ಟಮಿಯೋ ಯುಗಾದಿಯೋ ಅಥವಾ ದೀಪಾವಳಿಯೋ ಎಲ್ಲ ನಮ್ಮೊಳಗೆ ಆಗಿ ಹೋಗುತ್ತೆ ಈಗ ಎಷ್ಟೋ ಸಲ. ಆದ್ರೆ ಅದು ಹಬ್ಬ ಆಗುದು ಯಾವಾಗ ಅಂದ್ರೆ ಎಲ್ಲ ಬಂಧುಗಳು ಒಂದು ಕಡೆ ಒಂದ್ ಕಡೆ ಅವ್ರ ಮನೆಯಲ್ಲಿ, ಒಂದ್ ಕಡೆ ಒಂದು ಹೊತ್ತು ಇವ್ರ ಮನೆಯಲ್ಲಿ ಅಂತ ಅದಕ್ಕೋಸ್ಕರನೇ ಹಿಂದೆ ಎಲ್ಲ ಅಂದ್ರೆ ಮೊದಲ ಮದುವೆಯ ಸಂದರ್ಭದಲ್ಲಿ ಎಲ್ಲರನ್ನ ಇಲ್ಲಿ ಕರಿಬೇಕು ಅಂತ, ಇನ್ನೊಂದ್ ಸರ್ತಿ ಅವರಲ್ಲಿ ಕರಿಬೇಕು, ನಮ್ಮಲ್ಲಿ ಈ ಭಾವನ ಬಿದಿಗೆ, ಅಕ್ಕನ ತದಿಗೆ ಅಂತ ಏನೇನೋ ಇದೆಯಲ್ಲ, ಇದು ಕೇವಲ ಒಂದು ಹಬ್ಬದ ವ್ಯವಸ್ಥೆ ಮಾತ್ರ ಅಲ್ಲ, ಇದು ಕುಟುಂಬವನ್ನು ಉಳಿಸುವ ವ್ಯವಸ್ಥೆ. ಶ್ರಾದ್ದದಲ್ಲಿ ಮಗಳ ಮಗನೇ ತುಂಬಾ ಮುಖ್ಯ. ಮಗ ಏನಿದ್ರು ಕೂಡ ಮಗಳ ಮಗ ಅಂತ ಆ ಮನೆಗೆ ಬಂದ್ರೆ ಅವನು ಆ ಪ್ರಧಾನದಲ್ಲಿ ಎಷ್ಟು ಎಳ್ಳಿಗೆ ಬೆಲೆ ಇದೆಯೋ, ಎಷ್ಟು ದರ್ಭೆಗೆ ಬೆಲೆ ಇದೆಯೋ, ಎಷ್ಟು ಅಲ್ಲಿರುವ ಮಂತ್ರಗಳಿಗೆ ಬೆಲೆ ಇದೆಯೋ ಅಷ್ಟು ಬೆಲೆ ದೌಹಿತ್ರನಿಗಿದೆ ಅಂತ. ಯಾಕಂದ್ರೆ ಆ ಸಂಬಂಧ ನಮ್ಮಲ್ಲಿ ಒಂದು ಕೆಟ್ಟ ಮಾತಿದೆ, ಅದು ಶಾಸ್ತ್ರದಲ್ಲಿ ಇಲ್ಲ, ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ ಅಂತ. ಅದು ಶಾಸ್ತ್ರದಲ್ಲಿ ಎಲ್ಲೂ ಹೇಳದ ಸಂಗತಿ. ಆದ್ರೆ ನಾವು ಅದನ್ನೇ ಅದನ್ನ ಎಲ್ಲ ಹೇಳಿ 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 ಅದನ್ನೊಂದು ಕೆಟ್ಟ ಅಭ್ಯಾಸವನ್ನ ರೂಢಿಗೆ ಮಾಡ್ಕೊಂಡು ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಶಾಸ್ತ್ರ ಹಾಗೆ ಹೇಳಿಲ್ಲ ಅನ್ನೋದಕ್ಕೆ ದಾಖಲೆ ಅವನು ಆ ಮಗಳು ಮತ್ತೆ ಮಗ ಅವತ್ತು ಬರಬೇಕು. ಬಂದಾಗ ಆ ಶ್ರಾದ್ದದಲ್ಲಿ ಪಿತೃದೇವತೆಗಳಿಗೆ ಅವ್ರಿಗೆ ತೃಪ್ತಿ ಆಗುತ್ತೆ, ಅವ್ರಿದ್ರನೆ ಪಿತೃಗಳು ಸಂತೋಷ ಪಡ್ತಾರೆ ಅಂತ. ಹೀಗೆ ಒಂದು ಬಾಂಧವ್ಯವನ್ನು ಒಗ್ಗೂಡಿಸುವ ಕೈಂಕರ್ಯವೇ ನಮ್ಮಲ್ಲಿ ಹಿಂದೂಗಳಲ್ಲಿ ವಿಶೇಷವಾಗಿ ಹಬ್ಬಗಳು ತುಂಬಾ ಬರ್ತವೆ. ಒಂದು ಮುಗಿದ್ರೆ ಒಂದು ಅಂತ. ಉಳಿದವರಿಗೆಲ್ಲ ಯಾವುದೋ ವರ್ಷಕ್ಕೆ 2, 3, 4 ಮ್ಯಾಕ್ಸಿಮಮ್ ನಮ್ಮನ್ನು ನೋಡಿ ಕೆಲವೊಮ್ಮೆ ಅವರು ಏನೇನೋ ಮಾಡ್ತಾರೆ ನಮ್ಮನ್ನು ಅನುಸರಿಸಿ. ಆದ್ರೆ ನಿಜವಾದ ಹಂತದಲ್ಲಿ ಒಂದಾದ್ಮೇಲೆ ಒಂದು ಅಂದ್ರೆ ಲೈಫಲ್ಲಿ ಆ ಜೀವನದ ಜಂಜಾಟದಲ್ಲಿ ಚೂರು ಬೇಸರ ಬಂದ ತಕ್ಷಣವೇ ಒಂದು ಹಬ್ಬ ಬಂದ್ಬಿಡುತ್ತೆ. ಆವಾಗ ಒಂದು 4 ದಿವಸ ಅದಕ್ಕೆ ರೆಡಿ ಅವು ಅಂತೆಲ್ಲ ಆದಾಗ ಒಂದ್ ಸರ್ತಿ ಮತ್ತೆ ಎನರ್ಜಿ ಬರುತ್ತೆ. ಆ ಎನರ್ಜಿ ಬಂದು ಮತ್ತೊಂದು ಸ್ವಲ್ಪ ದಿವಸ ಲೈಫ್ ಅದೇ ರೀತಿ ಆ ಪ್ರಕಾರ ಜೀವನ ನಡೆಯುತ್ತೆ. ಅದು ಮುಗಿದು ಮತ್ತೊಂದ್ ಸರ್ತಿ ಚೂರು ಚೈ ಅಂತ ಅದು ಸೋಸಿ ಕೆಳಗೆ ಹೋಗ್ಲಿಕ್ಕಿದೆ ಅಂತ ಮತ್ತೆ ಇನ್ನೊಂದು ಹಬ್ಬ ಬರುತ್ತೆ. ಹೀಗೆ ನಮ್ಮನ್ನ ಕಟ್ಲಿಕ್ಕಿರುವುದು. ಧರ್ಮರಾಜ ಹೇಳ್ತಾನೆ, ಜ್ಞಾತಿಗಳಿಲ್ಲದೆ, ಪೌತ್ರರಿಲ್ಲದೆ, ಹಿರಿಯರಿಲ್ಲದೆ, ಆತ್ಮೀಯರಿಲ್ಲದೆ ಯಾವ ರಾಜ್ಯಭಾರದ ಸುಖವನ್ನು ನಾನು ಅನುಭವಿಸ್ಲಿ ಅಂತ ಹೇಳು ಅಂತ ಆಕ್ಷೇಪ ಮಾಡುತ್ತಾನೆ. ಜಯ ಆಯಿತು ಅಂತ ಅನ್ನುವುದು ಒಂದು ಶಬ್ದ ಆಗಿದೆ ಹೊರತು ಆ ಜಯದ ರಿಂಗಣ ಮನಸ್ಸಿನಲ್ಲಿ ಮೂಡ್ತಾ ಇಲ್ಲ. ಹೀಗೆ ಮಧುಸೂದನನನ್ನ, ಅಲ್ಲೇ ಇದ್ದವನನ್ನ ನೆನೆಸ್ಕೊಂಡು ಹೇಳುತ್ತಾನೆ, ದ್ರೌಪದಿ ಮಕ್ಕಳನ್ನ ಕಳ್ಕೊಂಡಿದ್ದಾಳೆ, ಅವಳಿಗೆ ಏನ್ ಸುಖವನ್ನ ಹೇಳಬೇಕು, ನಾನು ಹೇಗೆ ಸಮಾಧಾನ ಹೇಳಬೇಕು? ಪ್ರತಿ ಕ್ಷಣವೂ ಪುತ್ರ ಶೋಕಂ ನಿರಂತರಂ. ಮಕ್ಕಳನ್ನ ಕಳ್ಕೊಂಡ ವ್ಯಥೆ ಅದನ್ನ ನಾನು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಾರದ, ಇದು ತುಂಬಾ ಕಷ್ಟಕರವಾದ ಸಂಗತಿ ಅಂತ ಹೀಗೆ ಹೇಳಿ, ಅದರಲ್ಲೂ ಸಸೂಸ ಪುತ್ರ ಕುಂತ್ಯಾವೈ ಭ್ರಾತಾಸ್ಮಾ ಕಂಚ ಮಾತೃತಃ, ಅದು ಅವನು ಸಾಯುವ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಸತ್ತ ತಕ್ಷಣ ಅವನು ಯಾರು ಅಂದ್ರೆ ನಮ್ಮ ಅಣ್ಣ ಅಂತ. ತುಂಬಾ ಈಗ ನೆನಪಿಸ್ಕೊಂಡು ಶ್ರಾದ್ದ ಹಾಕುವಾಗ, ಯಾಕಂದ್ರೆ ಇವರೇ ಹಾಕ್ಬೇಕು ಈಗ, ಅಣ್ಣ ಅಣ್ಣ ಅಲ್ವಾ, ಆಗ ಅವನಿಗೆ ಕರೆಕ್ಟ್ ಆಗೋದು ಅಯ್ಯೋ ಅದು ಕುಂತಿ ಮಗ ಅಂತ. ಹೇಗೆ ಈ ಪೃಥಾ ನಮಗೆ ಪೃಥಾಯ ನಕುತಃ ಕಾಮಃ ತೇನ ಚಾಪಿ ಮಹಾತ್ಮನ ಅತೀವಾನುಚಿತಂ ಮಾತಃ ಅವೋಚಃ ಇತಿ ಸೋಬ್ರವೀತ್. ಯಾಕೆ ನಮ್ಗೆ ಹೇಳಲೇ ಇಲ್ಲ? ನಾವೇನಾದ್ರೂ ಮೊದಲೇ ಮಾತಾಡಿ ಇದಕ್ಕೊಂದು ಸೂತ್ರವನ್ನ, ಪರಿಹಾರವನ್ನ ಕಾಣಬಹುದಿತ್ತು. ಆದ್ರೆ ಏನೂ ಆಗದೆ ಸಂಧಿಯ ಹೊತ್ತಿನಲ್ಲೂ ಇದನ್ನು ಹೇಳಿದಿದ್ರೆ ಬೇರೆನೇ ಒಂದು ರೀತಿಯಲ್ಲಿ ನಾವು ಇದನ್ನು ಬಿಡಿಸ್ಕೊಳ್ಬಹುದಿತ್ತು ಸಮಸ್ಯೆಯನ್ನ. ಯಾವುದಕ್ಕೂ ಅವಕಾಶ ಆಗ್ಲೇ ಇಲ್ಲ. ಅದನ್ನು ಯೋಚನೆ ಮಾಡಿ ನನ್ನ ಪೂರ್ವಜನ ಕುರಿತಾಗಿ ನನಗೇನು ಗೊತ್ತೇ ಇಲ್ಲ. ನಮಗೆ ಇಷ್ಟೇ ಗೊತ್ತಿದೆ, ದುರ್ಯೋಧನನ ಎಲ್ಲ ಕೆಟ್ಟ ಕೈಂಕರ್ಯದಲ್ಲೂ ಇವನು ಹೊಣೆಗಾರಿಕೆಯನ್ನು ಹೊತ್ತಿದ್ದ, ಹೆಗಲು ಕೊಟ್ಟಿದ್ದ ಅಂತ. ಇಷ್ಟು ಬಿಟ್ರೆ ಬೇರೆ ಅವನ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ. ನಮ್ಗೆ ಸಂಬಂಧಪಟ್ಟದ್ದೇನಿದೆ? ತೇನಮೇ ದೂಯತೆ ತೀವ್ರಂ ಹೃದಯಂ ಭ್ರಾತೃಘಾತಿನಃ. ಈಗ ನನಗೆ ಇನ್ನೂ ಮನಸ್ಸಿಗೆ ಬೇಸರ ಆಗುದೇನು ಅಂದ್ರೆ, ನಮ್ಮದೇ ರಕ್ತ ಸಂಬಂಧಿಯೊಬ್ಬನನ್ನ ನಾವೇ ಕೊಂದು ಈಗ ತರ್ಪಣ ಕೊಟ್ಟು ಈ ಸಿಂಹಾಸನದಲ್ಲಿ ಕೂಡುವಾಗ ಅಣ್ಣನನ್ನು ಕೊಂದು ಕೂತಿದ್ದೇವೆ ಅಂತ ಹೆಗ್ಗಳಿಕೆ ಪಡಬೇಕಾ?
ಹೇಗೆ ನಾವು ಅದರ ಮೇಲೆ ಸಿಂಹಾಸನದಲ್ಲಿ ಕೂಡುವಾಗ ಯೋಚನೆ ಏನಿರ್ಬೇಕು? ಕಥನ್ನು ತಸ್ಯ ಸಂಗ್ರಾಮೇ ಪೃಥ್ವೀ ಚಕ್ರಮಗ್ರಸತ್ ಕಥನ್ನು ಶಬ್ದೋ ಭ್ರಾತಾಮೇ ತತ್ವಂ ವಕ್ತುಮಿಹಾರ್ಹಸಿ. ನನಗೆ ಅವನ ಹಿನ್ನೆಲೆಯಲ್ಲಿ ಕೆಲವು ಅಂಶ ಚೂರು ಚೂರು ಕೇಳಿದೆ. ಏನು ಅಂದ್ರೆ, ಅವನು ಶಬ್ದನಾಗಿದ್ದ, ದುಡುಕನಾಗಿದ್ದ, ಅವನ ಬಗ್ಗೆ ನನಗೇನು ಹೆಚ್ಚಿನ ಹಿನ್ನೆಲೆ ಗೊತ್ತಿಲ್ಲ, ಅದನ್ನ ನನಗೆ ನೀನು ಹೇಳು ಅಂತ ಹೀಗೆ ಕೇಳ್ತಾನೆ. ಕೇಳಿದಾಗ ನಾರದರು ಅವನ ಪೂರ್ವದ ಇತಿಹಾಸವನ್ನ ನಿರೂಪಣೆ ಮಾಡ್ತಾರೆ. ಕ್ಷತ್ರಂ ಸ್ವರ್ಗಂ ಕಥಂ ಗಚ್ಚೇತ್ ಶಸ್ತ್ರಪೂತಮಿತಿ ಪ್ರಭೋ ಸಂಘರ್ಷ ಜನನಸ್ತಸ್ಮಾತ್ ಕನ್ಯಾಗರ್ಭೋ ವಿಸರ್ಜಿತ. ಇವನು ಅರ್ಜುನನ ಹತ್ರ ಸತ್ತ ಅನ್ನೋದು ಸತ್ಯ, ಆದ್ರೆ ಯುದ್ಧದಲ್ಲೇ ಹೋರಾಟ ಮಾಡಿಯೇ ಸತ್ತಿದ್ದಾನೆ. ಆದ್ರಿಂದಾಗಿ ಕ್ಷತ್ರ ಅನ್ನೋದು ಸ್ವರ್ಗ. ಒಂದು ರೀತಿಯಲ್ಲಿ ಯುದ್ಧದಲ್ಲಿ ಸಾಯುವುದು ಅಂದ್ರೆ ಅವರು ಸೂರ್ಯಮಂಡಲ ಭೇದಿನವು. ಯೋಗಿ ಒಬ್ಬ ಸೂರ್ಯಮಂಡಲವನ್ನು ಭೇದಿಸಿ ಹೋಗ್ತಾನೆ ನಾಡಿಯ ಚಕ್ರದ ಹಾದಿಯಲ್ಲಿ. ಇನ್ನೊಬ್ಬ ಯುದ್ಧದಲ್ಲಿ ಎದೆಕೊಟ್ಟು ಬೆನ್ನು ತೋರಿಸದೆ ಎದೆಕೊಟ್ಟು ಸಾಯುವ ಮೂಲಕ ಸೂರ್ಯಮಂಡಲವನ್ನು ಭೇದಿಸ್ತಾನೆ. ಹಾಗೆ ಕರ್ಣ ಒಂದು ರೀತಿಯಲ್ಲಿ ಯುದ್ಧದಲ್ಲಿ ಪ್ರಾಣ ತೊರೆದಿದ್ದಾನೆ ಅನ್ನೋದನ್ನ ನೆನ್ಪಿಟ್ಕೋ, ಮರಿಬೇಡ. ಆದ್ರೆ ನಿಮ್ಮಿಂದ ಹೇಗೆ ದೂರ ಆದ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಿನಗೆ. ಕನ್ಯಾಗರ್ಭೋ ವಿಸರ್ಜಿತ. ದುರ್ವಾಸರ ಸೇವೆ ಮಾಡಿದವಳು ಎಳೆಯ ವಯಸ್ಸಿನಲ್ಲಿ ಕುಂತಿ. ದುರ್ವಾಸರ ಸೇವೆ ಅಂದ್ರೆ ಅದು ಘಟ ಸರ್ಪದ ಜೊತೆಗೆ ಒಡನಾಟ. ಸಿಟ್ಟು ಯಾವಾಗ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಕುಂತಿಯ ಎಷ್ಟು ತಾಳ್ಮೆ ದೊಡ್ಡದು ಅಂದ್ರೆ, ಅವ್ರಿಗೆ ಅಷ್ಟು ದಿವಸ ಅಷ್ಟು ವರ್ಷ ಅವರ ಸೇವೆ ಮಾಡಿದ್ರು ಒಂದೇ ಒಂದು ಅವರ ಸಿಟ್ಟಿಗೆ ಅವಕಾಶ ಕೊಡದ ಹಾಗೆ ಅವರ ಅಗತ್ಯ ಮುಂದಾಲೋಚನೆ ಏನ್ ಬೇಕಿತ್ತು ಅದನ್ನು ತಾನೇ ಚಿಂತಿಸಿ ಅಗತ್ಯವನ್ನ ಅಗತ್ಯ ಕಾಲದಲ್ಲಿ ಒದಗಿಸ್ತಾ ಇದ್ವಿ. ನಾವು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ ಹಾಗೆ ಅಂತ ಕೆಲವೊಂದು ಸರ್ತಿ ಎಷ್ಟೋ ಕೆಲಸ ನಾವು ಇಂಟ್ರೆಸ್ಟ್ ಇಂದನೇ ಮಾಡ್ತೇವೆ, ಆದ್ರೆ ಅದು ಮಾಡಿದ್ಮೇಲೆ ಅದು ಯಾವ ಉಪಯೋಗ ಇರುವುದಿಲ್ಲ. ಹಾಗಾಗದಂತೆ ನೋಡಿಕೊಂಡ್ಲು ಅವಳು. ಅವ್ರಿಗೆ ತುಂಬಾ ಸಂತೋಷ ಆಯ್ತು. ದುರ್ವಾಸರನ್ನ ಸಂತೋಷ ಪಡಿಸುವುದು ಅಂತಂದ್ರೆ ಅದು ಆಸೆಯನ್ನು ಗೆಲ್ಲುವುದು ಇದ್ದ ಹಾಗೆ. ಆಸೆ ಗೆಲ್ಲುವುದು ಅಂದ್ರೆ ನಾವು ಒಂದು ಆಸೆ ಪಡ್ತಾ ಇರ್ತೇವೆ, ಅದು ಮುಗೀತು ಅನ್ನೋಷ್ಟ್ರೊಳಗೆ ಅದೊಂದು 10 ಚಿಗುರಾಗಿರುತ್ತೆ. ಎಲ್ಲೆಲ್ಲಿ ಬಂದಿರುತ್ತೆ ಅಂತಾನೆ ಗೊತ್ತಾಗುದಿಲ್ಲ. ಒಂದಾದ್ಮೇಲೆ ಬರ್ತಾನೆ ಇರುತ್ತೆ. ಅದು ರಕ್ತ ಬೀಜಾಸುರ ಇದ್ದ ಹಾಗೆ, ಅದಕ್ಕೆ ಮುಗಿತಾಯ ಅಂತಿಲ್ಲ. ಒಂದಾದ್ಮೇಲೆ ಮತ್ತೆ ಹುಡ್ತಾ ಇರುತ್ತೆ. ಆದ್ರೂ ಅವಳು ಅವರ ಮನಸ್ಸನ್ನು ಗೆದ್ದದ್ದು ಮಾತ್ರ ಅಲ್ಲ, ಅವರೇ ಸ್ವತಃ ಆಶೀರ್ವದಿಸಿ, ಯಾವ ದೇವತೆಯನ್ನ ನೀನು ನಿನಗೆ ಮಕ್ಕಳಾಗಬೇಕು ಅಂತ ಬಯಸ್ತೀಯೋ ಈ ಮಂತ್ರವನ್ನ ಹೇಳು, ಆ ದೇವತೆಯನ್ನ ಚಿಂತಿಸು, ಉಪಾಸನೆ ಮಾಡು, ನಿನಗೆ ಅವರೇ ಮಕ್ಕಳಾಗಿ ಹುಟ್ಟುತ್ತಾರೆ ಅಂತ ಇಷ್ಟು ವರವನ್ನು ಕೊಟ್ಟು ಹೋಗಿದ್ದಾರೆ. ಹೀಗಿರುವವಳು ಮಕ್ಕಳ ಬಗ್ಗೆ ಅವಳಿಗೆ ಎಂಥದ್ದು ಗೊತ್ತಿಲ್ಲ. ಸಣ್ಣ ಹುಡುಗಿ, ಅವಳಿಗೆ ಈ ಮದುವೆ ಮಕ್ಕಳು ಇದರ ಬಗ್ಗೆ ಎಂಥದ್ದು ಗೊತ್ತಿಲ್ಲದ ವಯಸ್ಸದು. ಕುತೂಹಲ ಆಯ್ತು. ಏನ್ ಹಂಗಂದ್ರೆ, ವರ ಕೊಟ್ಟ ತಕ್ಷಣ ಒಂದು ಮಕ್ಕಳಾಗುವುದು ಅಂದ್ರೆ ಏನರ್ಥ? ಒಂದು ದಿವಸ ಬೆಳಗ್ಗೆ ಬೇಗ ಎದ್ದಿದ್ದಾಳೆ. ಸೂರ್ಯೋದಯವನ್ನ ಮೇಲಿನ ಅಂತಃಪುರದ ಹೊರಭಾಗದಲ್ಲಿ ಕಿಟಿಕಿಯಲ್ಲಿ ಕಾಣ್ತಾ ಇದ್ದಾಳೆ. ವರಾಂಡಕ್ಕೆ ಬಂದು ಕೂತು ನೋಡ್ತಾ ಸೂರ್ಯನನ್ನ ಸ್ಮರಣೆ ಮಾಡಿ, ಚಂದ ಇದ್ದಾನೆ, ಈ ಬಣ್ಣದಲ್ಲಿ ಒಂದು ಆಕರ್ಷಣೆ ಇರುವುದನ್ನ ಯೋಚನೆ ಮಾಡಿ, ಇಂಥದ್ದೊಂದು ಮಗು ಇದ್ರೆ ಹೇಗಿರುತ್ತೆ ಅಂತ ಯೋಚಿಸಿ ಸೂರ್ಯನನ್ನು ಸಂಕಲ್ಪಿಸಿ ಆ ಮಂತ್ರವನ್ನು ಹೇಳಿದ್ಲು. ಹೇಳಿದ ಮರುಕ್ಷಣ ಅವನು ಎದುರುಗಡೆ ಇದ್ದಾನೆ. ಅವಳು ಗಾಬರಿ ಆಯ್ತು. ನೀನ್ ಯಾರು ಅಂತ ಕೇಳಿದ್ನು. ನೀನ್ ಕರೆದ ಮೇಲೆ ಯಾರು ಅಂತ ಕೇಳಿದ್ರೆ, ಮನೆಗೆ ಕರೆದು ಅತಿಥಿಗಳ, ನೀವ್ ಯಾಕೆ ಬಂದ್ರಿ ಕೇಳಿದ ಹಾಗಿದೆ ನೀನು. ನಾನು ಬಂದದ್ದು ನೀನ್ ಕರೆದದ್ದಕ್ಕೆ, ಯಾಕೆ ಬಂದಿ? ಅಯ್ಯೋ ನಾನು ಬಂದದ್ದೇ ನಿನ್ನಲ್ಲಿ ಮಗನಾಗಿ ಹುಟ್ಲಿಕ್ಕೆ. ಅಯ್ಯೋ ನಾನು ಅದನ್ನೆಲ್ಲ ಯೋಚನೆ ಮಾಡ್ಲಿಲ್ಲ, ನಾನು ಸುಮ್ಮನೆ ಮಂತ್ರ ಕೆಲಸ ಮಾಡುತ್ತೋ ಇಲ್ಲೋ ಅಂತ ನೋಡಿದ್ದು ಅಂತ. ಇವತ್ತು ನಾವು ಗಾದೆ ಏನ್ ಹೇಳುದು ಹೇಳಿ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಅಲ್ವಾ? ಇವತ್ತು ಹಾಗೇ ಕೇಳಿ ನಾವು ಬೆಳೆದದ್ದು. ಆದ್ರೆ ಆ ಕಾಲದಲ್ಲಿ ಮಂತ್ರ ಫಲಿಸುವುದಿಲ್ಲ ಅಂದ್ರೆ ಏನ್ ಅರ್ಥ ಅಂತ ಅಷ್ಟು ಅವರಲ್ಲಿ ಅದಕ್ಕೆ ನಂಬಿಕೆ ಇತ್ತು. ಎಲ್ಲಿ ತನಕ ನಂಬಿಕೆ ಇರುತ್ತೋ ಅಲ್ಲಿ ತನಕ ಅದು ಫಲಿಸತ್ತೆ. ಅವಳು ಅದನ್ನ ಕುತೂಹಲಕ್ಕೆ ಮಾಡಿದ್ರು, ಆ ಮಂತ್ರಕ್ಕೆ ಬಲ ಇತ್ತು. ಆದ್ರಿಂದ ಅವನು ಎದುರುಗಡೆ ಬಂದ ಮೇಲೆ ಅವರಲ್ಲಿ ವಾದ ಇರುತ್ತೆ. ಇಲ್ಲಿ ಆ ವಿವರ ಹೆಚ್ಚು ಇಲ್ಲ, ಆರಂಭದಲ್ಲಿ ಆ ಮಾತು ತುಂಬಾ ವಿಸ್ತಾರವಾಗಿ ಬಂದಿದೆ. ಅನೇಕ ರೀತಿಯಲ್ಲಿ ಅವಳು ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾಳೆ. ಆಗ ಅವನು ಹೇಳ್ತಾನೆ, ಮಂತ್ರ ಫಲಿಸದೆ ಹೋಗುವುದಿಲ್ಲ. ನೀನು ಒಂದು ವೇಳೆ ಹಾಗೇನಾದ್ರೂ ಮಂತ್ರಕ್ಕೆ ಬಗ್ಗದೆ ಅದನ್ನ ನಿರ್ಲಕ್ಷ್ಯ ಮಾಡಿದಿ ಅಂತಾದ್ರೆ ನಿನಗೆ ಹಾನಿ ಆಗುತ್ತೆ. ಮತ್ಯಾವತ್ತೂ ನೀನು ಯಾವ ದೇವತೆಗಳನ್ನು ನೀನು ಅನುಗ್ರಹಿಸ್ಲಿಕ್ಕೆ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ನಿನ್ನ ದೊಡ್ಡ ಅಪರಾಧ ಆಗುತ್ತೆ ಅಂತ ಹೀಗೆ ಹೇಳಿದ್ಮೇಲೆ, ಹಾಗಾದ್ರೆ ನನಗೆ ಇದನ್ನೆಲ್ಲ ಭರಿಸ್ಲಿಕ್ಕೆ ಅಥವಾ ಇದನ್ನ ನಡ್ಕೊಳ್ಳಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ, ನಾನು ಯಾರ ಹತ್ರ ಹೇಳುದು? ಒಂದು ಸಮಾಜದಲ್ಲಿ ಹೇಳ್ಕೊಂಡು ತಿರುಗ್ಲಿಕ್ಕಾದ್ರೂ ಒಂದು ವ್ಯವಸ್ಥೆ ಬೇಕಲ್ವಾ? ಅದಕ್ಕೆ ಅವನು ಹೇಳ್ತಾನೆ, ಅದೇನು ನಿನಗೆ ತೊಂದರೆ ಆಗಲ್ಲ, ನಾನೇನು ನಿನ್ನನ್ನ ತೊಂದರೆಗೆ ಈಡು ಮಾಡಬೇಕು ಅಂತ ಈ ಮಾತು ಹೇಳ್ತಿಲ್ಲ. ನಾನು ನಿನ್ನಲ್ಲಿ ಸ್ಪರ್ಶದಿಂದಲೇನೆ ಆ ಗರ್ಭವನ್ನು ಅದೇನು ಅಂದ್ರೆ, ನಾವು ಚಿಂತನೆ ಮಾಡುವ ಹಾಗೆ ದೇವತೆಗಳ
ಆ ದೇವಭೋಗ ಅನ್ನೋದೇ ಬೇರೆ, ಮನುಷ್ಯರ ಭೋಗ ಅನ್ನೋದೇ ಬೇರೆ. ಹಾಗಾಗಿ ಸ್ಪರ್ಶ ಮಾತ್ರದಿಂದ ಕೈಯಲ್ಲಿ ಒಂದು ಮಗು ಅವಳಿಗೆ ಅವಳ ದೇಹದ ಭಾಗವನ್ನ ಹಂಚಿಕೊಂಡೇ ಹುಟ್ಟುತ್ತಾಳೆ, ಆದ್ರೆ ಮತ್ತೆ ಕನ್ಯೆಯಾಗಿಯೇ ಉಳಿತಾಳೆ. ಅದು ಅವನ ವರ ಇತ್ತು. ಆದ್ರೆ ಅದನ್ನ ಎಲ್ಲಿಡುದು, ಹೇಗಿಡುದು, ಅವಳಿಗೆ ತುಂಬಾ ಕಸಿವಿಸಿ ಆಯಿತು. ತಕ್ಷಣವೇ ಯಾರಿಗೂ ತಿಳಿಯದಂತೆ ಒಂದು ದೊಡ್ಡ ನೀರಿನಲ್ಲಿ, ಅದು ಚಂದ ಇದೆ ವರ್ಣನೆ, ಎಷ್ಟು ಪ್ರವಾಹದಲ್ಲಿ ಹೋದ್ರೂ ಅದು ಕೌಚಿ ಬೀಳುವುದಿಲ್ಲ, ಅಂಥದ್ದೊಂದು ಪೆಟ್ಟಿಗೆಯನ್ನು ತಯಾರು ಮಾಡಿ ಅದರೊಳಗೆ ಗಾಳಿ ಹೋಗುವುದಕ್ಕೆ ಬೇಕಿರುವ ರಂಧ್ರ ಮಾಡಿ, ಯಾರಿಗೆ ಆ ಪೆಟ್ಟಿಗೆ ಸಿಗುತ್ತೋ ಅವನು ಜೀವನ ಪೂರ್ತಿ ಆ ಮಗುವಿನ ಆಗು ಹೋಗುಗಳಿಗೆ ಎಷ್ಟು ಸಂಪತ್ತು ಬೇಕೋ ಆ ಸಂಪತ್ತನ್ನು ಅದರಲ್ಲಿ ತುಂಬಿ ಗಂಗೆಯಲ್ಲಿ ಗೊತ್ತಾಗದಂತೆ ತಗೊಂಡು ಹೋಗಿ ಬಿಡ್ತಾಳೆ. ಬಿಟ್ಟದ್ದು ಮಾತ್ರ ಅಲ್ಲ, ಅವಳು ಅದನ್ನ ಅಬ್ಸರ್ವ್ ಮಾಡ್ತಾಳೆ, ಅದು ಎಲ್ಲಿ ಹೋಗುತ್ತೆ ಏನಾಗುತ್ತೆ ಅಂತ ಹೇಳಿರ್ತಾಳೆ ತನ್ನ ಸಹವರ್ತಿಗಳ ಹತ್ರ. ಅವಳಿಗೆ ಸುದ್ದಿ ಬರುತ್ತೆ, ಇಲ್ಲೇ ಮುಂದೆ ಹೋಗುವಾಗ ಅಧಿರಥ ಅಂತ ಅನ್ನೋನ ಮನೆತನಕ್ಕೆ ಅದು ಸೇರಿದೆ. ಆ ತಾಯಿಗೂ ಸರಿಯಾಗಿ ಮಕ್ಕಳಿಲ್ಲ. ತೆಗೆದು ನೋಡಿದ್ರೆ ಒಂದು ಸುಂದರವಾದ ಮಗು, ವೃಷಸೇನ ಅಂತ ಹೆಸರಿಡ್ತಾರೆ. ಸಂಪತ್ತಿನಿಂದಲೇ ಹುಟ್ಟಿ ಬಂದ, ಸಂಪತ್ತಿನ ಜೊತೆಗೇನೆ ಬಂದ ಅನ್ನುವ ಕಾರಣಕ್ಕಾಗಿ. ಹಾಗೆ ಅವನು ಕನ್ಯಾಗರ್ಭನಾಗಿ ಕೊನೆಗೆ ಯಾರತ್ರೂ ಹೇಳಿಕೊಳ್ಳಿಕ್ಕಾಗದೆ ವಿಸರ್ಜಿತ ಆ ರಾಧೆಯ ಮಗನಾಗಿ ಅವನು ಬೆಳೆದಾದ್ರಿಂದಾಗಿ ಅವನೊಬ್ಬ ಸೂತ ಅಂದ್ರೆ ಕ್ಷತ್ರಿಯರಿಗಿಂತ ಕಡಿಮೆ, ಆದ್ರೆ ಉಳಿದ ಅವರಿಗಿಂತ ಕೆಳಗಿನ ವರ್ಗದವರಿಗಿಂತ ಮೇಲೆ. ರಥ ಓಡಿಸುವುದು ಅವರ ಪ್ರಧಾನ ಜೀವನ ಧರ್ಮ. ಹಾಗೆ ಅವರ ಮನೆಯಲ್ಲಿ ಬೆಳೆದು ದೊಡ್ಡವನಾಗಿ ಎಲ್ಲ ಆಯ್ತು. ಬೆಳೆದವನಿಗೆ ಒಂದ್ಸರ್ತಿ ಅದೇನು ಒಂದು ಜೀನ್ಸ್ ಅಲ್ಲಿ ಇದೆಯಲ್ವಾ, ಕಲಿಬೇಕು, ಹೋರಾಡ್ಬೇಕು, ಹಾರಾಡ್ಬೇಕು ಅಂತ ಇತ್ತು. ಅಷ್ಟೇ ಆಗಿದ್ರೆ ಸಮಸ್ಯೆ ಇರ್ತಿಲ್ಲ. ಅದರ ಜೊತೆಗೆ ಒಂದು ದುರ್ಯೋಧನನ ಜೊತೆಗೆ ಅವನು ಅದೇ ಮನೆತನದ ಸಾರಥಿ ಆಗಿದ್ದಾದ್ರಿಂದ ದುರ್ಯೋಧನಾದಿಗಳ ಒಡನಾಟ ಜಾಸ್ತಿ ಇತ್ತಾದ್ರಿಂದ ಅವ್ರ ಜೊತೆಗೆ ಮೈತ್ರಿ. ಆ ಮೈತ್ರಿಯ ಜೊತೆಗೆ ಅರ್ಜುನನ ಸಾಮರ್ಥ್ಯ ನೋಡಿದಾಗ ಇವನಿಗೆ ಹೊಟ್ಟೆ ಕಿಚ್ಚು, ನಾನು ಆ ತರ ಮಾಡ್ಬೇಕು ಅಂತ. ಹೊಟ್ಟೆ ಕಿಚ್ಚು ಎರಡು ತರ ಇದೆ. ಒಂದು, ನಾನು ಬೆಳಿಬೇಕು ಅಂತನೂ ತಪ್ಪಲ್ಲ, ಆದ್ರೆ ಅವರಿಗಿಂತ ಹೆಚ್ಚು ಬೆಳಿಬೇಕು, ಅವರನ್ನ ಕೆಳಗಿಳಿಸಿ ಬೆಳಿಬೇಕು ಅಂತ ಅನ್ನೋದು ಸ್ವಲ್ಪ ಅಪಾಯಕಾರಿಯಾದ ಯೋಚನೆ. ಅವನು ದ್ರೋಣರು ಅವರ ಹಸ್ತಿನಾವತಿಯ ವಲಯದಲ್ಲಿ ಭೀಷ್ಮರ ಆದೇಶದಂತೆ ಆ ಮನೆತನದ ಹುಡುಗರಿಗೆ ಪಾಠವನ್ನ ಅಲ್ಲೇ ಮಾಡ್ತಿದ್ರು. ಮಾಡುವ ಸಂದರ್ಭದಲ್ಲಿ ಇವನು ಸೀದಾ ಹೋದ. ದ್ರೋಣಂ ರಹಸ್ಯುಪಾಗಮ್ಯ ಕರ್ಣಃ ವಚನಮಬ್ರವೀತ್ ಬ್ರಹ್ಮಾಸ್ತ್ರಂ ವೇತ್ತುಮಿಚ್ಛಾಮಿ ಸರಹಸ್ಯ ನಿವರ್ತನಂ. ಅದರ ಪ್ರಯೋಗ ಮತ್ತು ಉಪಸಂಹಾರ ಎರಡನ್ನೂ ತಿಳಿಯುವ ನನಗೆ ಬ್ರಹ್ಮಾಸ್ತ್ರದ ಉಪದೇಶ ಮಾಡಿ, ನಾನು ಅದನ್ನು ತಿಳ್ಕೊಳ್ಬೇಕು, ನನಗೆ ಹೇಳಿಕೊಡಿ ಅಂತ. ಅಷ್ಟೇ ಹೇಳಿದ್ರೆ ಹೇಳ್ಕೊಡ್ತಿದ್ರೋ ಏನು, ಅದರ ಮುಂದಿನ ವಾಕ್ಯ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಅವ್ರೇನ್ ಹೇಳಿದ್ರು ಅಂದ್ರೆ, ಕರ್ಣ ಏನ್ ಕೇಳಿದ ಅಂದ್ರೆ, ಅರ್ಜುನೇನ ಸಮೋ ಯುದ್ಧೇ ಭವೇಯಮಿತಿ ಮೇ ಮತಿ. ಅರ್ಜುನನಿಗೆ ಮೀರಿಸ್ಬೇಕು ನಾನು, ಹಾಗೆ ನನಗೆ ಶಸ್ತ್ರ ಕಲಿಯಬೇಕು. ಆದ್ರೆ ಅವರ ಪ್ರತಿಜ್ಞೆ ಏನಿತ್ತು? ಮೊದಲ ದಿವಸ ತಾನು ಪಾಠ ಮಾಡ್ತೇನೆ ಅಂತ ಹೇಳಿದಾಗಲೇ, ನಾನು ಹೇಳಿದ ಗುರುದಕ್ಷಿಣೆಯನ್ನ ಯಾರು ನಿರ್ವಂಚನೆಯಿಂದ ಮಾಡ್ತಾರೋ ಅವರಿಗೆ ನಾನು ಸಕಲ ವಿದ್ಯೆಗಳನ್ನು ಕೊಡ್ತೇನೆ ಅಂತ. ಹಿಂದೆ ಮುಂದೆ ಯೋಚಿಸದೆ ಅರ್ಜುನ ಕೈ ಎತ್ತಿದ್ದ. ಮಧ್ಯದಲ್ಲಿ ಭೀಮಸೇನ ಭುಜ ತಳ್ಳಿದ್ದು ಗುಟ್ಟದು ಗೊತ್ತಾಗುದಿಲ್ಲ ನಮ್ಗೆ. ಆದ್ರೆ ಭೀಮಸೇನ ಹೇಳ ನಾನಿದ್ದೇನೆ ನೋಡ್ಕೊತೇನೆ ಅಂತ. ಅದು ಯಾವಾಗ್ಲೂ ಹಾಗೇನೆ, ಅವನು ಯಾವಾಗ್ಲೂ ಹಿಂದೆ ನಿಂತಿರ್ತಿದ್ದ ಭೀಮ. ಅರ್ಜುನನನ್ನು ಮುಂದೆ ಕಳಿಸುದು, ನೀನ್ ಮಾಡು ನಾನಿದ್ದೇನೆ ಅಂತ. ಹಾಗಾಗಿ ಅರ್ಜುನ ಕೈ ಎತ್ತಿದಾಗ ಅವ್ರಿಗೆ ತುಂಬಾ ಖುಷಿಯಾಗಿತ್ತು. ಏನು ಅಂತನೂ ಕೇಳದೆ ಒಬ್ಬ ಕೈ ಎತ್ತಿ ಗುರುಗಳ ಮಾತನ್ನು ನಡೆಸ್ತೇನೆ ಅಂತ ಹೇಳಿದ್ನಲ್ವಾ, ಅವನು ನಿಜವಾಗಿಯೂ ಗುರು ಪ್ರೀತಿಗೆ ಪಾತ್ರ ಅಂತ ಭಾವಿಸಿ ಅವನಿಗೆ ಸಕಲ ವಿದ್ಯೆಗಳನ್ನೂ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಈಗ ಇವನು ಬಂದವನು ನಾನು ಅರ್ಜುನನನ್ನು ಮೀರಿಸ್ಬೇಕು ಅಂತ ಕೇಳಿದಾಗ ಒಪ್ಕೊಳ್ಳಿಕ್ಕಾಗತ್ತಾ? ಒಂದು. ಎರಡನೇದು, ಕೇವಲ ಅಷ್ಟೇ ಆದ್ರೂ ಸಮಸ್ಯೆ ಇರಲಿಲ್ಲ, ಅದರಲ್ಲಿ ಹೊಟ್ಟೆ ಕಿಚ್ಚು ಎದ್ದು ಕಾಣ್ತಿತ್ತು. ವಿದ್ಯೆ ಯಾವತ್ತೂ ಕೂಡ ಕಿಚ್ಚಿನಿಂದ ಕಲ್ತರೆ ಅದು ಅಪಾಯಕಾರಿ. ಆದ್ರಿಂದಾಗ ಅವನಲ್ಲಿ ಈಗ ದುರ್ಯೋಧನಾದಿಗಳು ವಸ್ತುತಃ ದುಷ್ಟರೇ, ಅವರು ದುಷ್ಟರಲ್ಲ ಅಂತಲ್ಲ, ಆದ್ರೆ ಅದು ಭೀಷ್ಮನ ಮನೆತನದ ಮಕ್ಕಳು ಅನಿವಾರ್ಯವಾಗಿ ಹೇಳ್ಕೊಡ್ಬೇಕಿತ್ತು. ಆದ್ರೆ ಉಳಿದವರನ್ನ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಳ್ಳೋದು ಅದು ಅವ್ರ ಕೈ. ದ್ರೋಣರಿಗೆ ಅವರ ವ್ಯವಸ್ಥೆ ಇತ್ತು. ದ್ರೋಣಸ್ತಥೋಕ್ತ ಕರ್ಣೇನ ಸಾಪೇಕ್ಷ ಫಲ್ಗುಣಂ ಪ್ರತಿ ದೌರಾತ್ಮ್ಯಂ ಚೈವ ಕರ್ಣಸ್ಯ ವಿದಿತ್ವಾ ತಾಮುವಾಚಃ. ಅವನ ದೌರಾತ್ಮ್ಯ, ಅವನ ಒಳಗೆ ಇದ್ದ ಕೆಟ್ಟ ಆ ಗುರಿ ಏನಿದೆ, ಸ್ಪರ್ಧೆ ಮತ್ತು ಹೊಟ್ಟೆ ಕಿಚ್ಚು, ಅದನ್ನು ಅವರು ಇಷ್ಟಪಡ್ಲಿಲ್ಲ, ಅವ್ರಿಗೆ ಸರಿ ಹೋಗ್ಲಿಲ್ಲ.
ಹಾಗಾಗಿ ಇಲ್ಲಪ್ಪ, ನಾನು ಈ ನಿಯಮವನ್ನ ಇಲ್ಲಿ ಮೀರ್ಲಿಕ್ಕಾಗಲ್ಲ, ಇದು ನನ್ನ ವ್ಯವಸ್ಥೆಯಲ್ಲಿರುವಂತಹ ಗುರುಕುಲ ಅಲ್ಲ. ಭೀಷ್ಮಾಚಾರ್ಯರು ನಿರೂಪಣೆ ಮಾಡಿದಂತೆ ಅವರು ಹೇಳಿದ ವ್ಯವಸ್ಥೆಗೆ ನಾನು ಬದ್ಧ. ಅದರಿಂದಾಗಿ ನಿನಗೆ ನೀನು ಯಾರಾದ್ರೂ ಬೇರೆಯವ್ರ ಹತ್ರ ಕಲೀಲಿಕ್ಕೆ ಹೋಗಬಹುದು, ನಾನು ಆ ವಿದ್ಯೆಯನ್ನು ನಿನ್ಗೆ ಹೇಳಿಕೊಡ್ಲಿಕ್ಕಾಗುದಿಲ್ಲ ಅಂತ. ಸರಿ, ಅವನಿಗೆ ಸಿಟ್ಟು ಬಂತು. ಕ್ಷತ್ರಿಯೋ ವಾ ತಪಸ್ವಿಯೋ ನಾನ್ಯೋ ವಿದ್ಯಾತ್ ಕಥಂಚನ ಇತ್ಯುಕ್ತೋಂಗಿರಸಾಂ ಶ್ರೇಷ್ಠಾಂ ಆಮಂತ್ರ ಪ್ರತಿಪೂಜ್ಯ ಚ. ಅಷ್ಟಾದ್ಮೇಲೆ ದ್ರೋಣರ ಮೇಲೆ ಸಿಟ್ಟು ಬರಬಾರ್ದಿತ್ತು. ಇಲ್ಲ, ನನಗೆ ಇಲ್ಲಿ ತಿಳ್ಕೊಳ್ಳುವ ಅವಕಾಶ ಇಲ್ಲ ಅಂತ ಭಾವಿಸ್ಬೇಕು ಹೊರತು, ಹೇಳಿಕೊಡ್ಲಿಲ್ಲ ಅನ್ನೋ ಒಂದೇ ಮಾತಿಗೆ ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾನೆ ಅಂದ್ರೆ ಅವನು ಶಿಷ್ಯನೂ ಆಗ್ಲಿಕ್ಕೆ ಅರ್ಹನಾಗಿರ್ಲಿಲ್ಲ ಅನ್ನೋದೇ ಸಿದ್ಧ ಆಗುತ್ತೆ. ಬೈಕೊಂಡು ಹೋದ. ಕೊನೆಗೆ ಮಹೇಂದ್ರ ಪರ್ವತಕ್ಕೆ ಹೋದ. ಅಂದ್ರೆ ಅವನಿಗೆ ಹಠ ಅಲ್ಲಿಗೂ ಬಿಡ್ಲಿಲ್ಲ. ನಾನು ಕಲಿತೆ, ನೀವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಇವತ್ತಿನ ಭಾಷೆಯಲ್ಲಿ ನೀನಲ್ಲ ನಿಮ್ ತಂದೆ ನಿಮ್ಮ ಅಪ್ಪ ಅಂತ ಒಂದು ಬೈತಾರಲ್ಲ, ಆ ತರ ನೀವಿಲ್ಲ ಅಂದ್ರೂ ನಾನು ಯಾರ ಹತ್ರ ಆದ್ರೂ ಕಲಿತೇನೆ ಅನ್ನೋ ಹಠ. ಸೀದಾ ಮಹೇಂದ್ರ ಪರ್ವತಕ್ಕೆ ಹೋದ. ಹೋಗಿ ಸತು ರಾಮಮುಪಾದಾಯ, ಕ್ಷತ್ರಿಯ ವಂಶವನ್ನೇ ನಿರ್ವಂಶ ಮಾಡಿದ ಪರಶುರಾಮನಲ್ಲಿಗೆ ಸೀದಾ ಹೋದ. ತಪಸ್ಸು ಮಾಡ್ತಾ ಇದೆ, ಯಾಕಂದ್ರೆ ಚಿರಜೀವಿಗಳಲ್ಲಿ ಒಬ್ರವರು ಈಗಲೂ ತಪಸ್ಸು ಮಾಡ್ತಾ ಇದ್ದಾರೆ. ಯಾವಾಗ ಬರ್ಲಿಕ್ಕಿದೆ ಗೊತ್ತಿಲ್ಲ. ಸದ್ಯಕ್ಕೆ ಹೇಳುದು ಹಾಗೇನೆ, ಮತ್ತೆ ಕ್ಷಾತ್ರ ದುರವಸ್ಥೆಗೆ ಈಡಾದಾಗ ಬಂದು ಹೋಗ್ತಾನೆ ಅಂತ. ಅದೇನು ಅವತಾರ ಅಲ್ಲ, ಇದ್ದವನು ಕಾಣಿಸಿಕೊಂಡು ಒಂದು ಕೆಲಸ ಮಾಡಿ ಹೋಗ್ತಾನೆ. ಡೈರೆಕ್ಟ್ ಅವನೇ ಬರಬೇಕಾಗಿಯೂ ಇಲ್ಲ. ಈಗ ಮಹಾಭಾರತ ಯುದ್ಧದಲ್ಲಿ ಅವನೆಲ್ಲಿ ಬಂದ ನೇರ, ಆದ್ರೆ ದ್ರೋಣರಿಗೆ, ಭೀಷ್ಮನಿಗೆ, ಕರ್ಣನಿಗೆ ಉಪದೇಶ ಮಾಡಿ, ದ್ರೋಣರ ಮೂಲಕ ಸಮಗ್ರ ಕೌರವರಿಗೆ, ಹಾಗೆ ಎಲ್ಲರಿಗೂ ಹಂಚಿ ಹೊಡೆದಾಡಿ ಕತೆ ಮುಗಿಲಿ ಅಂತ ದ್ವಾಪರದ ಕಥೆಯನ್ನು ಮುಗಿಸಿದ. ಪರಶುರಾಮನೇ ಒಂದು ತರ ಮೂಲದಲ್ಲಿ ಎಲ್ಲ ವಿದ್ಯೆಗೆ ಮೂಲ. ಹಾಗಾಗಿ ಕರ್ಣ ಅವ್ರ ಹತ್ರ ಹೋಗಿ ಕಲ್ತ್ರೆ ಸರಿ ಹೋಗುತ್ತೆ ಅಂತ ಸೀದಾ ನಮಸ್ಕಾರ ಮಾಡಿ, ಬ್ರಾಹ್ಮಣೋ ಭಾರ್ಗವೋಸ್ಮೀತಿ, ನಾನು ಭಾರ್ಗವ ಗೋತ್ರದವನು, ಬ್ರಾಹ್ಮಣ ಇದ್ದೇನೆ ಅಂತ ಸುಳ್ಳು ಹೇಳ್ದ. ಯಾರ ಹತ್ರ? ಪರಶುರಾಮನ ಹತ್ರ. ದೇವ್ರಲ್ವ, ಗೊತ್ತಾಗ್ಲಿಲ್ವಾ ಅಂದ್ರೆ? ಕೆಲವೊಮ್ಮೆ ಗೊತ್ತಾದ್ರೂ ಸುಮ್ಮನೆ ಇರ್ತಾರೆ, ಯಾಕಂದ್ರೆ ಅವ್ರು ಏನ್ ಪಡ್ಕೊಳ್ಬೇಕು ಅಂತಿದ್ಯೋ ಅಷ್ಟನ್ನ ಕೊಡ್ಬೇಕಿದೆ. ಆದ್ರೆ ಅದು ಗುರುಗಳಿಗೆ ದ್ರೋಹ ಮಾಡಿದ್ರೆ ಏನಾಗತ್ತೆ ಅನ್ನೋದು ಲೋಕದಲ್ಲಿ ಒಂದು ಪಾಠ ಉಳಿಬೇಕಲ್ವಾ, ಅದಕ್ಕೋಸ್ಕರ ಸುಮ್ಮನಿದ್ರು. ಆದ್ರೆ ಗುರು ಸೇವೆ ಮಾಡುವುದರಲ್ಲಿ ಯಾವತ್ತು ಕರ್ಣ ಹಿಂಜರಿಲಿಲ್ಲ. ಯಾರು ಅವನು? ಸ್ವತಃ ಸೂರ್ಯನೇ ಅಲ್ವಾ. ಕರ್ಣ ಅಂದ್ರೆ ಯಾರು? ಸೂರ್ಯಪುತ್ರ. ಸೂರ್ಯನೇ ಆಗಿದ್ರು ಅದರಲ್ಲೊಂದು ದುಷ್ಟ ರಾಕ್ಷಸನ ಒಂದು ಆವೇಶ ಅವನಲ್ಲಿ ಸಹಸ್ರವರ್ಮ ಅನ್ನೋನಿದ್ದ. ಜೊತೆಗೆ ದುರ್ಯೋಧನನ ಒಟ್ಟಿಗಿನ ಸಹವಾಸ ಅವನ ಬುದ್ಧಿಯನ್ನ ಹಾಳು ಮಾಡಿತ್ತು. ಆದ್ರಿಂದಾಗಿ ರಾಮ ಅವನನ್ನ ಆಯ್ತು ಅಂತ ಪರಶುರಾಮನನ್ನು ಉಳಿಸಿಕೊಂಡ. ಉಷ್ಯತಾಂ, ಬಾ ಕೂತ್ಕೋ, ನಿಂಗೇನ್ ವಿದ್ಯೆ ಬೇಕು ಅದನ್ನು ನಾನು ಹೇಳ್ಕೊಡ್ತೇನೆ ಅಂತ ಸ್ವಾಗತವನ್ನ ಹೇಳಿ ಅವನನ್ನು ಕೂಡಿಸಿಕೊಂಡ. ಸತತ್ರೇಷು ಅಸ್ತ್ರಮಕರೋತು ಇಷು ಅಸ್ತ್ರ, ಅವನಿಗೆ ಎಲ್ಲ ಅಸ್ತ್ರಗಳ ಪರಿಚಯ ಆಯಿತು. ಕೇವಲ ಅಸ್ತ್ರ ಪರಿಚಯ ಮಾತ್ರ ಅಲ್ಲ, ಅವನ ಹತ್ತಿರಕ್ಕೆ ಬರ್ತಾ ಇದ್ದ ದೇವಲೋಕದ ರಾಕ್ಷಸರ, ದೈತ್ಯರ ಬೇರೆ ಬೇರೆ ಸಂಪರ್ಕಗಳು ಉಂಟಾದವನಿಗೆ. ಅಲ್ಲಿಗೆ ದೂರದಿಂದ ಸಂಪರ್ಕ ಉಂಟಾದ್ರಿಂದ ದೇವದಾನವ ರಕ್ಷಸಾಂ ಸಕದಾಚಿನ್ ಸಮುದ್ರಾಂತೆ ವಿಚರನ್ ಆಶ್ರಮಾಂತಿಕೆ, ಎಲ್ಲ ಕಡೆ ಓಡಾಡಿ ಬರುವಾಗ ಆಕಾಶದ ಮಾರ್ಗದ ಎಲ್ಲ ಹಿರಿಯರೆಲ್ಲ ಅವನಿಗೆ ಸಿಕ್ಕು ಅವರೆಲ್ಲ ಅವರನ್ನೆಲ್ಲ ಒಲಿಸಿಕೊಂಡು ಆ ಅಸ್ತ್ರಗಳನ್ನು ಸಂಪಾದಿಸಿ ಬಹಳ ಕಾಲ ವಿದ್ಯಾಭ್ಯಾಸ ಮಾಡಿದ್ದಾನೆ. ಗುರುಗಳಿಗೂ ಶಿಷ್ಯನ ಆ ಶುಶ್ರೂಷೆ ಏನಿದೆ ಅದು ಬಹಳ ಇಷ್ಟ ಆಗಿದೆ. ಅಂದ್ರೆ ಗುರು ಸೇವೆ ಮಾಡುವ ವಿಷಯದಲ್ಲಿ ಅವನ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಖುಷಿ ಪಟ್ಟಿದ್ದಾರೆ. ಅದು ಅವನಿಗೆ ಪ್ರತಿ ದಿವಸವೂ ಕಲಿಯುವಾಗ ಅರ್ಜುನನನ್ನೇ ತಲೆಯಲ್ಲಿ ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದ. ಅವನಿಗಿಂತ ಜಾಸ್ತಿ ಆಗ್ಬೇಕು, ಅವನನ್ನ ಮೀರಿಸ್ಬೇಕು, ಅವನನ್ನ ಸಿಕ್ಕಿದಾಗ ಉರುಳಿಸ್ಬೇಕು ಅಂತ. ಅದೊಂದು ಒಳಗೆ ಅದೇನು ಅಂದ್ರೆ ಕೆಲವೊಂದ್ ಸರ್ತಿ ಆ ಜೀವದ ಒಳಗಿರುವ ದ್ವೇಷ. ಅವ್ರ ವ್ಯಕ್ತಿಗಳು ನೇರ ಏನು ಹಿಂಸೆ ಮಾಡ್ಬೇಕಾಗಿಲ್ಲ, ಹಾನಿ ಮಾಡ್ಬೇಕಾಗಿಲ್ಲ, ತನ್ನವರಿಗೆ ಯಾರಿಗೂ ತೊಂದರೆ ಮಾಡಿದ್ರು ಅಂತ ಅನ್ನೋದು ಕೂಡ ಅವರ ದ್ವೇಷಕ್ಕೆ ಕಾರಣವಾಗುತ್ತೆ. ಅದು ಒಳಗಿನಿಂದ ಸಹಜದಲ್ಲಿ ಇದ್ದ ದ್ವೇಷ ಆದ್ರಿಂದ ಅದನ್ನೇ ಯೋಚನೆ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ನೋಡಿ ಹೇಗಿರುತ್ತೆ ಕೆಲವೊಂದ್ ಸರ್ತಿ ಜೀವ ಪೆಟ್ಟು ತಿನ್ಬೇಕು ಅಂತಿದ್ರೆ, ಯಾವುದೋ ಒಬ್ಬ ಋತ್ವಿಜನ ಅವನಿಗೆ ಯಾರೋ ಗೋದಾನ ಮಾಡಿದ್ರು, ಗೋದಾನ ಹಸುವನ್ನ ಕರ್ಕೊಂಡು ಹೋಗ್ತಿದ್ದ. ಇವನು ಪ್ರಾಕ್ಟೀಸ್ ಮಾಡುವಾಗ ಅದು ಕಾಡಲ್ಲಿ ಮೇಯ್ಕೊಂಡು ಬರ್ತಿದ್ವು. ಒಂದು ಮುಂದೆ ತಾಯಿ, ಕೆಳಗೆ ಹಿಂದೆ ಕರು. ಇವನು ಏನೋ ಸಪ್ಪಳ ಆಯ್ತು ಅಂತ ಹೇಳಿ ತೆಗೆದು ಬಾಣ ಬಿಟ್ರೆ ಆ ಕರುವಿನ ತಲೆ ಕತ್ತರಿಸಿ ಹೋಯ್ತು.
ನೋಡ್ತಾನೆ, ಬಂದು ನೋಡಿದ್ರೆ ಹಸು ಹಿಂದಿಂದ ಅವನಿದ್ದಾನೆ, ಮುಂದಿಂದ ಹಸು ಇದೆ. ಆ ಹಸು ಗೋಗರಿತಾ ಇದೆ. ಇವನಿಗೂ ತುಂಬಾ ಬೇಜಾರಾಯ್ತು. ಕಾರಣ ಇಲ್ಲದೆ ಒಂದು ಕರುವಿನ ಹತ್ಯೆ ಆಯ್ತಲ್ವಾ ಅಂತ. ಇವನು ಬಂದ್ರೆ ಆ ವಿಷಯದಲ್ಲಿ ಅವನಿಗೆ ಅಪರಾಧ ಅಂತ ಅರ್ಥ ಆಯ್ತು. ತಕ್ಷಣ ಓಡಿ ಬಂದು ಆ ಋತ್ವಿಜನ ಹತ್ರ ಹೇಳ್ದ, ನಾನೇ ಮಾಡಿದ್ದು, ಇದು ಅಜ್ಞಾನದಿಂದ ಆಯ್ತು, ತಿಳಿಯದೆ ನನ್ನಿಂದ ಆಯ್ತು, ತಪ್ಪಾಗಿದೆ, ನನ್ನನ್ನು ದಯವಿಟ್ಟು ಕ್ಷಮಿಸು ಅಂತ. ಅವನಿಗೆ ಆ ಹಸುವನ್ನು ಯಾರೇ ಅನ್ಯಾಯ ಮಾಡಿದ್ರು ಅದಕ್ಕೆ ಪಶ್ಚಾತ್ತಾಪ ಪಟ್ಟರು ಶಿಕ್ಷೆ ಇದ್ದೇ ಇದೆ, ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಈಗಿನವರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಆ ಹತ್ಯೆ ಮಾಡಿದವರ ಪರಿಸರದಲ್ಲಿ ವಾಸ ಮಾಡಬಾರ್ದು ಅಂತಿದೆ, ಆ ಜಾಗದಲ್ಲಿ ಇರಬಾರ್ದು, ಅವರನ್ನು ನೋಡಬಾರ್ದು, ಅವರನ್ನ ಅಂದ್ರೆ ಯಾವತ್ತೂ ಹತ್ರ ಸೇರಿಸ್ಕೊಳ್ಳಿಕ್ಕೆ ಇಲ್ಲ ಅಂತ. ನಾವು ಅಂಥವ್ರನ್ನೇ ನಾಯಕರನ್ನಾಗಿ ಇಟ್ಕೊಂಡು ಕೂತ್ಕೊಂಡು ನಮ್ಮ ಬದುಕನ್ನು ಇವತ್ತು ಕಳಿಬೇಕು. ಅದಕ್ಕೆ ಸಪೋರ್ಟ್ ಮಾಡಿದ ಹಾಗೆ ಅಂತ. ನಾವು ಅನ್ಯಾಯ ಆಗ್ತಾ ಇರುವುದನ್ನು ನೋಡಿದ್ರೂ ತಪ್ಪು, ನೋಡಿ ಸುಮ್ಮನಿದ್ರೂ ತಪ್ಪು, ಅದಕ್ಕೇನು ಪ್ರತಿಕ್ರಿಯೆ ಕೊಡದೆ ಅದರ ವಿರೋಧದ ಕನಿಷ್ಠ ಮಾತಾಡದೆ ಇದ್ರು ಅದರ ದೋಷ ನಮ್ಗಿದೆ ಅಂತ ಲೆಕ್ಕ. ಹಸುವಿಗೆ ಮತ್ತು ಜ್ಞಾನಿಗೆ ಅನ್ಯಾಯ ಆದ್ರೆ, ಮೂರನೇದು ಇನ್ನೊಂದು ಹೇಳುದು ಹೆಣ್ಣಿಗೆ ಅಂತ. ತಪ್ಪಿಲ್ಲದೆ ಅಪರಾಧ ಮಾಡದೇ ಇರುವ ಹೆಣ್ಣಿಗೆ ಅನ್ಯಾಯ ಆಗುದನ್ನು ನೋಡಿ ಸುಮ್ಮನಿದ್ರೆ ಅದು ಶಿರಚ್ಛೇದ ಮಾಡಬೇಕಾದಂತಹ ರೀತಿಯ ದೊಡ್ಡ ಅಪರಾಧ ಅಂತ. ಆದ್ರೆ ಇವನೇ ಬಂದು ಕ್ಷಮೆ ಕೇಳಿ ಹೀಗೆ ಮಾಡಿದ. ಆದ್ರಿಂದ ಇದೇ ತರದ ಕಥೆ ರಾಮಾಯಣದಲ್ಲಿ ಒಬ್ಬ ದಿಲೀಪ್, ಇವರು ಯಾರು, ಪೃಷಧ್ರ ಅಂತ, ಭಾಗವತದಲ್ಲಿ ಪೃಷಧ್ರ ಅನ್ನುವ ಒಬ್ಬ ವ್ಯಕ್ತಿ ಸೇವೆಗೆ ಅಂತ ಉಳ್ಕೊಂಡಿದ್ದ, ಗುರುಗಳ ಸೇವೆಗೆ. ಹಟ್ಟಿ ಒಳಗೊಂದು ಹುಲಿ ಬರುತ್ತೆ. ಅದು ಹುಲಿ ಅಂತ ಅನ್ಕೊಂಡು ಕತ್ಲೆಯಲ್ಲಿ ಕಾಣ್ಲಿಲ್ಲ ಅವನಿಗೆ, ಕೊಲ್ತಾನೆ. ಕೊಂದ್ರೆ ಅದು ಹಸುವನ್ನೇ ಕೊಂದ್ಬಿಟ್ಟಿರ್ತಾನೆ, ಹುಲಿಯನ್ನು ಕೊಲ್ಲುವುದರ ಬದಲು. ಆಗ ಅವನ ಗುರುಗಳು ಅವನನ್ನ ಧಿಕ್ಕಾರ ಮಾಡಿ ತಗೊಂಡೋಗಿ, ನೀನು ಊರ ಹೊರಭಾಗದಲ್ಲಿ ಇರು, ನೀನು ಯಾವ ಕಾರಣಕ್ಕೂ ಕೂಡ ಜನರ ಜೊತೆಗೆ ಬೆಳೆದಿಕ್ಕೆ, ಸಮಾಜದಲ್ಲಿ ಇರ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ಅವನನ್ನು ಹೊರಗೆ ಕಳಿಸ್ತಾರೆ. ಅಂದ್ರೆ ಅವನು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರು ಆ ಶಿಕ್ಷೆ ಅನಿವಾರ್ಯ ಆಗಿತ್ತು. ಹಾಗೆ ಈ ಕರ್ಣನಿಗೆ ಅವನು ಕೋಪ ಮಾಡಿಕೊಂಡು ಬೈತಾನೆ, ಅಜ್ಞಾನಕೃತವಾಗಿದ್ರು ಅಬುದ್ಧಿಕೃತವಾಗಿದ್ರು ಕೂಡ ಧನುರೇಶ ತ್ವಯಾಹತ, ಈ ಹಸು ಧೇನುರೇಶ ತ್ವಯಾಹತ, ಈ ಧೇನುವನ್ನ ನೀನು ಸಂಹಾರ ಮಾಡಿದ್ದೆ, ಆದ್ರಿಂದಾಗಿ ನಿನಗೆ ಸ್ವಲ್ಪವೂ ಕೂಡ ನಾನು ಸಮಾಧಾನ ಹೇಳಲಿಕ್ಕಾಗುದಿಲ್ಲ. ಮಯಾ ತತ್ರ ಪ್ರಸಾದಮ್ಮೆ ಕುರುಶ್ವೇತೆ ಪುನಃ ಪುನಃ. ಆದ್ರೆ ಕಾಲಿಡ್ಕೊಂಡು ಮತ್ತೆ 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 ಅವನು ಕ್ಷಮೆ ಕೇಳ್ದ. ದುರಾಚಾರ ವದಾರ್ಹಸ್ತ್ವಂ, ನೀನ್ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ. ಆ ಕೊಂದ ತಪ್ಪಿರ್ಬೋದು, ಆದ್ರೆ ಕೊಂದದ್ದರ ಹಿಂದೆ ಅವನ ಇಂಟೆನ್ಷನ್ ಏನಿತ್ತು ಹೇಳಿ? ಅರ್ಜುನನನ್ನು ಮೀರ್ಬೇಕು, ಅರ್ಜುನ ಸಿಕ್ಕಿದಾಗ ಅವನನ್ನು ಹೀಗೆ ಬಾಣ ಹೊಡೆದು ಕೊಲ್ಲಬೇಕು ಅಂತ ಒಂದು ಕೋಪ ಇತ್ತಲ್ಲ, ಆ ಕೋಪ ಹಾಗೆ ಅಪರಾಧ ಮಾಡಿಸಿತು. ಅಪರಾಧ ಅನ್ನೋದು ತಿಳಿಯದೇ ಆಗಿದ್ರು ಕೂಡ ಅಪರಾಧ ಬೇರೆ ಯಾವುದೋ ಪ್ರಾಣಿಗೆ ಬಿದ್ದಿದ್ರೇನು ಆಗ್ತಿರ್ಲಿಲ್ಲ, ಅದು ಒಂದು ಅಭ್ಯಾಸ ಅಂತ ಹೇಳಿ ಬಿಡ್ತಿದ್ರು. ಆದ್ರೆ ಹಸುವಿಗೆ ಆದ ಹಾನಿಗೆ ಶಿಕ್ಷೆ ತಪ್ಪಿಸ್ಲಿಕ್ಕಿಲ್ಲ ಅಂತ ಹೇಳಿ ಅವ್ನು ನೋಡಿ, ಇವನು ಯಾರು ಅಂತ ಅಂದ್ರೆ ಇವನ ಒಳಗಿನ ಇಂಟೆನ್ಷನ್ ಏನ್ ಗೊತ್ತಿಲ್ಲ. ಆದ್ರೆ ಅವನು ಎಷ್ಟು ಚಂದ ಶಾಪ ಕೊಡ್ತಾನೆ ಅಂದ್ರೆ, ಏನ ವಿಸ್ಪರ್ಧಸೆ ನಿತ್ಯಂ ಯದರ್ಥಂ ಘಟತೆ ಅನಿಶಂ ಯುದ್ಧತಸ್ತೇನ ತೇ ಪಾಪ ಭೂಮಿಶ್ಚಕ್ರಂ ಗ್ರಸಿಷ್ಯಸಿ. ಯಾವ ದ್ವೇಷದ ಉದ್ದೇಶದಿಂದ ನೀನು ಬಾಣ ವಿಸರ್ಜನೆ ಮಾಡಿ ಈ ಪ್ರಯೋಗವನ್ನು ಅಭ್ಯಾಸ ಮಾಡ್ತಾ ಇದೆಯೋ ಆ ವ್ಯಕ್ತಿಯಿಂದಲೇ ನಿನಗೆ ಸಾವು ಬರುತ್ತೆ. ಆ ವ್ಯಕ್ತಿಯನ್ನ ನೀನು ಎದುರಿಸಿದಾಗ ನಿನಗೆ ಯಾವುದೇ ರೀತಿಯಾದ ಈ ವಿದ್ಯೆಯ ಫಲ ನಿನಗೆ ಸಿಗುವುದಿಲ್ಲ ಅಂತ ಅವನು ಶಪಿಸ್ತಾನೆ. ತತಶ್ಚಕ್ರೆ ಮಹೀಗ್ರಸ್ತೆ ಮೂರ್ಧಾನಂತೆ ವಿಚೇಷ್ಟತಃ, ನೀನು ತಲೆಯೂ ಕೂಡ ಅವನ ಕೈಯಿಂದಲೇ ಹಾರಿ ಹೋಗುತ್ತೆ, ನಿನಗೆ ಯುದ್ಧದ ನಿಜವಾದ ಅಭ್ಯಾಸವನ್ನು ಮಾಡ್ಲಿಕ್ಕೆ ನಿನಗೆ ಅವಕಾಶವೇ ಸಿಗುವುದಿಲ್ಲ. ಯಥೇಯಂ ಗೌರುಹತ ಮೂಢ, ಹೇಗೆ ಈ ಹಸು ನಿನ್ನಿಂದ ಪೆಟ್ಟು ತಿಂದು ಸತ್ತಿತೋ ಹಾಗೆ ಪ್ರಮತ್ತ ನಿನ್ನ ರಥ ಚಕ್ರ ಮುರಿದು ಹೋಗುತ್ತೆ. ಚಕ್ರಂ ಭೂಮಿ ಗ್ರಸಿಷ್ಯಸಿ, ಯಾವ ವ್ಯಕ್ತಿಯ ಜೊತೆಗೆ ಹೋರಾಡುವಾಗ ನಿನಗೆ ಸಾವು ನಿಶ್ಚಿತವೋ ಆಗ ನಿನ್ನ ರಥದ ಚಕ್ರ ಭೂಮಿಯಲ್ಲಿ ಕುಸಿದು ಹೋಗುತ್ತೆ. ನೀನ ಕುಸಿದ ಕ್ಷಣದಲ್ಲಿ ಕೆಳಗೆ ಇಳಿದ್ರೆ ಆಗ ನಿನ್ನ ಸಾವು ನಿನ್ನ ಹತ್ತಿರಕ್ಕೆ ಬರುತ್ತೆ. ಗಚ್ಚವಾ ತಿಷ್ಟವಾ ಯದ್ವಾ ಕಾರ್ಯಂ ಎತ್ತತ್ ಸಮಾಚಾರ. ಅವನು ಮತ್ತೆ ನಿನಗೆ ಅವನು ಆಮೇಲೆ ಸಮಾಧಾನ ಮಾಡ್ಲಿಕ್ಕೆ ಇನ್ನೂ 1000 ಗೋವುಗಳನ್ನು ಕೊಡ್ತಾನೆ, ಬೇಕಾದಷ್ಟು ರತ್ನಗಳನ್ನು ಕೊಡ್ತಾನೆ, ಎಲ್ಲವನ್ನು ಕೊಟ್ಟು ಕಳಿಸ್ತಾನೆ. ಅವನು ಬೇಡ ಅಂದ್ರೂ ಸೀದಾ ಅವನ ಮನೆಗೆ ಕಳಿಸ್ತಾನೆ. ಏನ್ ಕಳಿಸಿದ್ರು ನಾನು ಹೇಳಿದ ಮಾತು ಹಿಂದೆ ತಗೊಳ್ಳುದಿಲ್ಲ, ಅದಾಗುದಿಲ್ಲ ಮಾತಾಡ್ಲಿಕ್ಕೆ. ನೇದಂ ಅವ್ಯಾಹೃತಂ ಕುರ್ಯಾತ್, ನಾನೀಗ ಆಡಿದ ಮಾತನ್ನ ಅವ್ಯಾಹೃತಂ, ಅದನ್ನ ಹಿಂದೆ ತೆಗೆದುಕೊಳ್ಳಿಕ್ಕಾಗುದಿಲ್ಲ. ಮಾತಾಡಿದ್ರು ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ, ಆದ್ರೆ ವಾಪಸ್ ತೆಗೆದುಕೊಳ್ಳಿಕ್ಕಾಗುದಿಲ್ಲ. ಎಷ್ಟು ಇದು ಸ್ವತಃ
ಚತುರ್ಮುಖ ಬಂದ್ರು ಕೂಡ ಇಂಥ ತಪ್ಪು ಮಾಡಿದ್ರೆ ಅವನು ಈ ತಪ್ಪಿಗೆ ಶಿಕ್ಷೆಯನ್ನ ಉಣ್ಲೇಬೇಕಾಗತ್ತೆ. ಅಹಲ್ಯಾಬಾಯಿ ಹೋಳ್ಕರ್ ಅಂತ ನಮಗೆ ನಮ್ಮ ಇತಿಹಾಸದಲ್ಲಿ ಒಬ್ಳು ಹೆಣ್ಮಗಳಿದ್ದಾಳೆ. ನಾವು ಮಕ್ಕಳಿಗೆ ಆ ಟೆಕ್ಸ್ಟ್ ಅನ್ನ ಕಲಿಸೋದು ಇಲ್ಲ, ನೋಡಿಸೋದು ಇಲ್ಲ. ಕಾಶಿ ಅಂತಹ ದೊಡ್ಡ ದೊಡ್ಡ ಕ್ಷೇತ್ರಗಳನ್ನ ಪುನರುಜ್ಜೀವನಗೊಳಿಸಿದವಳು ಅವಳು. ಅದು ಒಂದಲ್ಲ, ಈ ಮಧ್ಯಪ್ರದೇಶದಿಂದ ಉತ್ತರ ಪ್ರದೇಶಕ್ಕೆ ಹೋಗುವ ದಾರಿಯುದ್ದಕ್ಕೂ ಎಷ್ಟು ಕೆರೆಗಳು, ಎಷ್ಟು ಸಣ್ಣ ಪುಟ್ಟ ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಿದವಳು ಅವಳು. ಅವಳ ಮನೆಯಲ್ಲಿ ಇಂಥದ್ದೊಂದು ಪ್ರಸಂಗ ನಡೆದಿತ್ತು. ಏನಾಯ್ತು, ಗಂಡನೂ ಸರಿ ಇರ್ಲಿಲ್ಲ, ಆಮೇಲೆ ಹೇಗೋ ಎಲ್ಲ ಆಗಿ ಸ್ವಲ್ಪ ಹದ್ದು ಬಸ್ತಿಗೆ ಬಂದ. ಮಗನೂ ಅಂತ ದುಷ್ಟಟಗಳಿಗೆ ಒಳಗಾದವನೇ. ಅವನು ಒಂದ್ಸರ್ತಿ ರಥ ಓಡಿಸುವ ಅಂದ್ರೆ ಕುಡಿದು, ಕೆಟ್ಟ ಸಹವಾಸ ಮಾಡಿ ಕುಡಿದು ಓಡಿ ಬಂದವನು ದಾರಿಯಲ್ಲಿ ಒಂದು ಹಸುವಿನ ಮೇಲೆ ಆ ರಥವನ್ನು ಓಡಿಸ್ತಾನೆ. ಓಡಿಸಿದಾಗ ಅದು ರಥಕ್ಕೆ ಸಿಕ್ಕು ಅದರ ಕರು ಸತ್ತು ಹೋಗುತ್ತೆ. ಸತ್ತೋದಾಗ ಸುದ್ದಿ ಹೋಗುತ್ತೆ ತಾಯಿಗೆ. ಅವಳು ವಸ್ತುತಃ ಗಂಡನನ್ನು ಬೇಗ ಕಳ್ಕೊಂಡಿರ್ತಾಳೆ, ಯುದ್ಧದಲ್ಲೇ ಸಾಯ್ತಾನವನು. ಆಮೇಲೆ ಸ್ವಲ್ಪ ಒಳ್ಳೆಯವನಾದ್ರೂ ಕೂಡ ಯುದ್ಧದಲ್ಲಿ ಸಾಯ್ತಾನೆ. ಆದ್ರೆ ಇವಳು ವಿಧವೆಯಾಗಿಯೇ ರಾಜ್ಯಭಾರವನ್ನು ಮಾಡ್ತಾ ಮಗನಿಗೆ ಇನ್ನೂ ಜವಾಬ್ದಾರಿ ಕೊಟ್ಟಿರುವುದಿಲ್ಲ. ಹೇಳಿದಾಗ ಏನು ಅಂತ ಕೇಳಿದ್ರೆ, ಮಗ ಹೀಗೆ ಹಸುವಿನ ಅಂದ್ರೆ ಕರುವಿನ ಮೇಲೆ ಬೇಕು ಅಂತಾನೆ ರಥ ಓಡಿಸಿ ಅದರ ಹತ್ಯೆಗೆ ಕಾರಣನಾಗಿದ್ದಾನೆ ಅಂತ. ಯಾರು ಅಂತ? ಇನ್ನು ಮಗ. ಹಾಗಾದ್ರೆ ಅವನನ್ನ ಹಾಗೆ ಅದೇ ರಥದ ಅಂದ್ರೆ ಯಾವ ಓಣಿಯಲ್ಲಿ ಅವನು ಓಡಿಸಿದ್ನೋ ಅಲ್ಲೇ ಅವನನ್ನು ಕಟ್ಟಾಕಿ ಆ ರಥವನ್ನ ಓಡಿಸಿ ಅವನ ಮೇಲೇನೆ ಓಡಿಸಿ ಅಂತ, ಆ ರಥವನ್ನೇ ಅವನ ಮೇಲೆ ಓಡಿಸಿ ಅಂತ ಹೇಳ್ತಾಳೆ. ಇಡೀ ಮಂತ್ರಿಗಳು, ಸೈನಿಕರು ಎಲ್ರೂ ಕಂಗಾಲಾಗ್ಬಿಡ್ತಾರೆ. ಮಗನನ್ನೇ ಕೊಲ್ಲಿಕ್ಕೆ ಹೇಳ್ತಾ ಇದ್ದಾಳಲ್ಲ ಅಂತ. ಕೊನೆಗೆ ಅವ್ರು ಯಾರು ಆಗಲ್ಲ ಅಂತ ಹೆದರ್ತಾರೆ. ಇನ್ಯಾರೋ ಒಬ್ಬನಿಗೆ ಗೊತ್ತೇ ಇಲ್ಲದವನನ್ನು ಕರೆದು, ನೀನೀಗ ರಥ ಓಡಿಸ್ಬೇಕು, ನನ್ನ ಮಾತು ನಡೆಸ್ಬೇಕು ಅಂತ ಹೇಳಿ ಅವನನ್ನು ಕಳಿಸ್ತಾರೆ. ಕಳಿಸಿ ಆಯ್ತು, ಅವನು ಗಡಗಡಗಡ ಅಂತ 3-4 ಜನ ಹಾಗೆ ಬಂದವರೆಲ್ಲ ಬೇಡ, ನಾವು ಹೀಗೆ ಮಾಡೋದು ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರು ಹೊರಟೋಗ್ತಾರೆ. ಕೊನೆಗೆ ಯಾರೋ ಒಬ್ಬ ಒಪ್ಪಿಕೊಳ್ತಾನೆ. ಅವನ ರಥದಲ್ಲಿ ಓಡಿಸ್ಕೊಂಡು ಬರ್ಬೇಕಾದ್ರೆ ಆಶ್ಚರ್ಯ ಏನು ಅಂದ್ರೆ, ಆ ಹಸು ಸೀದಾ ಬಂದು ಅಡ್ಡ ನಿಲ್ಲುತ್ತೆ. ಅವನನ್ನ ಯಾರನ್ನ ಮಲಗಿಸಿ ಕಟ್ಟಿ ಹಾಕಿರ್ತಾರೋ ಅದ್ರ ಅಡ್ಡಕ್ಕೆ ಬಂದು ನಿಲ್ಲುತ್ತೆ. ಅವನ ಅಲ್ಲಿ ಬಂದ್ರೆ ಅದು ಏನ್ ಮಾಡಿದ್ರು 2-3 ಸತ ಪಕ್ಕಕ್ಕೆ ಸರಿಸಿದ್ರು ಅದು ಮತ್ತೆ ತಲೆ ಹಗ್ಗ ಕಡ್ಕೊಂಡು ಬಂದು ಅಲ್ಲೇ ನಿಲ್ಲುತ್ತೆ. ಅಂದ್ರೆ ಆ ತಾಯಿಗೆ ಎಷ್ಟು ವೇದನೆ ಅರ್ಥ ಆಗುತ್ತೆ ಅಂತ. ನನ್ನ ಮಗುವನ್ನು ಕಳ್ಕೊಂಡ ವೇದನೆ ನನಗೆ ಗೊತ್ತಿದೆ. ಇದೇ ವೇದನೆ ಈಗ ಧರ್ಮ ರಕ್ಷಣೆ ಅನ್ನೋ ದೃಷ್ಟಿಯಿಂದ ಅವಳು ಯೋಚನೆ ಮಾಡಿದ್ಲಲ್ವಾ, ಶಿಕ್ಷೆ ಆಯ್ತು ಅಂತ ಲೆಕ್ಕ. ತಾಯಿ ಅವಳು ಮಾಡ್ಬೇಕಾದ ಕೆಲಸ ಮಾಡಿ ಆಯ್ತು, ಇನ್ನು ಕೊಲ್ಲುದ್ರಲ್ಲಿ ನನ್ನ ಮಗು ವಾಪಸ್ ಬರುತ್ತಾ ಅನ್ನುವಷ್ಟು ಪ್ರಜ್ಞೆ ಆ ಹಸುವಿನ ಭಾಷೆ ನಮ್ಗೆ ಅರ್ಥ ಆದ್ರೆ ಗೊತ್ತಾಗ್ತಿತ್ತು. ಅಂದ್ರೆ ಆ ರೀತಿ ಅಷ್ಟು ಅದ್ಭುತವಾದ ಪ್ರಾಣಿ ಹಸು ಅಂದ್ರೆ. ಅದಕ್ಕಿರುವ ಮಹತ್ವವನ್ನ ನಾವು ಬಹುಶಃ ಇವತ್ತು ಯಾರು ಇಷ್ಟು ಸಲೀಸಾಗಿ ಮಕ್ಕಳ ತಲೆಯಲ್ಲಿ ತುಂಬಿಲ್ವೋ, ಅಥವಾ ನಮ್ಮ ಸಮಾಜದ ಜನಕ್ಕೆ ಏನದರ ಬಗ್ಗೆ ಪ್ರಜ್ಞೆ ಇಲ್ವೋ ಗೊತ್ತಿಲ್ಲ. ಅನಾಯಾಸವಾಗಿ ಅದರ ಎಲ್ಲಾ ಅನರ್ಥಗಳನ್ನು ನಾವು ಬಾಯಿ ಮುಚ್ಕೊಂಡು ನೋಡ್ತಾ ಇದ್ದೀವಿ. ಎಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೋ ಅಲ್ಲಿ ರಾಜನಿಗೂ ಕೇಡುಗಾಲ, ಪ್ರಜೆಗಳಿಗೂ ಕೇಡುಗಾಲ. ನಾವು ಅದನ್ನು ನೋಡಿದ್ದೇವೆ ಅನ್ನೋದು ಒಂದು ತಪ್ಪಾದ್ರಿಂದಾಗ ಅದರ ಕೆಟ್ಟ ಅನುಭವ ನಾವು ಅನುಭವಿಸ್ಬೇಕಾಗುತ್ತೆ. ಎಲ್ಲಾ ಕಾಲಕ್ಕೂ ಅದನ್ನು ಸತ್ಯ. ಅದು ಒಬ್ಬ ವಿದೇಶದ ಒಬ್ಬ ಸೈಂಟಿಸ್ಟ್, ಅವನಿಗೆ ಭಾರತದ ಈ ಸಂಸ್ಕಾರ, ಪ್ರಾಚೀನ ಧರ್ಮ ಇದು ಎಂತದು ಗೊತ್ತಿಲ್ಲ. ಅವನು ಒಂದು ಮಾತು ಬರಿತಾನ. ಅವನು ದಿ ಕೌ ಅನ್ನೋ ಪುಸ್ತಕ, ಆಸ್ಟ್ರೇಲಿಯಾದವನು, ಹೆಸರೇನು ಮರ್ತೆ ನಾನು. ಅವನು ಯಾವ ಕಾಲಕ್ಕೆ ಗೋವಿನ ಆಕ್ರಂದನ ಹೆಚ್ಚಿ ಆ ಹಸು ಅಂತ ಆ ಸ್ಪೀಶೀಸು ಭೂಮಿಯಲ್ಲಿ ನಷ್ಟವಾಗಿ ಹೋಗುತ್ತೋ, ಆಮೇಲೆ ಪ್ರಕೃತಿಯ ವಿಕೋಪಕ್ಕೆ ಯಾರೂ ತಡೆ ಒಡ್ಲಿಕ್ಕಾಗುದಿಲ್ಲ, ಎಲ್ಲವೂ ಒಟ್ಟೊಟ್ಟಿಗೆ ಆಕ್ರಮಿಸಿಕೊಳ್ಳುತ್ತೆ ಅಂತ. ಆ ಹಸುವಿನ ಕೂಗೆ ಭೂಮಿಯ ಆಳದಲ್ಲಿರುವಂತಹ ಕಂಪನದ, ಭೂಮಿಯ ಒಳಗೆ ಒಂದು ನಿರಂತರ ಬಿಸಿಯಿಂದ ಒಂದು ಕಂಪನ ಹೇಳ್ತಾ ಇರುತ್ತೆ. ಆ ಕಂಪನಕ್ಕೆ ಅದು ಹಾಗೆ ತಾಗಿದ ತಕ್ಷಣ ಭೂಮಿ ಬಿರುಕು ಬಿಡುತ್ತಂತೆ. ಆ ಹಸುವಿನ ಕೂಗು ವಿಶೇಷವಾಗಿ ಭೂಮಿಯ ಆಳಕ್ಕೆ ತಲುಪಿದಷ್ಟು ಕಾಲ ನಾವು ಮತ್ತೆ ಬದುಕ್ಲಿಕ್ಕಾಗುದಿಲ್ಲ ಅಂತ. ಇದೆಲ್ಲ ನಾವು ಹೇಳಿದ್ದಲ್ಲ, ಭಾರತದ ಶಾಸ್ತ್ರದಲ್ಲೂ ಇದೆ. ಆದ್ರೆ ಅವನು ಅದನ್ನ ಗಮನಿಸಿ ಅದರ ಧ್ವನಿ ಶಾಸ್ತ್ರದಿಂದ ಅವನು ಅಭ್ಯಾಸ ಮಾಡಿ ಹೇಳುವ ಮಾತು. ಭೂಮಿ ಬರಡಾಗುತ್ತೆ, ನದಿಗಳು ಬತ್ತಿ ಹೋಗುತ್ತೆ, ಪರ್ವತಗಳು ಕೂಡ ಪೂರ್ತಿ ಸಿಡಿದು ಹೋಗುತ್ತೆ, ಕಾಡುಗಳೆಲ್ಲ ಒಣಗಿ ಹೋಗುತ್ತೆ, ಅನ್ನ ಬೆಳೆಯುವುದಿಲ್ಲ ನೆಲದಲ್ಲಿ. ಹಸುವಿಗೆ ಅನ್ಯಾಯ ಆದಷ್ಟು ಮನುಷ್ಯ ತನ್ನ ಹೊಟ್ಟೆಗೆ, ತನ್ನ ಬದುಕಿಗೆ ತತ್ವಾರ ತಂದುಕೊಳ್ತಾನೆ ಅಂತ ಅವನು ಹೇಳ್ತಾನೆ. ಹಾಗೆ ಆ ಹಸುವನ್ನ ಕೊಂದ ಕಾರಣಕ್ಕಾಗಿ ನಾನ್ ನಿನ್ನನ್ನು ಯಾವ ಕಾರಣಕ್ಕೂ ಕ್ಷಮಿಸ್ಲಿಕ್ಕಾಗುದಿಲ್ಲ ಅಂತ ಅವನು ಎಷ್ಟು ಗೋಧನ ಕೊಡ್ತಾನೆ, ರತ್ನ ಕೊಡ್ತಾನೆ, ರಾಜ್ಯದ ಒಂದು ಭಾಗ ಬೇಕಾದ್ರೂ ಕೊಡ್ತಾನೆ ಅಂತ ಉಂಬಳಿ ಕೊಡ್ತಾನೆ. ಏನು ಕೊಟ್ರು ಅವನು ವಾಪಸ್ಸು ಆ ಮಾತು ಹಿಂತಗೊಳ್ಳೋದಿಲ್ಲ. ಹೊರಟೋಗ್ತೇನೆ ಅಂತ ಅವನ ಮಾತನ್ನ ಅಲ್ಲೇ ಧಿಕ್ಕರಿಸಿ ಹೊರಟೋಗ್ಬಿಡ್ತಾನೆ ಆ ಬ್ರಾಹ್ಮಣ. ಗಚ್ಚವ ಯದಿವಾ ತಿಷ್ಠ, ನೀನು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ನನ್ನನ್ನು ಎಷ್ಟು ಬೇಕಾದ್ರೂ ಗೋಗರಿ,
ನಾನು ನಿನ್ನ ಮಾತಿಗೆ ಸೊಪ್ಪು ಹಾಕೋನಲ್ಲ ಅಂತ ಹೊರಟು ಹೋಗ್ತಾನೆ. ಹೀಗೊಂದು ಶಾಪ ಅವನಿಗಿತ್ತು. ಇಷ್ಟಾದ್ಮೇಲಾದ್ರೂ ಬುದ್ಧಿ ಬರಬೇಕಿತ್ತು. ಅಂದ್ರೆ ಇಷ್ಟು ವರ್ಷಗಳ ಕಾಲ ತನ್ನನ್ನ ಹೇಗೆ ಅಂದ್ರೆ ಮಗನಿಗಿಂತ ಹೆಚ್ಚು ಪ್ರೀತಿಸ್ತಾ ಇದ್ದ ಪರಶುರಾಮ. ಆದ್ರೂ ಅವನ ಹತ್ರ ಸತ್ಯ ಹೇಳ್ಕೊಳ್ಳಿಲ್ಲ. ಅಂದ್ರೆ ಆರಂಭದಲ್ಲಿ ಕಲಿಯುವ ಒಂದು ಹಠಕ್ಕೆ ಸುಳ್ಳು ಹೇಳಿದೆ ಅಂತ ಅನ್ನೋದನ್ನ ಬೇಕಾದ್ರೂ ಒಪ್ಕೊಳ್ಬಹುದು. ಆದ್ರೆ ಆಮೇಲಾದ್ರೂ ನಾನು ಇಷ್ಟು ದಿವಸ ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೆ, ನನಗೆ ಅನ್ಯಾಯ ಮಾಡಿದ್ದಕ್ಕೆ ನೀವು ಕ್ಷಮೆ ಕೊಡ್ಬೇಕು. ಯಾಕೆಂದ್ರೆ ಪರಶುರಾಮ ಕ್ಷತ್ರಿಯರಲ್ಲಿ ಇದು ಸೇರಿದ್ರೇನೆ ಅವ್ರು ಇನ್ನಷ್ಟು ಅನ್ಯಾಯ ಮಾಡ್ತಾರೆ. ಅದನ್ನ ನಾನು ಅವರಿಗೆ ಯಾರು ಕಲಿಯುವ ಆಸಕ್ತಿಯಿಂದ ಋತ್ವಿಜರಿದ್ದಾರೋ ಅವ್ರಿಗೆ ಬಿಟ್ರೆ ಬೇರೆಯವರಿಗೆ ನಾನು ಉಪದೇಶ ಮಾಡಲ್ಲ, ನಾನ್ ಡೈರೆಕ್ಟ್ ಯಾವ ಕ್ಷತ್ರಿಯರಿಗೂ ಉಪದೇಶ ಮಾಡಲ್ಲ ಅಂತ ಅವನ ವ್ರತ. ಆ ವ್ರತವನ್ನ ತಿಳಿದು ಇವನು ನಾನು ಭಾರ್ಗವ ಗೋತ್ರದವನು ಅಂತ ಹೇಳ್ಕೊಂಡು ಬಂದದ್ದು. ಅದನ್ನು ಹೇಳಬೇಕಿತ್ತು, ಹೇಳಲಿಲ್ಲ. ಒಂದ್ ದಿವಸ ಏನಾಯ್ತು, ಗುರುಕುಲದಲ್ಲಿ ಎಲ್ಲ ಮಾತುಕತೆ ಮುಗಿಸಿ ಶಿಷ್ಯರನ್ನೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಇವನು ಕೂತಿದ್ರೆ ಗುರುಗಳು ಸೀದಾ ಬಂದು ಅವನ ತೊಡೆ ಮೇಲೆ ಮಲ್ಕೊಂಡ್ರು. ಪರಶುರಾಮ ಎಂತ ಭಾಗ್ಯ, ಪರಶುರಾಮನನ್ನ ತೊಡೆ ಮೇಲೆ ಮಲಗಿಸ್ಕೊಂಡ. ಸೋತ್ಸಂಗೇ ಸುಶ್ವಾಪ ಜಾಮದಗ್ನಿಸ್ತು ವಿಶ್ರಂಭೋತ್ಪನ್ನ ಸೌಹೃದ. ಅವನಿಗೆ ತುಂಬಾ ಖುಷಿಯಾಗಿ ನಿನ್ ತೊಡೆ ಮೇಲೆ ಮಲಗಬೇಕು ಅಂತ ಉಟ್ಟಪ್ಪ, ಸ್ವಲ್ಪ ತೊಡೆ ಚಾಚು ಅಂತ ಹೇಳಿ ಮಲಗಿದಂತೆ. ಮಲಗಿದರೆ ತಸ್ಯೋತ್ಸಂಗೆ ಸಮಾಧಾಯ ಶಿರಃ ಕ್ಲಾಂತ ಮನಾ ಗುರುಹು. ಅರಮನೆಯ ಅಂದ್ರೆ ಆಶ್ರಮದ ಓಡಾಟದಿಂದ ಒಂದಿಷ್ಟು ಪಾಠ ಎಲ್ಲ ಮಾಡಿ ಸುಸ್ತಾದವನು ಅನ್ನುವ ಹಾಗೆ ಬಂದು ಅವನ ತೊಡೆಯಲ್ಲಿ ಮಲಗಿದ. ಅಷ್ಟೊತ್ತಿಗೆ ಒಂದು ಕ್ರಿಮಿ ಇವನ ಕಾಲಿನ ಹತ್ರ ಬಂದು ತೊಡೆಯ ಅಡಿಯ ಭಾಗಕ್ಕೆ ಬಂದು ದಾರುಣಾಕಾರ ಕರ್ಣಸ್ಯ ಅಭ್ಯಾಸನಾಗತಃ ಅವನ ತೊಡೆಯನ್ನು ಬಂದು ಕಡಿಯಿತು. ಕಡದಾಗ ಅವನ ತಲೆಯಲ್ಲೇನು, ಗುರೋಹ ಪ್ರಬೋಧನಾಕಾಂಕ್ಷಿ ತಮುಪೈಕ್ಷತ ಸೂರ್ಯಜಃ. ಗುರುಗಳಿಗೆ ಸುಮ್ಮನೆ ಎಚ್ಚರ ಮಾಡಬಾರದು, ಅವರು ಅಪರೂಪಕ್ಕೆ ನನ್ನನ್ನ ಆಶ್ರಯಿಸಿ ಬಂದು ತಲೆ ಇಟ್ಟು ಮಲಗಿದ್ದಾರೆ, ಅಂಥವರನ್ನು ಎಬ್ಬಿಸಿ ನಾನು ಹಾನಿ ಮಾಡಬಾರದು ಅಂತ ಯೋಚನೆ ಮಾಡಿ ಆ ನೋವನ್ನ ಸಹಿಸಿಕೊಂಡ. ಸ್ವಲ್ಪ ಹೊತ್ತಾಯ್ತು. ಕರ್ಣಸ್ತು ವೇದನಾಂ ಧೈರ್ಯಾತ್ ಅಸಹ್ಯಾಂ. ಅಸಹ್ಯ ಅಂದ್ರೆ ನಮ್ಮ ಕನ್ನಡದ ಅಸಹ್ಯ ಅಲ್ಲ, ಅಸಹ್ಯ ಅಂದ್ರೆ ಸಹಿಸ್ಲಿಕ್ಕಾಗದೇ ಇರುವಂತದ್ದು ಅಂತ ಅರ್ಥ. ನಾವು ತುಂಬಾ ಅಂತ ಶಬ್ದಗಳನ್ನ ಎಲ್ಲೆಲ್ಲೋ ಬಳಸ್ತೀವಿ ಶಬ್ದಗಳನ್ನ. ಅಸಹ್ಯ ಅಂದ್ರೆ ಸಹಿಸಲು ಸಾಧ್ಯವಾಗದ. ಇದು ಕೂಡ ಈ ಅಸಹ್ಯ ನಾವೇನು ಹೇಳ್ತೇವೆ ಅದು ಕೂಡ ಸಹಿಸ್ಲಿಕ್ಕೆ ಆಗುದಿಲ್ಲ ಅನ್ನುವ ಕಾರಣಕ್ಕೆ ಬಂದಿರುತ್ತೆ. ಆದ್ರೆ ಕೆಲವೊಮ್ಮೆ ಕಣ್ಣಿಗೆ ಸಹಿಸ್ಲಿಕ್ಕಾಗದ ಬೆಳಕು ಅನ್ನುವಾಗ್ಲೂ ಅಸಹ್ಯ. ಈಗ ದಹ ದಹ ನರಸಿಂಹ ಸಹ್ಯ ವೀರ್ಯಾಹಿತಮ್ಮೆ ಅಂತ ನಾರಾಯಣ ಪಂಡಿತರು ನರಸಿಂಹ ಸ್ತುತಿಯಲ್ಲಿ ದಹ ದಹ ನರಸಿಂಹ ಅಸಹ್ಯ ವೀರ್ಯಾಹಿತಂ, ನಿನ್ನ ಅಸಾಧಾರಣವಾದ ತಾಕತ್ತನ್ನು ನನಗೆ ತಡಿಲಿಕ್ಕೆ ಆಗುದಿಲ್ಲ, ನೀನು ನನ್ನೊಳಗಿನ ಪಾಪದ ರಾಕ್ಷಸರನ್ನ ಸಂಹರಿಸು, ದಹ ದಹ ಸಂಹರಿಸು, ಕೊಲ್ಲು ಅದನ್ನು ಸುಟ್ಟು ಬಿಡು ಅಂತ ಕೇಳ್ಕೊಳ್ಳುದು. ಅಲ್ಲಿ ಅಸಹ್ಯ ವೀರ್ಯ ಅಂತಂದ್ರೆ ಸಹಿಸಲಾಗದ ತಾಕತ್ತುಳ್ಳವನು ಅಂತ ಅರ್ಥ. ಅಲ್ಲಿ ಕೆಟ್ಟದ್ದು ಅಂತ ಅರ್ಥ ಅಲ್ಲ. ಅದು ಒಂದರ್ಥ ಬಂತು, ಆದ್ರೆ ಒಳ್ಳೆ ಅರ್ಥದಲ್ಲಿ ಇರುವ ಅಸಹ್ಯ ಶಬ್ದ ಹೊರಟೋಯ್ತು. ನಾವು ಕನ್ನಡದಲ್ಲಿ ಕೆಟ್ಟ ಅರ್ಥವನ್ನು ಮಾತ್ರ ಉಪಯೋಗಿಸ್ಕೊಳ್ತೇವೆ. ಹಾಗೆ ತುಂಬಾ ಶಬ್ದ ಇದೆ. ಈಗ ಉಚಿತ ಅಂತ ಹೇಳ್ತೇವೆ. ಉಚಿತ ಅಂದ್ರೆ ಫ್ರೀ ಅಂತ ಅರ್ಥ ಅಲ್ಲ ಸಂಸ್ಕೃತದಲ್ಲಿ. ನಾವು ಕನ್ನಡದಲ್ಲೂ ಕೆಲವೊಮ್ಮೆ ಸರಿಯಾಗಿ ಬಳಸ್ತೇವೆ. ಕಾಲೋಚಿತವಾದ ಕರ್ಮ ಅಂತ ಹೇಳ್ತೇವೆ. ಕಾಲೋಚಿತ ಕರ್ಮ ಅಂದ್ರೆ ಕಾಲಕ್ಕೆ ಫ್ರೀ ಆದ ಕರ್ಮ ಅಂತ ಅರ್ಥ ಅಲ್ಲ. ಕಾಲೋಚಿತ ಅಂದ್ರೆ ಕಾಲಕ್ಕೆ ತಕ್ಕುದಾದ ಅಂತ ಅರ್ಥ. ಉಚಿತ ಅಂದ್ರೆ ತಕ್ಕುದಾದ ಅಂತ ಅರ್ಥ. ಆದ್ರೆ ನಾವು ಇವತ್ತು ಉಚಿತ ಅಂದ್ರೆ ಒಂದು ತಗೊಂಡ್ರೆ ಎರಡು ಉಚಿತ ಅಂತ ನಾವು ಏನೇನೋ ಬಳಸ್ತೇವೆ. ಅದು ವಸ್ತುತಃ ಫ್ರೀ ಅಂತ ಅರ್ಥ ಅಲ್ಲ. ಬಿಟ್ಟಿ ಅಂತ ಒಂದು ಶಬ್ದ ಇದೆ ಕನ್ನಡದಲ್ಲಿ. ಅದು ಸಂಸ್ಕೃತದಲ್ಲಿ ವಿಷ್ಟಿ ಅನ್ನೋ ಶಬ್ದದಿಂದ ಬಂದದ್ದು. ಅಂದ್ರೆ ಸಂಬಳ ತೆಗೆದುಕೊಳ್ಳದೆ, ಅವರಿಗೆ ಬೇರೆ ಏನು ಪಗಾರ ಕೊಡದೆ ಹಾಗೆ ಕೆಲಸ ಮಾಡಿದ್ರೆ ಅದು ಬಿಟ್ಟಿ ಅಂತ. ಹಾಗೆ ತುಂಬಾ ಶಬ್ದಗಳನ್ನು ನಾವು ಕನ್ನಡದಲ್ಲಿ ಎಲ್ಲೆಲ್ಲೂ ಬಳಸ್ತೇವೆ. ಹಾಗೆ ಅಸಹ್ಯವಾದ ವೇದನೆಯನ್ನು ಕೂಡ ಅವನು ಸಹಿಸಿಕೊಂಡ, ಗುರುಗಳಿಗೋಸ್ಕರ ಸಹಿಸಿಕೊಂಡ. ಸ್ವಲ್ಪ ಹೊತ್ತಾಯ್ತು. ಆ ನೆತ್ತರು ಹೊರಕ್ಕೆ ಚೆಲ್ಲಿ ಮಲಗಿದ್ದ ಭುಜಕ್ಕೆ ನಿಧಾನಕ್ಕೆ ತಾಕಿತು. ಏನೋ ಬಿಸಿ ಬಿಸಿ ತಾಕ್ತಾ ಇದೆಯಲ್ವಾ ಅಂತ ಗುರುಗಳು ಎದ್ರು. ಈ ಕಥೆಯನ್ನೆಲ್ಲ ಇವತ್ತು ಬೆರಳಿಗೆ ಕೊರಳ್ಳಂತ ಬೇರೆ ಬೇರೆ ನಾಟಕಗಳನ್ನೆಲ್ಲ ಮಾಡಿ ಒಂದು ರೀತಿ ಮೇಲ್ವರ್ಗದವರು ಇವರನ್ನ ದಮನ ಮಾಡ್ಲಿಕ್ಕೋಸ್ಕರನೇ ಇದ್ದಾರೆ. ಮೂಲ ಕಥೆಯನ್ನು ಒಮ್ಮೆನೂ ಓದಿಲ್ಲ ಅವರು. ಅವರಿಗೊಂದು ಘಟನೆಯ ಒಂದು ಸಾಲು ಸಿಕ್ಕಿದ್ರೆ ಸಾಕು, ಉಳಿದಿದ್ದೆಲ್ಲ ತಮಗೆ ತಲೆಯಲ್ಲಿ ಏನೇನು ಕೊಳೆ ಇರುತ್ತೆ ಎಲ್ಲ ತೆಗೆದು ಅದರಲ್ಲಿ ಹಾಕಿ ಅನರ್ಥದ ಪರಂಪರೆಯನ್ನು ತುಂಬಿಡ್ತಾರೆ ಅದರಲ್ಲಿ. ಆದ್ರೆ ಮೂಲದಲ್ಲಿ ಒಂದ್ಸರ್ತಿ ಓದಿದ್ರೆ ಗೊತ್ತಾಗುತ್ತೆ ಏನು ಇದರ ಹಿಂದೆ ಇತ್ತು. ಜಾತಿಯ ವಿಷಯದಲ್ಲಿ ಅವನನ್ನ ಹಿಂದೆ ಸರಿಸಿದ್ದಲ್ಲ ದ್ರೋಣಾಚಾರ್ಯರು. ಅವನ ದೌರಾತ್ಮ್ಯ, ಅವನಿಗಿದ್ದಂತಹ ಈರ್ಷ್ಯೆ ಮತ್ತು ಸ್ಪರ್ಧೆಯ ಭಾವ ಇದು ಒಳ್ಳೇದಲ್ಲ. ಗುರುಗಳಿಗೆ ಆಯ್ಕೆಯ ಅಧಿಕಾರ ಇದೆಯಲ್ವಾ, ನಾನು ಇವನಿಗೆ ಹೇಳ್ಕೊಡ್ಬೇಕೋ ಬೇಡವೋ,
ಅನ್ನೋದು ಅವರ ಅಧಿಕಾರ. ನಾನು ಇವನಿಗೆ ಹೇಳ್ಕೊಟ್ರೆ ಇವನು ನನ್ನ ಹೆಸರು ಉಳಿಸ್ತಾನೋ ಹೆಸರು ಕೆಡಿಸ್ತಾನೋ ಅನ್ನೋದನ್ನ ಯೋಚನೆ ಮಾಡಿ ಅವ್ನು ಕೊಡ್ಬೋದು, ಅದು ಅವನ ಕೆಲಸ. ಅದನ್ನ ಯೋಚನೆ ಮಾಡಿ ಇವರು ಅದನ್ನ ಬೇರೆ ತರನೇ ಅವನ ಜಾತಿ ವ್ಯವಸ್ಥೆಯಿಂದಾಗಿ ಅವನನ್ನ ದೂರಕ್ಕಿಟ್ರು ಅಂತ ಹೇಳ್ತಾರೆ. ಸರಿ, ಪರಶುರಾಮನ ಹತ್ರ ಹೋದ ಕೊಟ್ಟದ್ದನ್ನು ಮಾತಾಡುದಿಲ್ಲ. 12 ವರ್ಷ ನಿರಂತರ ಕೊಟ್ಟಿದ್ದಾನೆ. ಅಷ್ಟು ಸುಳ್ಳು ಹೇಳಿದಾಗ್ಲೂ ಅವನ ಬಗ್ಗೆ ಅವನು ಹೇಳ್ಕೊಳ್ಳಿಕ್ಕೆ ಅವಕಾಶ ಇದ್ದಾಗ್ಲೂ ಹೇಳಿಕೊಟ್ಟದ್ ಲೆಕ್ಕಕ್ಕೆ ಬರುದಿಲ್ಲ. ಮತ್ತೆ ಶಾಪ ಕೊಟ್ಟಾಗ ನೋಡಿ, ಮತ್ತೆ ಶಾಪ ಕೊಟ್ಟು ಅವ್ರಿಗೆ ಸಿಕ್ಕಿದ್ರು, ಸಿಗದ ಹಾಗೆ ಮಾಡಿದ್ರು ಅಂತ ಇದ್ದ ಎಲ್ಲ ಹಿಂದಿನ ಋಷಿಗಳ ತಲೆಯನ್ನು ಸಿಗದು ಮಾತಾಡ್ತಾರೆ. ಆದ್ರೆ ಅದರ ಹಿನ್ನೆಲೆ ಇಲ್ಲಿ ಇದ್ದದ್ದು ಪರಶುರಾಮ ಎದ್ದು ನೋಡ್ತಾನೆ. ತದಾ ಅಬುಧ್ಯತ ತೇಜಸ್ವಿ ಸಂರಬ್ಧಶ್ಚೈನಮಬ್ರವೀತ್. ಏನಿದು ಅಶುಚಿ, ನೆತ್ತರು ಅಂತ ಅನ್ನೋದು ಅದು ಗಂಡಿನ ಶರೀರದಲ್ಲಾಗ್ಲಿ ಹೆಣ್ಣಿನ ಶರೀರದಲ್ಲಿ ನೆತ್ತರು ಹೊರಗೆ ಬಂದ್ರೆ ಒಳಗಿರುವ ತನಕ ಅದು ತುಂಬಾ ಪ್ರೆಷಿಯಸ್. ಒಳಗಿಂದ ಹೊರಗೆ ಬಂತು ಅಂದ್ರೆ ಅದು ಮೈಲಿಗೆ. ಅದು ಯಾರದ್ದಾದ್ರೂ ಸರಿ, ಈಗ ಗಂಡಾದ್ರೂ ದೇವಸ್ಥಾನದಲ್ಲಿ ಎಲ್ಲೋ ಅವನ ಕೈ ಕುಯ್ದು ನೆತ್ತರು ಬಿತ್ತು ಅಂದ್ರೆ ದೇವಸ್ಥಾನದಲ್ಲಿ ಮತ್ತೆ ಶುದ್ಧಿ ಆಗ್ಬೇಕು, ಪುಣ್ಯಾಹ ವಾಚನಾದಿಗಳನ್ನು ಮಾಡಿ ಅದು ಒಳಗೆ ಆಯ್ತು ಅಂತ ಅಂದ್ರೆ ಪುನಃ ಪ್ರತಿಷ್ಠೆ ಆಗುವ ತನಕೂ ಅದಕ್ಕೆ ಮಾತಿದೆ. ಅದರಿಂದಾಗಿ ನೆತ್ತರು ಹೊರಗೆ ಬಂದ ತಕ್ಷಣ ರಾಕ್ಷಸರ ಪಡೆ ಅದರೊಳಗೆ ಆಕ್ರಮಿಸಿಕೊಂಡು ಬಿಡುತ್ತೆ. ಶಾಸ್ತ್ರೀಯ ಭಾಷೆಯಲ್ಲಿ, ಹೊರಗಿನ ಭಾಷೆಯಲ್ಲಿ ಯೋಚನೆ ಮಾಡಿ, ವೈದ್ಯರು ಕೂಡ ಅದನ್ನು ಮುಟ್ಟಿದ್ರೆ ಎಷ್ಟು ಸಲ ಕೈ ಒರೆಸ್ಕೊಳ್ತಾರೆ, ಎಷ್ಟು ಸಲ ಕೈ ತೊಳ್ಕೊಳ್ತಾರೆ, ಎಷ್ಟು ಸರ್ತಿ ಅವರು ಏನಂತಾರೆ ಅದಕ್ಕೆ ಸ್ಯಾನಿಟೈಸ್ ಮಾಡ್ಕೊಳ್ತಾರೆ. ಯಾಕೆ ಅಂದ್ರೆ ಅದು ಕ್ರಿಮಿಗಳನ್ನ ಬಹಳ ಬೇಗ ಆಕರ್ಷಿಸುವ ವಸ್ತು ರಕ್ತ ಅನ್ನೋದು. ಚೂರು ಹೊರಗೆ ಬಂದ ತಕ್ಷಣ ಎಲ್ಲ ರೋಗಗಳು ಅದ್ರೊಳಗೆ ಸೇರ್ಕೊಂಡ್ ಬಿಡುತ್ತೆ. ಆ ಕಾರಣಕ್ಕೆ ಅದಕ್ಕೆ ಶುಚಿ ಅಂತ ಅನ್ನೋದನ್ನ ಅವರು ರಾಕ್ಷಸರು ಅನ್ನೋ ಶಬ್ದದಲ್ಲಿ ಹೇಳಿದ್ರು. ನಾವು ಅದನ್ನ ಇವತ್ತು ಬ್ಯಾಕ್ಟೀರಿಯಾನೋ ಇನ್ನೇನೋ ವೈರಾಣುಗಳು ಕ್ರಿಮಿಗಳು ಇನ್ನೊಂದೇನೋ ಮತ್ತೊಂದು ಶಬ್ದದಿಂದ ಹೇಳ್ತೀವಿ. ನಮ್ಮಲ್ಲಿ ಶಬ್ದಗಳ ನಡುವೆ ಕಮ್ಯುನಿಕೇಶನ್ ಇಲ್ಲ. ಅವ್ರು ಏನ್ ಹೇಳ್ತಿದ್ರು ಅನ್ನೋದನ್ನ ನಾವು ಹೇಳಿಕ್ಕೆ ಆ ಭಾಷೆಯನ್ನು ಬಳಸ್ಕೊಳ್ತಿಲ್ಲ. ಅವ್ರು ಬೇಕು ಅಂತಾನೆ ನಮ್ಗೆ ಅರ್ಥ ಆಗದಿರುವ ಶಬ್ದಗಳನ್ನ ಹಾಕಿ 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 ಆ ಹಳೆಯ ಚಿಂತನೆಗಳೆಲ್ಲ ಅಡುಗುಲಜ್ಜಿ ಕಥೆ ಅಂತ ತಲೆಯಲ್ಲಿ ಮೊದಲೇ ತುಂಬಿ ನಾವು ಒಂದು ರೀತಿ ಅಪ್ರಸ್ತುತರು, ಹಳೆ ಕಾಲದವರು, ಜನರೇಷನ್ ಗ್ಯಾಪು ಅಂತ ದೊಡ್ಡ ದೊಡ್ಡ ಶಬ್ದಗಳನ್ನ ಹಾಕಿ ಇರುವ ಸತ್ಯವನ್ನು ಕೂಡ ಮುಚ್ಚಿಟ್ಟು ಬಿಡುವಂತ ದುಸ್ಥಿತಿ. ಆದ್ರೆ ರಕ್ತ ಅವನು ಹೇಳ್ತಾನೆ ಅಶುಚಿದಿದಂ, ಇದು ಅತ್ಯಂತ ಕೆಟ್ಟದ್ದು. ಯಾಕೆ ಇದನ್ನ ನೀನು ಇಷ್ಟು ಹೊತ್ತು ಕಿತ್ತು ತಿನ್ನುವ ತನಕವೂ ಕೂಡ ಸುಮ್ಮನೆ ಕೂತಿದ್ದಿ ಅಂತ ಹೀಗೆ ಕಿಮಿದಂ ಕೃತಂ ತ್ವಯ, ಸತ್ಯ ಹೇಳು ಏನಾಯ್ತಿದು, ಯಾತಾ ತಥ್ಯಮಿದಂ, ಆಗ್ಲೂ ಹೇಳ್ಬೋದಿತ್ತು, ಆಗ್ಲೂ ಹೇಳಿಲ್ಲ ಅವನು. ಏನಿಲ್ಲ ಅಂತ ಸುಮ್ನೆ ರಾಮನನ್ನ ಎದುರು ಅಂದ್ರೆ ಅವನು ಎದ್ದು ಕೂತಾಗ ಕ್ರಿಮಿಯನ್ನು ನೋಡಿ, ಅದು ನೋಡಿದ್ರೆ 8 ಕಾಲು ತೀಕ್ಷ್ಣವಾದ ಸೂಜಿ ಆಕಾರದ ಕೋರೆಯ ದಾಡೆ ಇತ್ತು. ಆ ರೋಮಗಳಿಂದ ತುಂಬಿದಂತಹ ಅವಿಚಿತ್ರವಾದಂತಹ ರೂಪ. ಅಲರ್ಕಂ ನಾಮತಃ, ಅದಕ್ಕೊಂದು ಹೆಸರು ಇತ್ತು, ಅಲರ್ಕ ಅಂತ ಅದರ ಚೇಳಿನ ಹೆಸರು. ಅದು ಎದುರುಗಡೆ ಬಂದು ಕಚ್ಚಿದ ಈ ಸ್ಥಿತಿಯನ್ನ ನೋಡಿ ರಾಮಚಂದ್ರ ಕೇಳ್ತಾನೆ, ಪರಶುರಾಮ ಕೇಳ್ತಾನೆ, ನೀನ್ ಯಾರು? ಅದೇನಾಗುತ್ತೆ, ಯಾವಾಗ ಪರಶುರಾಮನ ದೃಷ್ಟಿಗೆ ಬೀಳುತ್ತೋ ಆವಾಗ ಅದು ತನ್ನ ಕ್ರೂರವಾದ ಶರೀರವನ್ನು ಕಳಚಿಕೊಂಡು ಒಂದು ದಿವ್ಯವಾದ ರೂಪಕ್ಕೆ ಬಂದು ನಿಲ್ಲತ್ತೆ. ನಿಂತೊಡನೆ ವಸುಧವನು ರಾಕ್ಷಸ ಜಾತಿಯವನು, ಆದ್ರೆ ಮನಸ್ಸು ಈಗ ರಾಕ್ಷಸರಾದ್ರೂ ಕೆಟ್ಟವರಾಗ್ಬೇಕು ಅಂತ ಏನಿಲ್ಲಲ್ಲ. ಪ್ರಹ್ಲಾದ ಇದ್ದ, ಬಲಿ ಇದ್ದ, ಹೀಗೆ ಅನೇಕ ರಾಕ್ಷಸರು ಒಳ್ಳೆಯವರು ಇದ್ದಾರೆ. ಅವನು ಪ್ರಾಂಜಲಿ 2 ಕೈಗಳನ್ನು ಮುಗಿದು, ನಿಮ್ಮ ದರ್ಶನದಿಂದ ನನ್ನ ಬದುಕು ಉದ್ಧಾರ ಆಯಿತು, ಮೋಕ್ಷಿತಃ ನರಕಾತ್, ನಾನು ನರಕದಿಂದ ಪಾರಾದೆ, ನಿಮ್ಮ ಅನುಗ್ರಹದಿಂದ ಹೀಗಾಗಿದೆ, ನನ್ನನ್ನ ರಕ್ಷಿಸಿದ್ದಕ್ಕೆ ನಾನು ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಅಂತ ಪರಶುರಾಮ ಕೇಳ್ತಾನೆ, ಯಾರು ನೀನು? ಅವನು ಹೇಳ್ತಾನೆ, ನಾನು ದೇವಯುಗದಲ್ಲಿ, ಹಿಂದಿನ ಕೃತಯುಗದಲ್ಲಿ ಇದ್ದವನು, ಭೃಗುವಿನ ಹತ್ತಿರವೇ ಇದ್ದವನು, ಭೃಗುವಿನ ಮಗಳನ್ನ ಅಲ್ಲ ಅತ್ಯಂತ ಪ್ರೀತಿಯ ಹೆಂಡತಿಯನ್ನ ನಾನು ಅಪಹಾರ ಮಾಡಿ ಎಳ್ಕೊಂಡು ಹೋದಾಗ ಆ ಮಹರ್ಷಿ ನನ್ನ ಮೇಲೆ ಕೋಪದಿಂದ ಶಪಿಸಿದ, ನಾನು ಮಾಡಿದ ತಪ್ಪಿಗೆ, ಹೋಗು ಕ್ರಿಮಿಯಾಗಿ ಬೀಳು ಅಂತ. ಆಗ ನಾನು ಅವನ ಹತ್ರ ಕ್ಷಮೆ ಕೇಳಿದಾಗ ಉಶಾಪವಾಗಿ ನಿನ್ನ ದರ್ಶನ ಆದಾಗ ಅದು ಪರಿಹಾರ ಆಗುತ್ತೆ ಅಂತ ನನಗೆ ಹೇಳಿದ. ಭವಿತಾ ಭಾರ್ಗವಾತ್ ರಾಮಾತ್ ಇತಿ ಮಾಂ ಅಬ್ರವೀತ್ ಭೃಗು ಸೋಹಮೇನಾಂ ಗತಿಂ ಪ್ರಾಪ್ತಃ ಯಥಾ ನಕುಶಲಸ್ತಥಾ. ಈಗ ನಿಮ್ಮ ದರ್ಶನದೊಡನೆ ನನ್ನ ನಿಜ ರೂಪವನ್ನು ಪಡೆದು ನಾನು ಉದ್ಧಾರ ಆಗಿದ್ದೇನೆ ಅಂತ ಹೇಳಿ ಅವನು ನಮಸ್ಕಾರ ಮಾಡಿ ಹೊರಟು ಹೋದ. ನಾನು ಕೆಟ್ಟ ಶರೀರದಿಂದ ಹೊರಗೆ ಬಂದಿದ್ದೇನೆ ಅಂತ ಹೇಳಿ ಹೊರಟು ಹೋದ. ಕರ್ಣನ ಹತ್ರ ಕೇಳ್ತಾನೆ, ಸಕ್ರೋಧಂ, ಕೋಪ ಬಂತು, ಇಷ್ಟೊತ್ತಾಗುವಾಗ್ಲೂ ಏನು ಮಾತಾಡದೆ ಸುಮ್ಮನೆ ಆಕಾಶ ನೋಡ್ತಾ ಕೂತಿದ್ಯಲ್ವಾ? ಇದು ತಡೆದುಕೊಳ್ಳುವ ಶಕ್ತಿ ಅನ್ನೋದು ಇಂಥ
ಸಾಮಾನ್ಯರಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋವನ್ನು ಸಹಿಸಿಕೊಳ್ಳುವುದನ್ನು ತುಂಬಾ ಕಷ್ಟದ ಕೆಲಸ. ಧೃತಿ ಅಂತ ಹೇಳ್ತಾರೆ ಅದಕ್ಕೆ. ಅದು ಕ್ಷತ್ರಿಯನ ಗುಣ ವಿಶೇಷವಾಗಿ. ಅಂದ್ರೆ ಕಷ್ಟ ಬಂದಾಗ ಸಹಿಸಿಕೊಳ್ಳುವುದು ಬೇರೆ ತರ, ಅದು ಒಬ್ಬ ಯಾರಿಗಾದ್ರೂ ಅವನ ಅಭ್ಯಾಸದಿಂದ ಬರುತ್ತೆ. ಆದ್ರೆ ದೇಹಕ್ಕಾಗುವ ವೇದನೆಯನ್ನ ಸುಲಭದಲ್ಲಿ ಸಹಿಸಿಕೊಳ್ಳಿಕ್ಕಾಗುದಿಲ್ಲ. ಅದು ಮೂಗಿಡ್ಕೊಂಡು ಬರೀ ಓಡಾಡಿ ಕಟ್ಟಿಗೆ ತಂದು ಬದುಕಿ ಸಾಮಾನ್ಯ ಆಹಾರವನ್ನ ತಿಂದವನಿಗಂತೂ ಅಸಾಧ್ಯವಾದ ಕೆಲಸ ಅದು. ನೀನು ಭಾರ್ಗವ ಗೋತ್ರ ಅಂತ ಹೇಳ್ಕೊಂಡಿದ್ದಿ, ಆದ್ರೆ ನಿನ್ನನ್ನು ನೋಡಿದ್ರೆ ಈ ಲಕ್ಷಣಕ್ಕೂ ನಿನ್ನಲ್ಲಿರುವಂತಹ ವರ್ತನೆಗೂ ಸ್ವಲ್ಪವೂ ಸಂಬಂಧ ಇಲ್ಲ. ಸತ್ಯ ಹೇಳು, ಯಾರು ನೀನು? ಕ್ಷತ್ರಿಯಸ್ವೇವದ ತೇ ಧೈರ್ಯಂ, ಇದು ಕ್ಷತ್ರಿಯನಿಗಿರಬೇಕಾದ ಧೈರ್ಯ. ಸತ್ಯ ಮುಚ್ಚತ, ಸತ್ಯ ಹೇಳು, ಈಗಲೂ ಹೇಳಲಿಕ್ಕೆ ನಿನಗೆ ಸಮಯ ಕೊಟ್ಟಿದ್ದೇನೆ ಅಂತ ಹೇಳಿದಾಗ ಆಗ ಹೇಳ್ತಾನೆ, ಬ್ರಹ್ಮ ಕ್ಷತ್ರಾಂತರೇ ಜಾತಂ ಸೂತಂ ಮಾಂ ವಿತ್ತಿ ಭಾರ್ಗವ, ನನ್ನನ್ನು ಕ್ಷಮಿಸಬೇಕು. ಶಾಪಾತ್ ಭೀತಃ, ಶಾಪದ ಭಯ ಉಂಟಾಯಿತು. ಸೇವೆ ಮಾಡ್ತಾನೆ, ಕಾಲೊತ್ತುತ್ತಾನೆ, ಅದು ಮಾಡ್ತೇನೆ ಇದು ಮಾಡ್ತೇನೆ, ಎಲ್ಲ ಸೇವೆ ಮಾಡ್ತೇನೆ, ನಾನು ನಿಮ್ಮನ್ನ ಏನ್ ಹೇಳಿದ್ರು ಕೆಲಸ ಮಾಡ್ತೇನೆ. ನನ್ನನ್ನ ನೀವು ಬ್ರಹ್ಮ ಕ್ಷತ್ರಗಳ ಅಂತರದಲ್ಲಿ ಹುಟ್ಟಿದ ಸೂತ ಅಂತನ್ನುವಂತಹ ಮನೆತನ ನನ್ನದು. ನನ್ನ ಬಗ್ಗೆ ಕೋಪ ಮಾಡ್ಕೊಳ್ಬೇಡ. ಅಸ್ತ್ರಲುಬ್ಧನಾಗಿ, ಅಸ್ತ್ರವನ್ನ ಲೋಭದಿಂದ ಪಡ್ಕೊಳ್ಬೇಕು ಅನ್ನುವ ಯೋಚನೆಯಿಂದ ನಾನು ಸುಳ್ಳು ಹೇಳಿದೆ. ಸುಳ್ಳು ಅಂದ್ರೆ ಸುಳ್ಳು ಅಲ್ಲ ಅದು. ಯಾಕೆಂದ್ರೆ ನೀವು ನನಗೆ ಗುರುಗಳು ಅಂತಂದ ಮೇಲೆ ಹೇಗೆ ಮಾತು ತಿರುಗಿಸ್ತಾನೆ ಅಂತ. ಪಿತಾ ಗುರುರ್ನ ಸಂದೇಹ ವೇದ ವಿದ್ಯಾಪ್ರದ ಪ್ರಭು, ಯಾರು ವಿದ್ಯೆ ಕೊಡ್ತಾರೋ ಆ ಗುರುವೇ ತಂದೆ. ಹಾಗಾಗಿ ನೀವು ಭಾರ್ಗವ ಗೋತ್ರದವರು, ಅಂದಾಗಿ ನೀವು ನನಗೆ ತಂದೆ ಅಂತ ಅನ್ನೋ ಸ್ಥಾನದಲ್ಲಿದ್ದರಿಂದ ನಾನು ಭಾರ್ಗವ ಗೋತ್ರೋತ್ಪನ್ನ ಅಂತ ಹೇಳ್ಕೊಂಡೆ. ಅಷ್ಟೇ ಬಿಟ್ರೆ ನನಗೆ ಇನ್ನೇನು ನಿಮ್ಮ ಬಗ್ಗೆ ಮೋಸ ಮಾಡಬೇಕು ಅಂತ ಇರ್ಲಿಲ್ಲ ಅಂತ ಹೀಗೆ ಹೇಳ್ತಾನೆ. ಮಯಾ ಗೋತ್ರಂ ತವಾಂತಿಕೆ, ನಿಮ್ಮ ಹತ್ರ ನಾನು ಸುಳ್ಳು ಹೇಳಿದ್ದಲ್ಲ, ನೀವೇ ನನಗೆ ಗುರು ಆದ್ರಿಂದಾಗಿ ನೀವೇ ತಂದೆಯ ಸ್ಥಾನದಲ್ಲಿ ಇಟ್ಟು ನಾನು ಆ ಗೋತ್ರದ ಹೆಸರನ್ನು ಹೇಳ್ಕೊಂಡೆ. ಆಗ ಭೂಮೌ ನಿಪತಿತಂ ದೀನಂ ವೇಪಮಾನಂ ಕೃತಾಂಜಲಿಂ, ಕಾಲಿಗಡ್ಡ ಬಿದ್ದ, ಕೈ ಮುಗಿದು ನಿಂತಿದ್ದಾನೆ. ಅವರು ಹಲ್ಲು ಕಟಕಟ ಅಂತ ಕಟಕಟಾಯಿಸ್ತಾ ಇದ್ದಾರೆ. ಮೂಢ ಬ್ರಹ್ಮಾಸ್ತ್ರಂ ಪ್ರತಿಭಾಸ್ಯತಿ, ನೀನು ಬ್ರಹ್ಮಾಸ್ತ್ರ ಬೇಕು ಅಂತ ಕೇಳಿದ್ಯಲ್ವಾ, ಯಾವಾಗ ನೀನು ಅಸ್ತ್ರಲೋಭದಿಂದ ಕೇಳಿದ್ಯೋ ಆಗಲೇ ಅದು ನಿನಗೆ ಸಿಕ್ಕಿದ್ರೂ ಕೂಡ ದಕ್ಕುದಿಲ್ಲ. ಕೆಲವೊಂದು ಸರ್ತಿ ಸರ್ಟಿಫಿಕೇಟ್ ಇರುತ್ತೆ ನಮ್ಮ ಹತ್ರ, ಅದ್ರ ಕಲ್ತದೆಲ್ಲ ಮರ್ತೋಗಿರುತ್ತೆ. ಹಾಗೆ ಹೆಚ್ಚು ಕಮ್ಮಿ ನಮ್ಮ ಬದುಕು ಹಾಗೆ. ನಿನ್ನ ಹತ್ರ ಬ್ರಹ್ಮಾಸ್ತ್ರ ಕಲ್ತಿದ್ದಿಷ್ಟ ಇರುತ್ತೆ, ಆದ್ರೆ ಅದರ ಪ್ರಯೋಗದ ಕೆಲಸ ನಿನಗೇನು ಉಪಯೋಗಕ್ಕೆ ಬರಲ್ಲ. ಅಬ್ರಾಹ್ಮಣೇನ ನಹಿ ಬ್ರಹ್ಮ ಚಿರಂ ತಿಷ್ಠೇತ್ ಕದಾಚನ ಗಚ್ಚೇದಾನಿ ನದೇ ಸ್ಥಾನಂ ಅನೃತಸ್ಯೇಹ ವಿದ್ಯತೆ. ಸುಳ್ಳು ಹೇಳಿದವನನ್ನು ನಾನು ಸಹಿಸಲ್ಲ. ಮೊದಲೇ ಒಂದು ಮಾತು ಹೇಳಿದ್ದಿದ್ರೆ ನಿನಗೇನು ದಕ್ಕಬೇಕಿತ್ತು ಅಷ್ಟನ್ನು ಕೊಡ್ತಿದ್ದೆ ನಾನು, ನಿನಗೆ ಕೊಡಬಾರದು ಅಂತ ಯಾವುದು ಇರಲಿಲ್ಲ ನನಗೆ. ಆದ್ರೆ ನೀನು ಸುಳ್ಳು ಹೇಳಿದ್ರಿಂದ ನಾನು ಅದನ್ನು ಸಹಿಸ್ಕೊಳ್ಳಿಕ್ ಸಾಧ್ಯ. ನೋಡಿ, ಇದನ್ನು ಯಾರು ಹೇಳಲ್ಲ. ಅವನು ಸುಳ್ಳು ಹೇಳಿದ್ದ ಅಂತಾಗ್ಲಿ, ಅದನ್ನು ಸಹಿಸಿಕೊಂಡ ಅವನ ಗುಣವನ್ನ ಮುಚ್ಚಿಟ್ಟಿದ್ದ ಅಂತಾಗ್ಲಿ, ಹಿಂದೆ ಅವನಿಗೆ ಬಂದ ಶಾಪದ ಬಗ್ಗೆ ಆಗ್ಲಿ ಹೇಳುದಿಲ್ಲ. ತಮ್ಮ ಈಗಿನ ಕರ್ಣನ ಪರವಾಗಿ ಮಾತನಾಡುವಂಥವ್ರು ಯಾರು ಕೂಡ ಈ ಹಿಂದಿನ ಕಥೆಯನ್ನು ಹೇಳಲ್ಲ. ಅವ್ರಿಗೆ ಬೇಕಾದ್ದೇನು, ಅವರು ಇವರನ್ನ ತುಳಿದ್ರು ಇಷ್ಟೇ. ಅವ್ರಿಗೆ ಬೇಕಾದ ತುಳಿದ್ರು. ನಮ್ಗೆ ಏನಿದ್ರು ಕೂಡ ಅವರ ಎಜೆಂಡಾಕ್ ಬೇಕಿರುವ ಪಾಯಿಂಟ್ಸ್ ಮಾತ್ರ ತೆಗೆದುಕೊಂಡು ಮಾತಾಡ್ತಾರೆ. ನಿಮಗೆ ಕಥೆ ಮಹಾಭಾರತದ ಬೇಕು, ಆದ್ರೆ ಮಹಾಭಾರತದಲ್ಲಿ ಹೇಗೆ ಕರ್ಣ ಪ್ರತಿಪಾದಿತನಾಗಿದ್ದಾನೋ ಹಾಗೆ ಬೇಡ. ಯಾಕಂದ್ರೆ ನಮ್ಮ ಅಜೆಂಡಾ ಮುಖ್ಯ ಹೊರತು ಕರ್ಣನು ಮುಖ್ಯ ಅಲ್ಲ, ಮಹಾಭಾರತವು ಮುಖ್ಯ ಅಲ್ಲ. ಅವ್ರಿಗೆ ಬೇಕಿರೋದು ದೊಡ್ಡವರು ಅಂದ್ರೆ ಉನ್ನತ ವರ್ಗ ಅಂತ ಅನ್ನಿಸಿಕೊಂಡವರು ಇವರನ್ನು ತುಳಿದ್ರು ಅಂತ ಹೇಳುವುದಷ್ಟೇ ಅವರ ಉದ್ದೇಶ ಅಂತ ಅನ್ನೋದಕ್ಕೆ ಈ ಕಥೆ ಒಂದು ಒಳ್ಳೆ ಆಹಾರ. ಆದ್ರೆ ಅಲ್ಲಿ ಇದ್ದ ಕಥೆ, ಅವನು ನೀನು ಹೇಳಿದ ಅನೃತ ಕೆಲಸಕ್ಕೆ ಇಲ್ಲಿ ಸ್ಥಾನ ಕೊಟ್ಟದ್ದೇ ತಪ್ಪು. ನಾನು ಇಷ್ಟು ಕಾಲ ನಿನ್ನ ಮಗುವಿನಂತೆ, ನನ್ನ ಮಗ ಅನ್ನುವಂತೆ ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಚೆನ್ನಾಗಿ ಬೆಲೆ ಕೊಟ್ಟಿದ್ಯಪ್ಪ ಅಂತ ಬೈತಾನೆ. ನತ್ವಯ ಸದೃಶೋ ಯುದ್ಧೆ ಭವಿತಾ ಕ್ಷತ್ರಿಯೋ ಭುವಿ. ಇಷ್ಟಾದ್ಮೇಲೂ ಒಂದು ಅನುಗ್ರಹನೂ ಮಾಡ್ತಾನೆ. ಇದನ್ನು ಹೇಳಲ್ಲ, ನಿನಗೆ ಯುದ್ಧದಲ್ಲಿ ಸದೃಶನಾದ ಮತ್ತೊಬ್ಬ ವ್ಯಕ್ತಿ ಸಿಗುವುದಿಲ್ಲ ಸುಲಭದಲ್ಲಿ. ಆದ್ರೆ ಯಾವಾಗ ಈರ್ಷ್ಯೆಯಿಂದ ಅಸೂಯೆಯಿಂದ ನೀನು ಪ್ರಯೋಗ ಮಾಡ್ತೀಯೋ ಅಲ್ಲಿ ನಿನಗೆ ಅಸ್ತ್ರದ ಪ್ರಯೋಗದ ಫಲ ಒದಗುವುದಿಲ್ಲ ಅಂತ ಹೀಗೆ ಹೇಳಿ ಹೊರಡು. ನಿನ್ನನ್ನು ಇನ್ನು ಮಾತಾಡಿಸ್ಲಿಕ್ಕೆ ನನ್ನ ಹತ್ರ ಯಾವುದೇ ಕಾರಣ ಇಲ್ಲ, ಇಲ್ಲಿ ಇಟ್ಟುಕೊಂಡು ಇನ್ನೇನು ಕೇಳಲಿಕ್ಕೂ ನಿನ್ನ ಹತ್ರ ಮಾತಿಲ್ಲ ನನಗೆ, ಹೊರಟೋಗು ಅಂತ ಕಳಿಸ್ತಾನೆ. ಸೀದಾ ದುರ್ಯೋಧನನ ಹತ್ರ ಬರ್ತಾನೆ. ದುರ್ಯೋಧನ ಹತ್ರ ಬಂದು ಅಲ್ಲೂ ಇದನ್ನೇನು ಹೇಳಲ್ಲ. ಕೃತಾಸ್ತ್ರಾಸ್ತೋಸ್ಮಿ, ನನಗೆಲ್ಲಾ ಅಸ್ತ್ರಗಳು ಪಡೆದು ಬಿಟ್ಟಿದ್ದೇನೆ, ನೀನ್ ಯಾರು ಏನ್ ತೊಂದರೆ ಕೊಟ್ರು ನಾನು ನಿನ್ ಜೊತೆಗಿದ್ದೇನೆ. ಅಲ್ಲೂ ಅವನ ಮುಂದಿನ ಆಲೋಚನೆಯಲ್ಲೂ ಅದು ಕಂಟಿನ್ಯೂ ಆಯಿತು. ಆಗ್ಲೂ ಆ ಅಸ್ತ್ರ ಪ್ರಯೋಗ ಅದು ಪರೀಕ್ಷೆ ಆಗುತ್ತೆ ಹುಡುಗರಿಗೆಲ್ಲ. ಪರೀಕ್ಷೆ ಆಗುವಾಗ ಇವನು ಬರ್ತಾನೆ. ಇವನು ಬಂದಾಗ ಇಲ್ಲಿ ರಾಜರಿಗೆ ಮಾತ್ರ ಪ್ರವೇಶ, ಯಾರ್ಯಾರು ಮಧ್ಯದಲ್ಲಿ ಬಂದು ಅಲ್ಲಿ ಇಲ್ಲಿ ಎಲ್ಲ
ಸಣ್ಣ ಪುಟ್ಟ ಟ್ಯೂಷನ್ ಸೆಂಟರ್ನಲ್ಲೆಲ್ಲ ಕಲ್ತು ಬಂದವ್ರನ್ನ ಇಲ್ಲಿ ಸೇರಿಸ್ಕೊಳ್ಳಲ್ಲ ಅಂತ ಬೈತಾರೆ. ಆಗ ಇವನು ಮುಖ್ಯವಾಗಿ ರಾಜ ಅಲ್ಲ ಅಂತ ಅವ್ರದ್ದು ಉದ್ದೇಶ. ತಕ್ಷಣ ದುರ್ಯೋಧನ ಈ ಅತ್ತೆ ಆಸ್ತಿನ ಅಳಿಯದಾನ ಮಾಡದ ಅಂತ ಒಂದು ಕಥೆ ಇದೆಯಲ್ಲ, ಹಂಗೆ ಇವನು ಭೀಮಸೇನ ಯುದ್ಧದಲ್ಲಿ ಗೆದ್ದು ತಂದ ಅಂಗರಾಜ್ಯವನ್ನ ನಾನು ಕೊಟ್ಟಿದ್ದೇನೆ ತಗೋ ಅಂತ ಕೊಟ್ಟ, ತಲೆ ಮೇಲೆ ಕಿರೀಟ ಇಟ್ಟ. ಅವನಿಗೆ ಖುಷಿಯಾಗೋಯ್ತು, ಯಾಕಂದ್ರೆ ಎಲ್ಲರ ಮುಂದೆ ಒಂದು ಮಾನ ಸಿಕ್ಕಿತಲ್ಲ, ರೆಕಗ್ನೇಷನ್ ಸಿಕ್ಕಿತು ಅಂತಂದಾಗ ಮುಂದಿದ್ ಯಾವುದು ಮಾತು ಉಳಿಯಲ್ಲ. ಹಾಗಾಗಿ ಅವನು ನಿರಂತರ ದುರ್ಯೋಧನನ ಪರವಾಗಿ ನಿಂತ. ಒಂದ್ಸಲ ಮತ್ತು ಅವನಿಗೆ ದುರ್ಯೋಧನನ ಮತ್ತವರ ಬಾಂಧವ್ಯ ಗಟ್ಟಿಯಾಗ್ಲಿಕ್ಕೆ ಕಾರಣ, ದುರ್ಯೋಧನ ಕಳಿಂಗ ದೇಶದಲ್ಲಿ ಒಂದ್ಸರ್ತಿ ದೊಡ್ಡ ಸ್ವಯಂವರ ಇತ್ತು. ಆ ಸ್ವಯಂವರದಲ್ಲಿ ಅನೇಕ ರಾಜರು ಬಂದಿದ್ರು ಅಂತ ಸುದ್ದಿ ಬಂತ ಅವನಿಗೆ. ನಾನು ಯಾಕೆ ಹೋಗ್ಬಾರ್ದು, ನಾನು ಹೋಗ್ಬೇಕು ಅಂತ ಅನ್ಕೊಂಡು ಅಲ್ಲಿಗೆ ಹೋದ. ಹೋಗಿ ಎಲ್ಲರ ಅವಳೇ ಬಂದ್ಲು, ಮಾಲೆ ಹಿಡ್ಕೊಂಡು ಬಂದ್ರೆ ಯಾರನ್ನು ಮೆಚ್ಚುತ್ತಾ ಇಲ್ಲ ಅವಳಿಗೆ ಯಾಕೋ ಇಷ್ಟನೇ ಆಗ್ಲಿಲ್ಲ. ಈ ದುರ್ಯೋಧನ ಹತ್ರ ಬಂದಾಗ ನನ್ನನ್ನಂತೂ ಗ್ಯಾರಂಟಿ, ಯಾಕಂದ್ರೆ ಅವನ ಹತ್ರ ಒಂದು ಬೈಯೋ ಡೇಟಾ ಒಂದಿಷ್ಟಿತ್ತು, ಏನೇನ್ ಬೈಬೇಕು ಅದೆಲ್ಲ ಬೈಲಿಕ್ಕೆ ಬೇಕಾದ ಒಂದಿಷ್ಟು ಕೆಲಸದ್ದು ಅವನ ಲಿಸ್ಟ್ ಇತ್ತು. ಅವನು ಓದಿದ್ರು ಅವಳು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಹಾರ ಹಾಕ್ತಾಳೆ ಕತ್ತು ಉದ್ದ ಮಾಡಿದ್ದೇ ಬಂತು, ಹಾಕ್ಲೆಲ್ಲ ಸೀದಾ ಮುಂದೋಗಿ. ಅವನಿಗೆ ಸಿಟ್ಟು ಬಂದು ಕೈ ಹಿಡಿದು ಎಳ್ದ. ನಾನು ಇಲ್ಲಿ ನಿಂತು ನಿನ್ನನ್ನು ಮದುವೆ ಆಗ್ಬೇಕು ಅಂತ ಬಂದಿದ್ದು, ನೀನ್ ನನ್ನನ್ನ ಬಿಟ್ಟು ಹೋಗುದು ಅಂದ್ರೆ ಏನರ್ಥ ಅಂದಾಗ ತಕ್ಷಣ ಅಲ್ಲಿ ಉಳಿದವರೆಲ್ಲ ಒಟ್ಟಿಗೆ ಮುಗಿಬಿದ್ರೆ ಕರ್ಣ ಅಲ್ಲೇ ನಿಂತವನ ಎಲ್ಲರನ್ನು ಹೊಡೆದು ಓಡಿಸಿದ. ಇವನು ರಥದಲ್ಲಿ ಕೂತು ಬಂದ. ವಸುತಃ ಅಲ್ಲೂ ದಾರಿಯ ಹಿಂದೆ ಅವನನ್ನು ಅಟ್ಟಿಸ್ಕೊಂಡು ಎಷ್ಟೋ ರಾಜರು ಬಂದ್ರು. ಆಗ ಬಿಡಿಸಿದ ಭೀಮ. ಅವನಿಗೆ ಆ ಕೃತಜ್ಞತೆ ಇಲ್ಲ. ಅವಳನ್ನು ಮದುವೆ ಇಲ್ಲಿ ಹೆಸರಿಲ್ಲ. ನಮ್ಗೆ ಇವತ್ತು ಭಾನುಮತಿ ಅಂತ ಏನ್ ಕೇಳ್ತೇವೆ, ಅದು ವ್ಯಾಸರು ಕೊಟ್ಟ ಹೆಸರಲ್ಲ. ವ್ಯಾಸರು ಎಲ್ಲೂ ಅವಳ ಹೆಸರೇ ಹೇಳಲಿಲ್ಲ. ವಸುತಃ ಭೀಮಸೇನ ಅವನ ಇಷ್ಟಪಟ್ಟಿದ್ದಾನೆ, ಅವಳನ್ನು ವಿವಾಹವಾಗ್ತಾನೆ ಅಂತ ಗೊತ್ತಾದಾಗ, ಹಾಗಿದ್ರೆ ಇನ್ನು ನಾವು ಮಧ್ಯದಲ್ಲಿ ಈ ರಾಜರು ಬಂದ್ರೆ ಅವ್ರನ್ನ ಉಳಿಸಬಾರದು ಅಂತ ಹೇಳಿ ಓಡಿಸಿದ್ದು ಭೀಮಸೇನ. ಒಂದು ಆರಂಭದ ಯುದ್ಧದಲ್ಲಿ ಸೋಲಿಸಿದ್ದು ಕರ್ಣ. ಅಲ್ಲಿ ಜರಾಸಂಧ ಸಿಕ್ಕಿ ಬಿದ್ದು ಒಂದು ಮಲ್ಲ ಯುದ್ಧ ಆಗತ್ತೆ. ಕೊನೆಗೆ ಮಲ್ಲ ಯುದ್ಧ ಆದಾಗ ಆ ಜರ ಅನ್ನುವವಳು ರಾಕ್ಷಸಿ ಅವನ ಯಾವ ಬೆನ್ನಿನ ಕೆಳಭಾಗದ ಸಂಧಿಯನ್ನ ಒಟ್ಟು ಮಾಡಿದ್ಲು, ಅಲ್ಲಿಗೊಂದು ಅಕಸ್ಮಾತ್ ಹೊಡಿತಾನೆ ಕರ್ಣ. ಹೊಡೆದಾಗ ಅವನಿಗೆ ಒಂದ್ ಸರ್ತಿ ಜೀವ ಹೋಗಿ ಬಂದಾಗ ಆಗುತ್ತೆ ಜರಾಸಂಧನಿಗೆ. ಆಗಿ ಯುದ್ಧ ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ಶಾಬ್ಬಾಸ್, ನಿನ್ನಂತ ಯೋಧನನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯ್ತು, ನಾನು ನಿನ್ನನ್ನು ಬಹಳ ಮೆಚ್ಕೊಂಡಿದ್ದೇನೆ ಅಂತ ಹೊಗಳಿದ್ಮೇಲೆ ಸ್ವಲ್ಪ ಯುದ್ಧ ತಾನಾಗಿ ಸೈಡಿಗೆ ಬಂದು ನಿಲ್ಲುತ್ತಲ್ಲ. ಹಾಗೆ ಅವನು ನಿನ್ಗೆ ಒಂದ್ ಯಾವ್ದೋ ಊರಿನ ಹೆಸರಿದೆ, ಒಂದು ದೊಡ್ಡ ಜಾಗವನ್ನ ಅವನಿಗೆ ನಾನು ನಿನಗೆ ಕೊಡ್ತೇನೆ ಅಂತ ಅವನಿಗೆ ಭೂಮಿಯನ್ನ ಪ್ರದಾನ ಮಾಡ್ತಾನೆ. ಇದೇ ಅಂಗದೇಶದ ಪರಿಸರದ ಒಂದು ಜಾಗವನ್ನ ಅವನಿಗೆ ಕೊಟ್ಟು ಬಿಡ್ತಾನೆ. ತಗೋ, ಇದನ್ನ ನಾನು ನೀನು ಕೊಟ್ಟಿದ್ದೇನೆ ಅಂತ. ಅವನು ಸರಿ, ಅದನ್ನು ಸಿಕ್ಕಿದ್ಮೇಲೆ ಇನ್ನೇನ್ ಮಾತುಕತೆ ಆಯ್ತು ಅಂತ ಹೇಳಿ ಬಂದ. ಹೀಗೆ ಕರ್ಣ ಜರಾಸಂಧನನ್ನು ಸೋಲಿಸಿದ್ದ. ಇದು ಅವನ ಹೆಮ್ಮೆಗಾರಿಕೆ. ತಾಕತ್ತು ಕಮ್ಮಿ ಏನಲ್ಲ, ಅದ್ರದ್ದು ಅಕಸ್ಮಾತ್ ಆಗಿದ್ದು. ಆದ್ರೆ ಅದು ಅಕಸ್ಮಾತ್ ಆಗಿದ್ದು ಅವನಿಗೆ ಏಟಾಯ್ತು ಅಂತ ಗೊತ್ತಾದ್ಮೇಲೆ ಅವನು ಹೊಗಳಿದ್ಮೇಲೆ ಇನ್ನು ವಿರೋಧ ಕಟ್ಟೋದು ಸರಿಯಲ್ಲ ಅಂತ ಕರ್ಣನು ಸುಮ್ಮನಾದ. ವಾಪಸ್ ಬಂದ್ರು. ಹೀಗೆ ಕರ್ಣ ಶಸ್ತ್ರಭೃತಾಂ ಶ್ರೇಷ್ಠ ಪೃಷ್ಠತಃ ಪುರುಷರ್ಷಭ ತಥೋ ವಿಮರ್ಧ ಸುಮಹಾನ್ ರಾಜ್ಞಾಂ ಆಸೀದ್ ಯುತ್ಸತಾಂ. ಅನೇಕ ಯುದ್ಧಗಳಲ್ಲಿ ಹೀಗೆ ಕರ್ಣ ಬೇರೆ ರಾಜರನ್ನಲ್ಲಿ ಎದುರಿಸಿದಾಗ ಚೆನ್ನಾಗಿ ಯುದ್ಧ ಮಾಡಿ ಗೆದ್ದವನೇ. ಸಾಮಾನ್ಯ ಅಲ್ಲ ಅವನು. ಯಾಕಂದ್ರೆ ಸುಮ್ಮನೆ ಹಾಗೆ ಒಂದು ಹೆಸರು ಬರಲ್ಲ. ಒಬ್ಬನಿಗೆ ಹೆಸರು ಬರ್ಬೇಕು ಅಂದ್ರೆ ಬೆಂಕಿ ಇದ್ರೆ ಮಾತ್ರ ಹೊಗೆ ಆಡ್ಲಿಕ್ಕೆ ಸಾಧ್ಯ. ಹೊಗೆ ಆಡ್ಲಿಕ್ಕೆ ಬೆಂಕಿಯೇ ಇಲ್ಲ ಆದ್ರೂ ಹೊಗೆ ಬರುತ್ತೆ ಅಂದ್ರೆ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಅರ್ಥ. ಹಾಗಾಗಿ ಕರ್ಣನಿಗೆ ಅಂತಹದ್ದೊಂದು ಸಾಮರ್ಥ್ಯದ ಹೆಸರು ಬರ್ಲಿಕ್ಕೆ ಕಾರಣ ಗುರುಗಳ ಆಶೀರ್ವಾದ ಮಾಡಿದ್ದಾರೆ. ನಿನಗೆ ಎದುರಾಳಿಯಾಗಿ ಸುಲಭದಲ್ಲಿ ಯಾರು ಎದುರು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಪ್ರಸಂಗಗಳಲ್ಲೂ ಕೂಡ ಅವನು ಯುದ್ಧದಲ್ಲಿ ಗೆದ್ದಿದ್ದಾನೆ. ಹೀಗೆ ಕರ್ಣನ ಪರಾಕ್ರಮವನ್ನು ನಾರದರು ಬೇರೆ ಬೇರೆ ಸಂದರ್ಭದಲ್ಲಿ ಏನೇನಾಯ್ತು ಅಂತ ಬಿಡಿಸಿ ಹೇಳ್ತಾರೆ. ಅಂಗದೇಶದ ಇನ್ನೊಂದು ಭಾಗ ಮಾಲಿನಿ ಅಂತ ಆ ಊರಿನ ಹೆಸರು. ಅದೇನಾಗಿತ್ತು, ಒಂದು ಭಾಗವನ್ನ ಈಗಾಗಲೇ ಗೆದ್ದು ಭೀಮಸೇನ ಹಸ್ತಿನಾವತಿಗೆ ಜೋಡಿಸಿದ್ದ. ಅದು ಅಧಿರಥ ಅಲ್ಲಿ ಇದ್ದ. ಅಧಿರಥ ಅಂದ್ರೆ ಇವನಪ್ಪ, ಅವನು ರಾಜ್ಯಭಾರ ಮಾಡ್ಕೊಂಡಿದ್ದ. ಅದನ್ನ ಯುದ್ಧ ಮಾಡುವಾಗ ಜರಾಸಂಧ ಮತ್ತೆ ಗೆದ್ದಿದ್ದ. ವಾಪಸ್ ಗೆದ್ದಿದ್ದ ಭಾಗವನ್ನ ಈಗ ಕರ್ಣ ಸ್ವತಃ ಎದುರುಗಡೆ ಸಿಕ್ಕ ಅಲ್ವಾ,
ಅದಕ್ಕೆ ದೊಡ್ಡದಾಗಿ ದಾನ ಮಾಡ್ತೇನೆ ಅಂತ. ದುರ್ಯೋಧನ ಮಾಡಿದ್ದು ಬೇರೆಯವರದ್ದೇ ದಾನ, ಜರಾಸಂಧ ಮಾಡಿದ್ದು ಬೇರೆಯವರದ್ದೇ ದಾನ. ಅವನ ವಾಪಸ್ ಅವರದ್ದೇ ತೆಗೆದುಕೊಂಡದ್ದನ್ನ ಮರಳಿಸಿ ಒಪ್ಪಿಸಿದ. ಯಾಕೆಂದ್ರೆ ಈ ಕಾರಣ ಇನ್ನು ಇವನೇ ನಮ್ಮ ಅಪ್ಪನ ಕೈಯಿಂದ ಕಿತ್ತುಕೊಂಡವನು ಅಂತ ಗೊತ್ತಾಗಿ ಸಿಟ್ಟಿನಿಂದ ಮತ್ತೆ ಯುದ್ಧ ಮಾಡಿದ್ರೆ ಅದಕ್ಕೊಂದು ಅಲ್ಲೇ ಒಳ ಪಂಚಾಯತಿಗೆ ಎಂತ ಮಾಡುದು ಅಂತ ಹೇಳ್ತಾನೆ. ನಾನು ನೀನು ಗೆದ್ದದ್ದನ್ನೆಲ್ಲ ವಾಪಸ್ ಕೊಡ್ತೇನೆ, ನೀನ್ ಏನ್ ಯೋಚನೆ ಮಾಡಬೇಡ, ನಿನ್ನ ಬಗ್ಗೆ ನನಗೆ ತುಂಬಾ ಸಂತೋಷ ಆಗಿದೆ, ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತೇನೆ ಅಂತ ಹೇಳ್ದ. ಇವನಿಗೆ ಖುಷಿ ಆಯ್ತು, ವಾಪಸ್ ಬಂದ್ರು. ಹೀಗೆ ಅವನ ಪರಾಕ್ರಮ ಅಂತ ಅನ್ನೋದು ಅಸಾಧಾರಣವಾಗಿತ್ತು. ಆದ್ರೆ ಶಾಪ ಅವನ ಬದುಕಿನಲ್ಲಿ ದಿವ್ಯವಾದ ಅಸ್ತ್ರಗಳನ್ನ ಪಡೆದಿದ್ರು ಕೂಡ ಯಾರ್ಯಾರು ಅಂತ ಒಂದಿಷ್ಟು ದೊಡ್ಡ ಲಿಸ್ಟ್ ಇದೆ. ಕುಬೇರ, ಯಾರು ಅಗ್ನಿ, ವಾಯು, ವಿಕರ್ತನನೆ ಮೊದಲಾದಂತಹ ಎಲ್ಲ ದೇವತೆಗಳ ಆಯುಧಗಳನ್ನು ಕೂಡ ಆತ ಚೆನ್ನಾಗಿ ಉಪಯೋಗಿಸಿಕೊಂಡು ಬಂದಿದ್ದ. ಜೊತೆಗೆ ಕುಂತಿಯ ಮಗನ ಬಗ್ಗೆ ಹಿಂದೆ ಮಾತು ಬಂತು. ಯುಧಿಷ್ಠಿರ ಕೇಳ್ತಾನೆ ಅಮ್ಮನ ಹತ್ರ ಬಂದು, ಅಮ್ಮ ನೀನ್ ಯಾಕೆ ನಮಗೆ ಕರ್ಣನ ಬಗ್ಗೆ ಹೇಳಲಿಲ್ಲ? ಹೇಗೆ ಹೇಳುದು ಮಗು? ಒಂದು ತಾಯಿಯ ಸ್ಥಿತಿಯನ್ನು ಆಲೋಚನೆ ಮಾಡು, ಸಮಾಜದ ಸ್ಥಿತಿ ಮತ್ತು ತಾಯಿಯ ಅಸಹಾಯಕತೆ, ಇದನ್ನೆಲ್ಲ ನಿಮ್ಮ ಮುಂದೆ ನಾನು ಹೇಳ್ಕೊಂಡು ಹೇಗೆ? ಅದು ನನಗೂ ತಿಳಿಯದಂತೆ ನಡೆದ ಘಟನೆ, ನನ್ನ ಉದ್ದೇಶವೂ ಕೂಡ ನಂಗೆ ಇದರ ಕಲ್ಪನೆ ಇಲ್ಲದೆ ನಡೆದ ಘಟನೆ, ಆದ್ರಿಂದಾಗಿ ನಿಮ್ಗೆ ಹೇಳುವುದು ಹೇಗೆ ಅಂತ ನಾನು ಸುಮ್ಮನಿದ್ದೆ ಅಂತ ಹೇಳಿದಾಗ ಯುಧಿಷ್ಠಿರನಿಗೆ ಸ್ವಲ್ಪ ಒಂದು ಸತ್ತ ಬಗ್ಗೆ ಕೋಪ ಒಂದು ಬೇಜಾರಾಗುತ್ತೆ. ಇನ್ನೊಂದು ತಾಯಿ ಹೇಳಿಲ್ಲ ಅನ್ನೋದರ ಕೋಪಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ, ಮುಂದೆ ಯಾವತ್ತೂ ಕೂಡ ಇಂಥ ಗುಟ್ಟನ್ನ ಲೋಕದಲ್ಲಿ ಬಾಯೊಳಗೆ ಉಳಿಸ್ಕೊಳ್ಳಿಕ್ಕೆ ನಿಮ್ಮಂಥವರಿಗೆ ಆಗದೇ ಇರಲಿ. ತಾಯಿಯಾದವಳು ಈ ರೀತಿ ಒಂದು ಮುಚ್ಚಿಟ್ಟ ಪರಿಣಾಮ ನಮಗೆ ಒಂದು ಇಡೀ ಯುದ್ಧದ ಒಂದು ಮುಖವೇ ಚೇಂಜ್ ಆಗಿ ಹೋಯಿತು. ಅಣ್ಣ ಅಂತ ಗೊತ್ತಿದ್ರೆ ಇದರ ಮುಖ ಬೇರೆ ಆಗ್ತಿತ್ತು ಯುದ್ಧದಲ್ಲಿ. ನಾವು ಹೇಗಾದ್ರೂ ಮಾಡಿ ನೀನೇ ರಾಜ. ವಸುತ ಕುಂತಿ ಹೇಳಿದಾಳೆ, ನಿನ್ನ ತಮ್ಮಂದ್ರೆಲ್ಲರೂ ಕೂಡ ನಿನ್ನ ಅಣ್ಣ ಅಂತ ಪರಿಚಯಿಸಿದ ಮರುಕ್ಷಣದಲ್ಲಿ ನಿನ್ನ ಕಾಲಾಳುಗಳಾಗಿ ಸೇವಕರಾಗಿ ಕೆಲಸ ಮಾಡ್ತಾರೆ ಬಾ ಅಂತ. ನಾನು ದುರ್ಯೋಧನ ಮಾತು ಕೊಟ್ಟ ಮೇಲೆ ವಾಪಸ್ ಬರ್ಲಿಕ್ಕಾಗುದ್ರೆ ಅವನ ತಾಯಿಯನ್ನೇ ಬೈತಾನೆ. ಅದು ಸರಿ ಇದೆ ಅವನು ಹೇಳಿದ್ದು. ನನ್ನ ಉಚ್ಚೆ ಮಲಗಳನ್ನೆಲ್ಲ ಬಾಚಿದವಳು ರಾಧೆ ಹೊರತು ನೀನಲ್ಲ. ಅದರಾಗಿ ನನಗೆ ಅವಳಿಗೆ ನಾನು ತಕ್ಕ ಮಗನಾಗಿ ನಡಿಬೇಕು ಅಂತಂದ್ರೆ ನಮಗೆ ಸಾಮರ್ಥ್ಯ, ನಮಗೆ ಗುರುತು ಸಿಕ್ಕಿದ್ದೇ ದುರ್ಯೋಧನನಿಂದ. ಅದರಿಂದಾಗಿ ನೀನು ಈಗ ಬಂದು ಹೇಳಿ ಯಾವ ತಾಯಿಯ ಕಷ್ಟವನ್ನು ಪಡದೆ ಈಗ ನಾನು ನಿನ್ನ ತಾಯಿ ಅಂತ ಹೇಳಿಕೊಂಡ್ರೆ ನನಗೆ ನಿನ್ನ ತಾಯಿತನಕ್ಕೆ ನೀನು ಹೆತ್ತದ್ದಕ್ಕೆ ನನಗೆ ಗೌರವ ಇದೆ. ಆದ್ರೆ ಈ ಮಾತಿಗೆ ತಕ್ಷಣ ನಾನು ಎಲ್ಲ ಬಿಟ್ಟು ಈಚೆಗೆ ಬರ್ತೇನೆ ಅನ್ನುವಷ್ಟು ನಾನು ನಿನ್ನನ್ನ ಪ್ರೀತಿಸ್ಲಿಕ್ಕೆ ನನ್ನ ಹತ್ರ ಈಗ ಸಾಧ್ಯ ಇಲ್ಲ. ನೀನು ತ್ಯಾಗ ಮಾಡಿದ್ದಿ ಅಥವಾ ನಿನ್ನ ಕಷ್ಟದ ಪರಿಸ್ಥಿತಿ ಇತ್ತು, ಇದೆಲ್ಲ ಮೀರಿ ನಾನು ನಿನ್ನನ್ನ ತಾಯಿ ಅಂತ ಗೌರವಿಸ್ತೇನೆ. ಆದ್ರೆ ನಿನ್ನ ಮಾತಿಗೆಲ್ಲ ಸೊಪ್ಪು ಹಾಕ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಹೀಗೆ ನಿರಾಕರಿಸಿರ್ತಾನೆ. ಹೀಗೆ ಆಗ ಈ ವಿಷಯವನ್ನೆಲ್ಲ ಹೇಳಿದಾಗ ಯುಧಿಷ್ಠಿರ ಬೈತಾನೆ, ನಿಮ್ಮ ಬಾಯಲ್ಲಿ ಇನ್ಯಾವತ್ತೂ ಕೂಡ ಯಾವುದೇ ವಿಷಯ ಗುಟ್ಟಾಗಿ ಉಳಿಯದೇ ಇರಲಿ, ಅದು ಎಲ್ಲರಿಗೂ ಹೇಳುವ ಹಾಗೆ ನಿಮ್ಮ ಬಾಯಲ್ಲಿ ಅದು ನಿರಂತರ ಪ್ರಸಾರ ಆಗ್ಲಿ ಅಂತ ಶಪಿಸ್ತಾನೆ. ಅಂದ್ರೆ ಇದು ಅವಳು ಮಾಡಿದ್ದಕ್ಕೆ ಎಲ್ರಿಗೂ ಹಾಗೆ ಯಾಕೆ ಅಂತ ನಮ್ಗೊಂದು ವಿಚಿತ್ರವಾದ ಕಿರಿಕಿರಿ ಅನ್ಸುತ್ತೆ. ಆದ್ರೆ ಅದು ವಸ್ತುತಃ ಅವಳಲ್ಲಿ ಹಾಗಿತ್ತಷ್ಟೆ, ಲೋಕದಲ್ಲಿ ಅದೊಂದು ಸಹಜ ಗುಣ. ಅದನ್ನು ಒಂದು ಶಾಪದ ರೂಪದಲ್ಲಿ ತೋರಿಸಿದ್ದಷ್ಟೇ. ಯುಧಿಷ್ಠಿರ ನಿಮ್ಗೆ ಉಳಿಸ್ಕೊಳ್ಳಿಕ್ಕಾಗದೇ ಇರ್ಲಿ, ನೀವೆಲ್ಲರ ಕೈಯಲ್ಲೂ ಅದನ್ನ ಹೇಳಿಬಿಡಿ ಅಂತ. ಅಂದ್ರೆ ಕೆಲವೊಂದ್ ಸರ್ತಿ ಅದು ಒಳಗೆ ಉಳಿದ್ರೇನೆ ಅನ್ಯಾಯ ಆಗುತ್ತೆ ಅನ್ನೋ ಸ್ಥಿತಿ ಇದ್ರೆ ಅಂತದ್ದು ಉಳಿಯುವುದು ಬೇಡ ಅಂತ ಹೀಗೆ ಅವನು ಕೆಲವೊಂದ್ ಸರ್ತಿ ಕೆಲವುದಕ್ಕೆ ನಮ್ಮ ಹತ್ರ ಜಸ್ಟಿಫಿಕೇಶನ್ ಇರಲ್ಲ, ಹಾಗೆ ನಡೆದಿದೆ ಅಷ್ಟೇ. ಆ ಕಾಲದಲ್ಲಿ ಆಗ ಸಿಟ್ಟು ಬಂತ ಅವನು ಹೇಳಿಬಿಟ್ಟ. ಆದ್ರಿಂದ ಅದು ಯಾವುದು ಕೂಡ ಉಳಿಸ್ಲಿಕ್ಕೆ ಆಗಲ್ಲ ಲೋಕದಲ್ಲಿ ಅಂತ. ಯುಧಿಷ್ಠಿರ ಕೊನೆಗೆ ತನ್ನ ಬೇಸರವನ್ನ ಹೊರಗೆ ಹಾಕ್ತಾನೆ. ಏನು ಅಂದ್ರೆ, ನನಗೆ ಯಾಕೋ ರಾಜ್ಯಭಾರ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಬೇಡ ಅನಿಸ್ತಿದೆ. ಅಣ್ಣನನ್ನು ಕಳ್ಕೊಂಡು, ಮಕ್ಕಳನ್ನು ಕಳ್ಕೊಂಡು, ಗುರುಗಳನ್ನು ಕಳ್ಕೊಂಡು, ಪೋಷಕರನ್ನು ಕಳ್ಕೊಂಡು, ಇದೇ ಎಳೆಯ ತೋಳುಗಳಿರುವಾಗ ನಾವು ಭೀಷ್ಮನ ಮೇಲೆ ಕೂತು ಓಡಾಡ್ತಾ ಇದ್ವಿ. ಅಂಥ ಭೀಷ್ಮಾಚಾರ್ಯ ಇವತ್ತಿಲ್ಲ ನೋಡಿ. ವಸ್ತುತಃ ಈಗಲೂ ಹೋಗಿ ಮಾತಾಡಿಸ್ಬೋದಿತ್ತು, ಅದನ್ನ ಮುಂದೆ ಮತ್ತೆ ಕೃಷ್ಣ ಹೇಳ್ತಾನೆ. ಆದ್ರೆ ಅವರಿಗೆ ಹೋಗಿ ಮಾತಾಡಿಸುವುದೇನು, ಚೆನ್ನಾಗಿದ್ದೀರಾ, ನಾವು ಹೊಡೆದಿದ್ದೆಲ್ಲ ಪೆಟ್ಟು ಸರಿ ಇದೆಯಾ ಅಂತ ಕೇಳುದಾ? ಹೋಗಿ ಏನ್ ಮಾತಾಡುದು ಅವ್ರ ಹತ್ರ? ಹೋಗಿ
ಅದರಿಂದಾಗಿ ಅವರನ್ನು ಕಳ್ಕೊಂಡಿದ್ದೇನೆ ಅಂತಾನೆ ಡಿಸೈಡ್ ಮಾಡಿ ಕೂತಿದ್ದಾನೆ. ಯಾರು ಇಲ್ಲ ನಮ್ಮ ಹತ್ರ ಈಗ ಹತ್ರಕ್ಕೆ ಹೇಳಿಕೊಳ್ಳಿಕ್ಕೆ ಯಾವ ರೀತಿಯಿಂದ ಅನುಕೂಲವೂ ಇಲ್ಲ. ಅದರಿಂದಾಗಿ ನನಗೇನು ಬೇಡ ಅಂತ ಸುಮ್ಮನೆ ಕೂತಿದ್ದ. ಆಗ ಅರ್ಜುನ ಅವನನ್ನ ಸಮಾಧಾನ ಮಾಡಿ ಹೇಳ್ತಾನೆ, ನೋಡಪ್ಪ, ಹಾಗೆಲ್ಲ ಕೋಪ ಮಾಡ್ಕೊಳ್ಬಾರ್ದು, ದುಃಖ ಆಗುವುದು ಸರಿಯೇ. ಯಾರಿಗೂ ಹೊರಗಿನಿಂದ ಆದ ಪೆಟ್ಟಿಗೆ ದುಃಖ ಆಗಬಾರದು ಅಂತ ಹೇಳಲಿಕ್ಕೆ ಆಗುದಿಲ್ಲ, ದುಃಖ ಆಗೇ ಆಗುತ್ತೆ. ಆದ್ರೆ ಆ ದುಃಖವನ್ನ ಕಂಟಿನ್ಯೂ ಮಾಡಬಾರ್ದು. ಪೆಟ್ಟು ಬಿದ್ದಾಗ ದುಃಖ ಆಯ್ತು, ಜಾರಿ ಬಿದ್ದಾಗ ದುಃಖ ಆಯ್ತು. 5 ವರ್ಷದ ಹಿಂದೆ ಅವ್ರ ಮನೆಯಲ್ಲಿ ಎಣ್ಣೆ ನೋಡದೆ ಎದುರುಗಡೆ ಬಿದ್ದದ್ದನ್ನ, ಜಾರಿ ಬಿದ್ದದ್ದನ್ನು ನೆನಪಿಸ್ಕೊಂಡು ಇವತ್ತು ಕೂಡ ಆ ಮನೆ ಕಾಲಿಡಲ್ಲ ನಾನು ಅಂತಂದ್ರೆ ಏನ್ ಹೇಳ್ಬೇಕು? ಇದು ಹುಚ್ಚು. ಕೃಷ್ಣನು ನೋಡಿ ಸ್ಪಷ್ಟ ಗಮನಿಸಿ 2ನೇ ಅಧ್ಯಾಯದಲ್ಲಿ ಈ ಗೀತೆಯಲ್ಲಿ ಅವನು ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ, ಆಮೇಲೆ ಮುಂದೆ ಏನದು, ನಾನು ಶೋಚಿತು ಮರಹಸಿ, ನಾನು ಶೋಚಿತು ಮರಹಸಿ, ನಾನು ಶೋಚಿತು ಮರಹಸಿ ಅಂತ ಒಂದು 6-7 ಕಡೆ ಬರುತ್ತೆ ಮತ್ತೆ ಮತ್ತೆ. ಅಲ್ಲಿ ದುಃಖ ಪಡಬೇಡ ಅಂತ ಹೇಳಿಲ್ಲ, ಶೋಕ ಪಡಬೇಡ, ಶೋಕ ಪಡಬೇಡ, ಶೋಕ ಪಡಬೇಡ ಅಂತ ಹೇಳ್ತಾನೆ. ನಮ್ಗೆ ಕನ್ನಡದಲ್ಲಿ ಅಥವಾ ಲೆಕ್ಸಿಕಲ್ ಮೀನಿಂಗ್ ತೆಗೆದು ಡಿಕ್ಷನರಿ ನೋಡಿದ್ರೆ ಎರಡಕ್ಕೂ ಸಮಾನ ಅರ್ಥ. ಆದ್ರೆ ಸಮಾನ ಅರ್ಥ ಅಲ್ಲ ಅದು. ದುಃಖ ಅಂದ್ರೆ ಆಗ ಆದ ನೋವು, ಶೋಕ ಅಂದ್ರೆ ಆದದ್ದನ್ನು ನೆನಪಿಸ್ಕೊಂಡು ಮಾಡುವ ನೋವು. ಹಿಂದಿನದ್ದನ್ನು ನೆನಪಿಸ್ಕೊಂಡು ಚೆನ್ನಾಗಿ ಒಳ್ಳೆ ಸೋಫಾದ ಮೇಲೆ ಕೂತಿರ್ತಾರೆ, ವಯಸ್ಸಾಗಿ ಪಾಪ ಮಕ್ಕಳವ್ರನ್ನ ನೋಡ್ಕೊಳ್ತಿರ್ತಾರೆ. ಆಗ್ಲೂ ಮಕ್ಕಳನ್ನ ಎದುರುಗಡೆ ಒಂದು ಪ್ಯಾಂಟ್, ಒಂದು ವ್ಯಾನ್ ಎದುರುಗಡೆ ಬಂದಾಗ ಇದು ಕೈಯಲ್ಲಿ ಒಂದು ಈ ಚೀಲ, ಇನ್ನೊಂದರ ಚೀಲ ಬೆನ್ನಿಗೊಂದು ಹಾಕೊಂಡು ಮಗು ಓಡ್ತಾ ಇರುತ್ತೆ. ಓಡುವಾಗ ಇವ್ರದೊಂದು ಉದ್ಗಾರ, ನಮ್ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು, ನಡ್ಕೊಂಡು ಶಾಲೆಗೆ ಹೋಗ್ಬೇಕಿತ್ತು. ನಿಮ್ಗೆ ನೋಡಿ ಎದುರುಗಡೆನೇ ವ್ಯಾನ್ ಬಂದಿಲ್ಲತ್ತೆ, ತಿನ್ಲಿಕ್ಕೆ ಬೇರೆ ಡಬ್ಬಿಗೆ ಹಾಕಿ ಕೊಡ್ತಾರೆ, ನಿಮ್ಗೆ ಒಳ್ಳೆ ಬಟ್ಟೆ ಗಿಟ್ಟೆ ಹಾಕೊಂಡು ಯಾವುದಕ್ಕೂ ಏನು ಕೇಳೋಗಿಲ್ಕೆಲ್ಲ ಕೆಪ್ಪರಿಸ್ಲಿಕ್ಕೆಲ್ಲ ಅವರೇ ಮೊದಲೆಲ್ಲ ತಗೊಂಡೋಗಿ ಮಾಡಿಬಿಟ್ಟಿರ್ತಾರೆ. ನಮ್ದು ಒಂದು ಜನ್ಮ ಅಂತ ಬೈಕೊಂಡು ಕೂತಿರ್ತಾರೆ. ಈಗ ಆರಾಮಾಗಿ ಹಾಸಿಗೆ ಮೇಲೆ ಕೂತಿರ್ತಾರೆ, ಬೇಕು ಅಂತ ಕಾಲಕ್ಕೆ ಮಕ್ಕಳು ತಂದು ಕೊಡ್ತಿರ್ತಾರೆ. ಆಗ್ಲೂ ಆಗದೊಂದು 60 ವರ್ಷದ ಹಿಂದಿನ ನೆನಪಿಸ್ಕೊಂಡು ನಮ್ ಕಾಲದಲ್ಲಿ ಎಷ್ಟು ಕಷ್ಟ. ಈ ದುಃಖಕ್ಕೆ ಪರಿಹಾರ ಇಲ್ಲ. ನೆನ್ಸ್ಕೊಂಡು ಅಳುದುಂಟಲ್ಲ, ಅದು ನಾವೇ ಮಾಡ್ಕೊಂಡು ಅಪರಾಧ ಅಂತ ಲೆಕ್ಕ ಆಗತ್ತೆ. ಕೆಲವೊಂದ್ ಸರ್ತಿ ಕಷ್ಟಪಟ್ಟಿದ್ವಿ, ಕೆಲವೊಂದ್ ಸರ್ತಿ ನೋಡಿ ಸ್ವಲ್ಪ ಸರಿಯಾದ ಮನಸ್ಥಿತಿ ಇದ್ರೆ ಅದನ್ನ ಹೇಳ್ಕೊಂಡು ಖುಷಿನೂ ಪಡ್ಬೋದು. ಸತ್ಯ ಹೇಳ್ಬೇಕು ಅಂದ್ರೆ ಈ ಮಕ್ಕಳಿಗಿಂತ ನಾವು ಬೆಟರ್. ನಾವು ಶಾಲೆಗೆ ಹೋಗುವಾಗ, ನಡ್ಕೊಂಡು ಹೋಗುವಾಗ ಎಷ್ಟು ಗಿಡಗಳನ್ನು ನೋಡಿದ್ವಿ, ಎಷ್ಟು ಮರಗಳನ್ನು ನೋಡಿದ್ವಿ, ಎಷ್ಟು ಹಣ್ಣುಗಳನ್ನು ನೋಡಿದ್ವಿ, ಎಷ್ಟು ತರದ ಚಿಟ್ಟೆ, ಕ್ರಿಮಿ, ಕೀಟ ಇದುಗಳ ಪರಿಚಯ ಇತ್ತು ನಮಗೆ. ಈ ಮಕ್ಕಳಿಗೆ ಶಾಲೆಯಲ್ಲಿ ಅದು ಸ್ಮಾರ್ಟ್ ಬೋರ್ಡ್ ಅಲ್ಲಿ ಮಾತ್ರ ತೋರಿಸಿದ್ರೆ ಗೊತ್ತಾಗುತ್ತೆ, ಅದೇ ಎದುರುಗಡೆ ಬಂದ್ರೆ ಎದುರ್ಕೊಂಡು ಓಡೋಗ್ತಾರೆ. ಅವ್ರಿಗೆ ಯಾವ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟದ ಪರಿಚಯವಿಲ್ಲದೆ ಪರಿಸರಕ್ಕಿಂತ ಬೇರೆಯಾಗಿ ಬದುಕ್ತಾ ಇದ್ದಾರೆ. ವಸ್ತುತಃ ಅದ್ರಲ್ಲಿ ಗುಣವೂ ನಾವು ಚಿಂತನೆ ಮಾಡಬಹುದು. ಆದ್ರೆ ನಮ್ಗೇನು ಅಂದ್ರೆ, ನಮ್ಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳುವ ಹಾಗೆ ಮಕ್ಕಳೇನೋ ಸುಖವಾಗಿದ್ದಾರೆ ಅಂತ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರ್ತೇವೆ. ಅಂದ್ರೆ ಎಲ್ಲರಿಗೂ ಅವರವರ ದೃಷ್ಟಿಕೋನ ಹೇಗೋ ಅದು. ಅದರಿಂದಾಗಿ ಶೋಕ ಪಡುವುದಕ್ಕೆ ಯಾರು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಅದು ನಾವೇ ಅರ್ಥ ಮಾಡ್ಕೊಳ್ಬೇಕು. ನಮ್ಗಿರುವ ಸುಖ ಈಗಿನ ಮಕ್ಳಿಗಿಲ್ಲ ಅಂತ ಗೊತ್ತಿದ್ರೆ ನಾವು ಅದನ್ನು ಸುಖ ಪಡ್ಬೋದು. ಅವತ್ತೊಂದು ಆಕ್ಸಿಡೆಂಟ್ ಆಯ್ತು ರೀ, ಬಿದ್ದಿದ್ವಿ, ಏನೋ ಆಯ್ತು. ವಸ್ತುತ ಅವತ್ತು ಪೆಟ್ಟು ತಿಂದು ಗಾಯ ಆಗಿ ಅಂತ ಬೊಬ್ಬೆ ಹೊಡ್ಕೊಂಡು ಆಸ್ಪತ್ರೆ ಹೇಳ್ಕೊಂಡು ಯಾರಾದ್ರೂ ಹೊರರೋ ಅಂತ ಬೊಬ್ಬೆ ಹೊಡಿತಿದ್ವಿ. ಆದ್ರೆ ಇವತ್ತು ನೆನಪಿಸ್ಕೊಂಡ್ರೆ ಖುಷಿ ಆಗುತ್ತೆ. ದೇವ್ರು ಏನ್ ರಕ್ಷಣೆ ಮಾಡಿದ, ಎಂತ ಹೈವೇ ಮಧ್ಯದಲ್ಲಿ ಬಿದ್ದಿದ್ರು, ಎಲ್ಲಾ ಗಾಡಿಗಳು ಅಷ್ಟು ವೇಗವಾಗಿ ಹೋಗುವಾಗ್ಲು ನಮ್ ಗಾಡಿಗೆ ಡಿಕ್ಕಿ ಹೊಡೆದೆ ಎದ್ದು ಬಂದು ಅಲ್ವಾ ಅಂತ ಖುಷಿನೂ ಪಡ್ಬೋದು. ಇಲ್ಲ ಅಂದ್ರೆ ಅವತ್ತಾದ ಯಾವ್ದೋ ಒಂದು ಸಣ್ಣ ಗೆರೆ, ಅದು ಇನ್ನು ಗುಣ ಅಂದ್ರೆ ಕಲೆ ಹೋಗಿರೋಲ್ಲ, ಎಲ್ಲ ಹೋಯ್ತ್ರಿ, ಅದೊಂದು ಕಲೆ ಮಾತ್ರ ಹಂಗೇ ಉಳ್ಕೊಂಡು ದಾಟ ಅಂತ ಅಳುವುದಕ್ಕೂ ಸಾಧ್ಯ ಇದೆ. ಹಾಗಾಗಿ ದುಃಖಕ್ಕೂ ಶೋಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ದುಃಖ ಪಡುವುದು ಅನಿವಾರ್ಯ, ಅದು ಪೆಟ್ಟು ಬಿದ್ದಾಗ ಹಾಗೇ ಆಗುತ್ತೆ. ಆದ್ರೆ ಶೋಕ ಪಡುವುದು ನಮ್ಮ ಆಪ್ಷನ್. ಅದ್ ನಾವೇ ಆಪ್ಷನ್ ತಗೊಂಡು ಅಳುವುದು ಅಂತ ಆದ್ರೆ ಅದಕ್ಕೆ ಪರಿಹಾರ ಇಲ್ಲ. ಅದನ್ನಾಗಿ ನೀನ್ ದುಃಖ ಪಡಬೇಡ ಅಣ್ಣ, ಆಗಿ ಹೋಗಿದ್ದಾಯ್ತು. ಎಲ್ಲರೂ ಈ ಯುದ್ಧದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಅಂದ್ರೆ ಇದು ಅರ್ಜುನ ಕೃಷ್ಣನ ಹತ್ರ ಪಡೆದ ಉಪದೇಶದ ಪರಿಣಾಮ. ಇದು ಅಣ್ಣನಿಗೆ ಉಪದೇಶ ಮಾಡ್ತಾ ಕೂತಿದ್ದಾನೆ. ಹೇಳ್ತಾನೆ, ಈ ದುಃಖ ಪಡೋದನ್ನ, ಈ ತರ ಶೋಕ ಪಡೋದನ್ನ ಹೇಗಪ್ಪ ಏನನ್ನು ಸಮಾಧಾನ ಮಾಡುದು? ಶತ್ರುಗಳನ್ನ ಸಂಹಾರ ಮಾಡಿ ಭೂಮಿಯನ್ನ ಗೆದ್ದು ಸ್ವಧರ್ಮದಿಂದ ನಮ್ಮ ಕರ್ತವ್ಯಗಳನ್ನ ಆಚರಣೆ ಮಾಡ್ತಾ ಶತ್ರುಗಳು ಇನ್ನಿಲ್ಲ ಅನ್ನುವ ನೆಮ್ಮದಿಯ ಚಿಂತನೆಯನ್ನು ಮಾಡಿದರೆ ಎಷ್ಟು ಅದ್ಭುತವಾದ ಕಾರ್ಯ ಇದು. ಅದನ್ನ ಹೊರತುಪಡಿಸಿ ಈಗ ಆದ ಯುದ್ಧದಲ್ಲಾದ ಸಾವು ನೋವುಗಳನ್ನು ಯೋಚಿಸಿಕೊಂಡು ನೀನು ಅಳುವುದಕ್ಕೆ ಕ್ಲೀಬನಂತೆ ಅವನು ಅದೇ ಬೈದಿದ್ದ ಕೃಷ್ಣ. ಕ್ಲೈಬ್ಯಂ ಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ
ಏನು ರಣಹೇಡಿಯ ಹಾಗೆ ನಪುಂಸಕನ ಹಾಗೆ ಮಾತಾಡ್ತಾ ಇದ್ದಿ, ಬುದ್ಧಿ ಇದೆಯಾ ನಿನಗೆ ಅಂತ ಕೃಷ್ಣ ನಿನಗೂ ಈ ಮಾತಿಗೂ ಸೂಟೇ ಆಗ್ತಿಲ್ಲ ಅಂತಾನೆ ಕೃಷ್ಣ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತ ತ್ವಯ್ಯುಪಪದ್ಯತೆ, ಇದು ನಿನಗೆ ಹೊಂದುವ ಮಾತೇ ಅಲ್ಲ. ನಿನ್ನನ್ನ ಏನು ವೀರಾದಿ ವೀರ ಹಾಗೆ ಹೀಗೆ ಅಂತ ಎಷ್ಟು ಜನ ಅನುಸರಿಸಿಕೊಂಡು ಬಂದು, ಅರ್ಜುನ ಇದ್ದಾನ, ಅರ್ಜುನ ಇದ್ದ ಪಕ್ಷದಲ್ಲಿದ್ದು ನಾವು ಕೂಡ ಯುದ್ಧ ಮಾಡಬೇಕು ಅಂತ ಮನೆ ಮಠ ಬಿಟ್ಟು ಬಂದವರೆಲ್ಲ ಇದ್ದಾರೆ ಇಲ್ಲಿ. ನೀನೀಗ ಕೈ ಕೊಟ್ರೆ ಅಷ್ಟು ಜನ ನಾವು ಅರ್ಜುನನ್ನು ಏನು ಅನ್ಕೊಂಡು ಬಂದ್ವಿ, ಇವತ್ತು ಅವನು ಎಂತ ಈ ರೀತಿ ಹೆದರ್ಕೊಂಡು ಓಡಿದ್ದ. ಹಾಗಾದ್ರೆ ನಾವು ಹಿಂದಿನ ಕತೆ ಕೇಳಿದ್ದೆಲ್ಲ ಸುಳ್ಳಿರ್ಬೇಕು. ಸುಮ್ಮನೆ ಕೆಲವೊಮ್ಮೆ ಪೇಪರಲ್ಲಿ ಅವರವರಿಗೆ ಇಷ್ಟ ಬಂದ ಹಾಗೆ ಅವರೇ ಸ್ಟೇಜ್ ಹಾಕಿ ಅವರೇ ಒಂದು ಯಾರ ಹತ್ರನೋ ಬರ್ಸಿ ಗೌಡ ಅಂತ ಗೌರವ ಡಾಕ್ಟರೇಟ್ ತಗೊಳ್ಳೋದಿರುತ್ತಲ್ಲ, ಜಲ್ಲಿ ಕಾಂಟ್ರಾಕ್ಟರ್ ಆಗಿದ್ರು ಕೂಡ. ಅಂತ ಸ್ಥಿತಿಯಲ್ಲಿ ಇವನು ಕೂಡ ಎಲ್ಲೋ ಅವನಿಗೆ ಬೇಕಾದಂತ ತಗೊಂಡ ಪದವಿ ಕಾಣುತ್ತೆ ಇದು ಅಂತ ಬೈತಾರೆ ಅಂತ ಕೃಷ್ಣನೇ ಮುಂದೆ ಚೆನ್ನಾಗಿ ಅವನನ್ನು ಹೀಗಳಿದ್ದಾನೆ. ಅದನ್ನ ನೆನಪಿಸ್ಕೊಳ್ತಾನೆ. ಕ್ಲೀಬನಂತೆ ಮಾತಾಡ್ತಾ ಇದ್ದೆ ಅಣ್ಣ, ಇದು ಸರಿಯಲ್ಲ. ಕ್ಲೀಬಸ್ಯ ಹಿ ಕುತೋ ರಾಜ್ಯಂ ದೀರ್ಘ ಸೂತ್ರಸ್ಯ ವಾ ಪುನಃ. ಅಧಿಕಾರಕ್ಕೆ ಬಂದ ಮೇಲೆ ಬಹಳ ದಿನ ಕಾಯಬಾರದು, ತಕ್ಷಣ ವ್ಯವಸ್ಥೆ ಮಾಡಬೇಕು. ಈ ದಿನ ಕಾಯುದು ಅಂದ್ರೆ ಇವತ್ತು ಮುಖ್ಯಮಂತ್ರಿಯನ್ನು ಘೋಷಿಸ್ತೀವಿ, ನಾಳೆ ಮುಖ್ಯಮಂತ್ರಿಯನ್ನು ಘೋಷಿಸ್ತೀವಿ, ನಾಳ್ದು ಘೋಷಿಸ್ತೀವಿ, ಈ ಖಾತೆನ ಅವ್ರಿಗೆ ಕೊಡ್ತೀವಿ, ಈ ಖಾತೆನೂ ಕೊಡ್ತೀವಿ. ನೀವು ಲೂಸ್ ಮಾತಾಡಿದಷ್ಟು ಅಥವಾ ಟೈಮ್ ಜಾಸ್ತಿ ಕೊಟ್ಟಷ್ಟು ನಿಮ್ಮ ಕೈಯಿಂದ ಅಧಿಕಾರದ ವ್ಯವಸ್ಥೆ ಅನ್ನೋದು ಜಾರ್ಲಿಕ್ಕೆ ಶುರು ಆಗ್ತಾ ಇದೆ ಅಂತ ಅರ್ಥ. ದೀರ್ಘ ಸೂತ್ರ ಅಂದ್ರೆ ಒಂದು ಅಧಿಕಾರ ಸಿಕ್ಕಿದ ತಕ್ಷಣ ಎಳಿಬಾರ್ದು. ನಾವು ಇವತ್ತಿನ ಭಾಷೆಯಲ್ಲಿ ಚೂಯಿಂಗ ಮುಂದೆ ಹೇಳ್ತೀವಲ್ಲ ಎಳೆಯುವುದು ಅಂತ, ಆ ಭಾಷೆಯಲ್ಲಿ ಅವ್ರು ದೀರ್ಘ ಸೂತ್ರ ಅಂತ ಅಂದ್ರೆ ಸುಮ್ಮನೆ ಹಗ್ಗನ್ನು ಎಳಿತಾ ಇರುದು. ಅದು ಏನಕ್ಕೆ ಕಟ್ಲಿಕ್ಕೆ ಇಲ್ಲ, ಹೊಸದಲ್ಲಿ ಕಟ್ಟಿ ನಿಲ್ಲಿಸ್ಬೇಕು ಸಮಸ್ಯೆಯನ್ನ. ಆದ್ರೆ ಇವನು ಹಗ್ಗ ಗಟ್ಟಿ ಇದೆಯಾ ಗಟ್ಟಿ ಇದೆಯಾ ಗಟ್ಟಿ ಇದೆಯಾ ನೋಡ್ತಾ ಕೊಡುದು, ಅದು ಅಲ್ಲಿ ಸೋರ್ತಾ ಇರೋದು ಸೋರಿ ಹೋಗ್ತಾ ಇರುತ್ತೆ. ಹಾಗೆ ಎಷ್ಟು ದೀರ್ಘ ಇದೆ ಅಂತ ನೋಡುದಾಗ್ಲಿ ಅಥವಾ ಎಳಿತಾ ಕೂತ್ಕೊಂಡು ಸಮಯ ಕಳೆಯುವುದಾಗ್ಲಿ ಇದರಲ್ಲಿ ಯಾವ ಫಲವೂ ಇಲ್ಲ. ಬೇಗ ನೀನು ಅಧಿಕಾರಕ್ಕೆ ಬರಬೇಕು ಅಂತ ಅಣ್ಣನಿಗೆ ಸರ್ವಲೋಕೇಶು ವಿಖ್ಯಾತಃ ನ ಪುತ್ರ ಪಶು ಸಂತತಿ ಕಪಾಲೀಂ ಕೃಪಪಾಪಿಷ್ಠಾಂ ವೃತ್ತಿ ಮಾಸಾಧ್ಯ ಜೀವತಃ. ಅಲ್ಲ, ಅವನೇನ್ ಹೇಳ್ತಾನೆ ಅಂದ್ರೆ, ನನಗಿದೆಲ್ಲ ಬೇಡ ಅನ್ಸ್ಬಿಟ್ಟಿದೆ, ಎಲ್ಲ ಬಿಟ್ಟು ದೂರ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಅಂತಾನೆ. ಕಪಾಲ ಅಂತಂದ್ರೆ ಭಿಕ್ಷಾಪಾತ್ರೆ. ಭಿಕ್ಷಾಪಾತ್ರೆ ಹಿಡಿಯುವುದು ಅಂತ ಅನ್ನೋದು ಕ್ಷತ್ರಿಯನಿಗೆ ಅತ್ಯಂತ ಹೀನವಾದ ಧರ್ಮ. ಭಿಕ್ಷುಗಳಿಗೆ ಕರೆಕ್ಟ್ ಅದು. ನೋಡಿ, ಎಲ್ಲರಿಗೂ ಎಲ್ಲವೂ ಹೊಂದಲ್ಲ. ಒಬ್ಬನಿಗೆ ಯಾವುದು ಧರ್ಮವೋ ಅದೇ ಇನ್ನೊಬ್ಬನಿಗೆ ಅಧರ್ಮ ಆಗುತ್ತೆ. ಸನ್ಯಾಸಿಯ ಧರ್ಮ ಗೃಹಸ್ಥನಿಗೆ ಹೇಳಿದ್ದಲ್ಲ. ಗೃಹಸ್ಥ ತನ್ನ ಹೆಂಡಿರ ಮಕ್ಕಳ ಜೊತೆಗೆ ಬದುಕುವುದು ಅಂತ ಅನ್ನೋದು ಸನ್ಯಾಸಿಗೆ ಅಧರ್ಮ. ಅದು ಸನ್ಯಾಸಿಗೆ ಹೇಳಿದ ಧರ್ಮ ಅಲ್ಲ. ಅವರವರಿಗೆ ಯಾವುದು ನಡಿಬೇಕು ಆ ಕಾಲಕ್ಕೆ ಅದನ್ನ ಮಾಡ್ಬೇಕು. ನೀನು ಕಪಾಲಿ ಆಗ್ತೇನೆ ಅಂತ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಿ, ಇದು ನಿನಗೆ ಹೀನ ಧರ್ಮ. ಇದು ನಿನಗಿದು ಮಾಡ್ಲಿಕ್ಕೆ ಯೋಗ್ಯವಾದದ್ದೇ ಅಲ್ಲ. ಒಂದೊಂದು ಸರ್ತಿ ಹೀಗಾಗುತ್ತೆ. ರಾಜ್ಯನಿಂದ ಭ್ರಷ್ಟನಾಗಿ ಅಧಿಕಾರವೂ ಇಲ್ಲದೆ ಯಾರೂ ಸಪೋರ್ಟು ಬರದೇ ಇದ್ದಾಗ, ಬದುಕುವುದಕ್ಕೊಂದೇ ದಾರಿ ಅಂತ ಬೇರೆ ಗತಿ ಇಲ್ಲದೆ ಇದ್ದಾಗ ಕಪಾಲ ಹಿಡ್ಕೊಳ್ಬೇಕು. ನಿನಗೆ ಹಾಗೇನಾಗಿಲ್ಲ. ತಮ್ಮಂದ್ರು ನಾವು ಗಟ್ಟಿ ಇದ್ದೇವೆ, ರಾಜ್ಯ ನಿನ್ನ ಕೈಯಲ್ಲಿದೆ, ಶತ್ರುಗಳು ದೂರ ಹೋಗಿದ್ದಾರೆ, ಪ್ರಜೆಗಳು ಕಾಯ್ತಾ ಇದ್ದಾರೆ. ಯಾವಾಗ ಪಾಂಡುವಿನಂತೆಯೇ ಕಾಣುವ ಧರ್ಮರಾಜ ಸಿಂಹಾಸನದಲ್ಲಿ ಕೂತು ನಮ್ಮನ್ನ ಮೊದಲಿನಂತೆಯೇ ಪೊರೆಯುತ್ತಾನೋ, 13 ವರ್ಷ ಕರಾಳ ದಿನಗಳನ್ನ ಕಳೆದು ಮುಗಿಸಿದ್ದೇವೆ, ಈಗ ಹೊಸ ರಾಜ್ಯಕ್ಕೆ ನಾವು. ಆಗ್ಲೂ ದುರ್ಯೋಧನನ ಒಪ್ಕೊಂಡವ್ರು ಇದ್ರು, ಈಗಲೂ ಒಪ್ಕೊಂಡವ್ರು ಇಲ್ವಾ ದುರ್ಯೋಧನನನ್ನ? ಎಷ್ಟು ಜನ ಇದ್ದಾರೆ. ಅವನು ಪಾಠ ಮಾಡ್ಕೊಂಡೇ ತಿರುಗಿ ಈಗ ಜೈಲನ್ನು ಅನುಭವಿಸ್ತಾ ಇದ್ದಾರೆ. ಆದ್ರೆ ದುರವಸ್ಥೆ ಎಂದಿಗೂ ಕೂಡ ಅದು ಒಂದೇ ತರ ಇರುತ್ತೆ ಅಂತ ಹೇಳುವುದು ಒಪಿನಿಯನ್ ಎರಡೂ ಕಡೆಗಿರುತ್ತೆ. ಕರ್ನಾಟಕ ದುರ್ಯೋಧನನ ಕಾಲದಲ್ಲಿ ದುರ್ಯೋಧನನಿಗೇನೆ ಟ್ಯಾಕ್ಸ್ ಕಟ್ತಾ ಇದ್ದಿದ್ದು. ಹಾಗಾಗಿ ನಮ್ಮ ಸೈನ್ಯ ದುರ್ಯೋಧನನ ಪರವಾಗಿ ಹೋರಾಡಿದ್ದು. ಹಾಗಾಗಿ ನಮ್ಮ ಸ್ವಲ್ಪ ಕನ್ನಡದ ಕವಿಗಳಿಗೆ ಹಿಂದಿನವರನ್ನು ಗಮನಿಸಿ, ಎಲ್ಲರಿಗೂ ದುರ್ಯೋಧನ ಅಂದ್ರೆ ಇಷ್ಟ. ಅದು ಬಿಡಲ್ಲ, ಅದು ಕೆಲವು ಫೋರ್ಸ್ ಇರುತ್ತಲ್ಲ, ಅದು ಆ ಕಾಲಕ್ಕೆ ಹಾಗೇ ಬರುತ್ತೆ. ಭಾರಿ ಸುಯೋಧನ, ಅವರಿಗೆ ದುರ್ಯೋಧನ ಕರೀಲಿಕ್ಕೂ ಇಷ್ಟ ಆಗಲ್ಲ. ಹೊಸತಾ ಸುಯೋಧನ ಅನ್ನೋ ಹೆಸರು ಕೊಟ್ಟದ್ದು ವೇದವ್ಯಾಸರೇ, ಇವ್ರು ಯಾರು ಕೊಟ್ಟದ್ದಲ್ಲ. ಇವ್ರೇನು ನಾವು ಅವನಿಗೆ ಮರ್ಯಾದೆ ಮಾಡಿ ಅವನ ನಿಜವಾದ ಗುಣವನ್ನು ಹೇಳ್ತೇವೆ ಅಂತ ಏನೇನೋ ಕಲ್ಪಿಸ್ತಾರೆ. ಅದು ಹೊಸದ. ಸುಯೋಧನ ಮತ್ತು ದುರ್ಯೋಧನ ಶಬ್ದಕ್ಕೆರಡಕ್ಕೂ ಒಂದೇ ಅರ್ಥ. ಚಂದ ಯುದ್ಧ ಮಾಡುತ್ತಾನೆ ಅನ್ನೋದಕ್ಕೆ ಸುಯೋಧನ ಅಂತ ಹೆಸರು. ಯುದ್ಧ ಮಾಡ್ಲಿಕ್ಕೆ ಅವನ ಎದುರುಗಡೆ ಯಾರಿಗೂ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ ಒಳ್ಳೆ ಹೆಸರದು ದುರ್ಯೋಧನ ಅಂತ. ಅವನು ಮಾಡಿದ ಅನರ್ಥದಿಂದ ಹೆಸರು ನಮಗೊಂದು ಸ್ವಲ್ಪ ಇವತ್ತು ಇರಿಟೇಟ್ ಆಗಿದೆ. ಅಲ್ಲ, ಇವತ್ತು ಸಿನಿಮಾಕ್ಕೆ ಹೆಸರು ಇಡ್ತಾರೆ, ಆ ಮಕ್ಕಳಿಗೂ ಹೆಸರು ಇಡ್ತಾ ಇದ್ದಾರೆ, ಏನು ದೊಡ್ಡ ಸಂಗತಿ ಅಲ್ಲ, ನಮ್ದೇ ಪರಂಪರೆ ಅಂತ ಅನ್ನೋ ಹಾಗೆ. ಆದ್ರೆ ಆ ವ್ಯಕ್ತಿಯಿಂದ ಆದ ಅನರ್ಥವನ್ನ ಅನುಭವಿಸಿದ ಜನಗಳು, ಬಹಳ ಜನ ಸಜ್ಜನರು, ಇಂಥ ರಾಜ್ಯಭಾರ ನಮ್ಗೆ ಬೇಡ ಇತ್ತು ಅಂತ ಹೇಳ್ತಾರೆ. ಆದ್ರೆ ಹಿಂದೆ ಉದ್ಯೋಗ ಪರ್ವದಲ್ಲಿ ಅವನು ಹೇಗೆ ಜನರನ್ನ ಗ್ಯಾರಂಟಿಗಳನ್ನ ಕೊಟ್ಟು ವಶಪಡಿಸ್ಕೊಂಡಿದ್ದ ನಾನು ತಮಾಷೆ ಹೇಳ್ತಿಲ್ಲ. ನಿಜವಾಗಿಯೂ ಯಾರ್ಯಾರಿಗೆ ಡಬಲ್ ವೇತನ, ಪಾಂಡವರು ಬರ್ತಾರೆ ಇನ್ನು ಅಂತ ಗೊತ್ತಾದಾಗ್ಲಿಕ್ಕೆ ಕೊನೆಯ ತಿಂಗಳಲ್ಲಿ ಈ ಯಾವುದು ಅಂತಾರೆ ಅಜ್ಞಾತವಾಸದ ಸಂದರ್ಭದಲ್ಲಿ
ಬೇಕು ಅಂತ ದೊಡ್ಡ ದೊಡ್ಡ ಯಾಗ ಮಾಡಿಸ್ತಾನೆ. ಯಾರು ತುಂಬಾ ತಪಸ್ವಿಗಳು ಅವರು ಇವರು ಅಂತ ಇರ್ತಾರೆ ಅವ್ರನ್ನೆಲ್ಲ ಕರೆಸಿ ಬೇಕಾದಷ್ಟು ದಾನ ದಕ್ಷಿಣೆ ಮಾಡ್ತಾನೆ. ಅದು ಯಾವುದು ಪ್ರೀತಿಯಿಂದ ನಂಬಿಕೆಯಿಂದ ಮಾಡಿದ್ದಲ್ಲ, ಅವ್ರು ಯಾರು ನಾಳೆ ಬಾಯಿ ಬಿಡಬಾರದು ಅಂತ. ಆಮೇಲೆ ಯಾರು ತನ್ನ ಏನಂತಾರೆ ಈ ಆಡಳಿತದ ವ್ಯವಸ್ಥೆಯಲ್ಲಿ ಒಳಗೊಳಗೆ ಕೆಲಸ ಮಾಡೋರಿದ್ದಾರೆ ಅವರಿಗೆಲ್ಲ ಬಕ್ಷಿಸು ಡಬಲ್ ಮಾಡ್ತಾನೆ. ಇವತ್ತು ನಾವು ಏನ್ ನೋಡ್ತೇವೆ, ತನಗೆ ಯಾರ್ಯಾರು ಹತ್ತಿರದವರಿದ್ದಾರೋ ಅವರನ್ನೆಲ್ಲ ಅಧಿಕಾರದ ವಲಯದಲ್ಲಿ ಸೇರಿಸ್ಕೊಳ್ತಾರೆ. ಬೇರೆ ಯಾರೇ ಸರ್ಕಾರ ಬಂದ್ರು ಇವ್ರು ಅವರಿಗೆ ಕೆಲಸ ಮಾಡ್ತಿರ್ತಾರೆ. ಆ ತರದ ವ್ಯವಸ್ಥೆಯನ್ನ ದುರ್ಯೋಧನ ಬಹಳ ಚೆನ್ನಾಗಿ ಮಾಡಿಬಿಟ್ಟಿದ್ದ. ಅದನ್ನೆಲ್ಲ ಜನಗಳು ನೋಡಿ ಅನುಭವಿಸಿದ್ದಾರೆ. ಹಾಗಾಗಿ ಇವನ ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನೆಲ್ಲ ತೋಪೆಬ್ಬಿಸ್ತಾನೆ. ಕೋಶ ಆಗಲೇ ಬರಿದಾಗ್ತಾ ಇದೆ ಇಂಥ ಕೆಟ್ಟ ಆಡಳಿತಕ್ಕೆ ಬಲಿಯಾಗಿ. ಅಂದಾಗಿ ಟ್ಯಾಕ್ಸ್ ಕಟ್ಟುವುದು ಎಲ್ರು, ಉಪಭೋಗಿಸುವುದು ಕೆಲವರು. ಇದು ಆ ಕಾಲದಲ್ಲೂ ಇತ್ತು, ಈ ಕಾಲಕ್ಕೂ ಅದೇ ನಡೀತಾ ಇದೆ. ಸೇಮ್, ಏನು ವ್ಯತ್ಯಾಸ ಇಲ್ಲ. ಅನ್ನ ದುರ್ಯೋಧನನದ್ದೇ ಸ್ವಭಾವ. ಆ ಸ್ವಭಾವವನ್ನು ಜನ ಪರಿಹಾರ ಆಯ್ತಪ್ಪ ಅಂತ ನಿಟ್ಟುಸಿರು ಬಿಡುವಾಗ ನೀನೊಂದು ಹೊಸ ಶಾಕ್ ಕೊಡ್ತಾ ಇದ್ಯಲ್ಲೋ ಜನಕ್ಕೆ, ಏನ್ ಮಾಡ್ತಿದ್ದಿ ನೀನ್, ಈ ರೀತಿ ನಡ್ಕೊಳ್ಳೋದು ಸರಿನಾ ಅಂತ ಅವನನ್ನ ಜೋರು ಮಾಡ್ತಾನೆ. ಹಾಗೆ ಸರ್ವಾರಂಭಾನ್ನ ಸಮತ್ಸೃಜ್ಯ ಹತಸ್ವಸ್ತಿ ಅಕಿಂಚನಃ ಕಸ್ಮಾದ್ ಆಶಂಸಸೆ ಭೈಕ್ಷ್ಯಂ ಚರ್ತುಂ ಪ್ರಾಕೃತವತ್ ಪ್ರಭೋ. ಏನೂ ತಿಳಿಯದ ದಡ್ಡ ಜೀವನಕ್ಕೆ ಅಂದ್ರೆ ಏನು ಕಲೀಲಿಲ್ಲ, ಬರೀ ಉಣ್ಣುದು ತಿನ್ನುದು ಮಲಗುದು ಬಿಟ್ರೆ ಬೇರೆ ಗೊತ್ತೇ ಇಲ್ಲ ಅವನಿಗೆ ಪ್ರಪಂಚದಲ್ಲಿ. ಅಂಥವನು ಏನಾದ್ರೂ ಭಿಕ್ಷೆ ಬೇಡ್ಲಿಕ್ಕೆ ಹೋದ ಅಂದ್ರೆ ಸರಿ ಹೋಗ್ಲಿ, ಅವನನ್ನ ಹೊಟ್ಟೆ ಪಾಡೋದೇ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ಅವನನ್ನ ಏನಾದ್ರೂ ಒಂದು ಗೊತ್ತಿರುತ್ತೆ. ಆದ್ರೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಅಕಸ್ಮಾತು 5 ವರ್ಷಕ್ಕೊಮ್ಮೆ ಆದ್ರೂ ಭಿಕ್ಷೆ ಬೇಡ್ಲಿಕ್ಕೆ ಬರ್ತಾರೆ ಅಂತಂದಾಗ ಹೋಗ್ಲಪ್ಪ ಅಂತ ಕೊಡ್ಬೋದು. ನರಿಗಳು ಭಿಕ್ಷೆಗಳಲ್ಲ ಅವುಗಳು. ಆದ್ರೆ ನಮ್ಗೆ ಅರ್ಥ ಆಗುದಿಲ್ಲ. ನಾವು ಕಾಗೆ ಬೆಳ್ಳಗಿದೆ ಅಂದ ತಕ್ಷಣ ಅಂತ ಬಾಯಿ ತೆಗಿತೀವಿ, ತಗೊಂಡು ಹೋದವ್ರು ಮತ್ತೆ ಬಾಲನ್ನು ತೋರಿಸಲ್ಲ ಎಲ್ಲಿದೆ ಅಂತ. ಅಂತಹ ಒಂದು ದುಸ್ಥಿತಿ ಬರುವಂತಹ ಅವ್ಯವಸ್ಥೆಯನ್ನ ದುರ್ಯೋಧನ ಮಾಡಿಟ್ಟ ಮೇಲೂ ನೀನು ಆ ಜನಗಳಿಗೆ ಅನ್ಯಾಯದ ಸ್ಥಿತಿಯನ್ನ ಈಗ ತರಬಾರದು. ಪ್ರಾಕೃತನಂತೆ, ಏನೂ ತಿಳಿಯದ ಪ್ರಜೆಗಳಂತೆ ನೀನು ಕೂಡ ವರ್ತಿಸಿದ್ರೆ, ಪ್ರಾಕೃತ ಅಂದ್ರೆ ಪಾಪ ಮುಂದಿದ್ದು ಹಿಂದಿದ್ದು ಗೊತ್ತಾಗುದಿಲ್ಲ. ಹೀಗ್ ಮಾಡಿದ್ರೆ ಏನಾಗುತ್ತೆ, ನಾಳಿದ್ದೇನಾಗುತ್ತೆ. ನೀವು ಬುಲೆಟ್ ಟ್ರೈನ್ ಅಂದ್ರೆ ಅವ್ರಿಗೆ ತಲೆಗೆ ಹೋಗಲ್ಲ, ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ತಲೆಗೆ ಹೋಗಲ್ಲ. ನಮ್ಮ ಮನೆಗೆ 10 kg ಅಕ್ಕಿ ಬಂತ, ಸರಿ ನಾವು ಅದಕ್ಕೆ ಸರಿ ಇದೆ ಅಂತವ್ರಿದ್ದಾರೆ. ನೀನು ಅದೇ ರೀತಿ ಮಾಡ್ತಾ ಇದ್ದಿ, ನೀನು ಅದೇ ರೀತಿ ಮಾತಾಡ್ತಾ ಇದ್ದಿ. ನಾವೆಲ್ಲ ಮಾಡಿದ್ ಯಾವುದು ಉಪಯೋಗಕ್ಕೆ ಇಲ್ಲ, ಇವತ್ತು ಅನರ್ಥಕ್ಕೆ ಈಡಾಯ್ತು, ನಾನು ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಿ. ಇದು ದಡ್ಡತನದ ಕೆಲಸ. ರಾಜಕುಲದಲ್ಲಿ ಹುಟ್ಟಿದ ಮೇಲೆ ಸಮಗ್ರ ವಸುಂಧರೆಯನ್ನ ಆಳ್ಬೇಕಾದದ್ದು ಮಹಾ ಕೆಲಸ. ಮೌಢ್ಯದಿಂದ ನೀನು ಕಾಡಿ ಹೊರಡ್ತೇನೆ ಅಂತ ಹೇಳ್ತಾ ಇದ್ದೀಯಲ್ವಾ, ರಾಜನಾದವನಿಗೆ ಎಷ್ಟು ಕೆಲಸ ಮಾಡ್ಲಿಕ್ಕಿದೆ. ಮುಂದೆ ತುಂಬಾ ಬಿಡಿಸಿ ಹೇಳ್ತಾಳೆ ಅವಳು, ದ್ರೌಪದಿಯು ಬಿಡಿಸಿ ಹೇಳ್ತಾಳೆ, ತುಂಬಾ ಚಂದ. ಇದೆಲ್ಲ ಒಂದು ರೀತಿ ರಾಜಧರ್ಮಕ್ಕೆ ಸಂಬಂಧಪಟ್ಟ ವಿಷಯ. ಇವತ್ತು ನಿಜವಾಗಿ ಈ ಯಾರ್ಯಾರು ರಾಜಕಾರಣಿ ಅಂತ ಹೇಳ್ಕೊಂಡು ತಿರುಗ್ತಾರೆ ಅವ್ರಿಗೆ ಒಂದ್ಸರ್ತಿ ಶಾಂತಿ ಪರ್ವ ಆಟ ಮಾಡ್ಬೇಕು. ಅರ್ಥ ಆಗುತ್ತೆ ಬಿಡುತ್ತೆ ಬೇರೆ ಪ್ರಶ್ನೆ. ಯಾರೋ 10ರಲ್ಲಿ 100ರಲ್ಲಿ ಬೇಡ 1000ದಲ್ಲಿ ಒಬ್ಬನಿಗಾದ್ರೂ ಇಲ್ಲ ಬೇರೆ ಏನೋ ಇದೆ, ನಾವಿವತ್ತು ಮಾಡೋದಕ್ಕಿಂತ ಬೇರೆದೇ ಏನೋ ಒಂದು ಇದೆ ಬದುಕಿನಲ್ಲಿ ಅಂತ ಒಬ್ಬನಿಗೆ ಅನ್ನಿಸಿದ್ರೆ ನಾಳೆ ಅದೆಲ್ಲೆಲ್ಲೋ ಪರಿಣಾಮ ಬೀರುತ್ತೆ. ಆದ್ರೆ ನಮ್ಗೆ ಇಂಥ ಟೆಕ್ಸ್ಟ್ ಬುಕ್ಗಳು ಇಲ್ಲ. ಪೊಲಿಟಿಕಲ್ ಸೈನ್ಸ್ ಅಂತ ಯಾವುದೋ ದೇಶದಲ್ಲಿ ನೆನೆಗುದಿಗೆ ಬಿದ್ದಂತಹ ಇತಿಹಾಸವನ್ನ ಸಿದ್ಧಾಂತವನ್ನ ತಂದು ಇಲ್ಲಿಗೆ ಬೋಧಿಸಿ ಅದು ಕೊನೆಗೆ ನೀವು ಅಲ್ಲಿ ಏನ್ ಓದಿರ್ತೀರೋ ಅದು ಯಾವುದು ಫೀಲ್ಡಿಗೆ ಬಂದಾಗ ನಡೆಯಲ್ಲ. ಹೌ ಟು ಸ್ವಿಮ್ ಅಂತ ಒಬ್ಬ ಬರ್ದಿದ್ದಂತೆ, ಅವ್ನು ನೀರಿಗೆ ಬಿದ್ದು ಸತ್ತ. ನಮ್ದು ಹಾಗೇನೆ. ಇವತ್ತು ರಾಜಕೀಯದಲ್ಲಿ ಇರ್ಬೇಕು ಇನ್ನು ತಮಾಷೆ ಅಲ್ಲ, ಯಾರೋ ಒಬ್ಬ ರಾಜಕೀಯದಲ್ಲಿ ಹೇಗೆ ಮೆರಿಬೇಕು ಅಂತ ಒಂದು ಪುಸ್ತಕ ಬರೆದಿದ್ದ. ಅವನು ಠೇವಣಿ ಕಳ್ಕೊಂಡಿದ್ದ, ಅವನು ನಿಂತ ಅವ್ಯವಸ್ಥೆ. ಯಾಕೆಂದ್ರೆ ಬರೆಯುವುದು ಮತ್ತೆ ಜೀವನದಲ್ಲಿ ನಡೆಯುವುದು ಬೇರೆನೆ. ಇದು ಒಂದು ರೀತಿ ಜೀವನದಲ್ಲಿ ನಡೆದ ಇತಿಹಾಸ ಅಲ್ವಾ. ಇದನ್ನ ಸರಿಯಾಗಿ ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ನಿಜವಾದ ಪ್ರಜೆಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ನಾಯಕನಿಗೆ ಏನು ನಾಯಕತ್ವ ಗುಣ ಬೇಕು ಅದನ್ನ ಇಲ್ಲಿ ಧರ್ಮರಾಜನಿಗೆ ಉಪದೇಶಿಸುವ ನೆಪದಲ್ಲಿ ಅರ್ಜುನನು ಹೇಳ್ತಾನೆ, ಭೀಮನು ಹೇಳ್ತಾನೆ, ನಕುಲನು ಹೇಳ್ತಾನೆ, ಸಹದೇವನು ಹೇಳ್ತಾನೆ, ಸ್ವತಃ ದ್ರೌಪದಿಯು ಹೇಳ್ತಾಳೆ. ನೋಡಿ, ಎಲ್ರಿಗೂ ಗೊತ್ತಿದೆ ರಾಜಧರ್ಮ ಅಂದ್ರೆ ಏನು ಅಂತ. ನಮ್ಗೆ ಇವತ್ತು ಕೇಳಿದ್ರೆ ಅದು 5 ವರ್ಷಕ್ಕೊಮ್ಮೆ ಬರುತ್ತೆ, ಓಟ್ ಹಾಕಿದಾಗ ಅವ್ರು ತಗೊಂಡು ಹೋಗ್ತಾರೆ ಅಷ್ಟೇ. ನಮ್ಗೆ ಅಷ್ಟೇ ಗೊತ್ತಿರೋದು ರಾಜ ಅಂದ್ರೆ ಅವ್ನು ಹೇಗೇ ಇರ್ಲಿ, ಅವ್ನು 2 ಮದುವೆ ಆದ್ರೂ ಆಗ್ಲಿ, 4 ಮದುವೆ ಆದ್ರೂ ಆಗ್ಲಿ, 106 ಕೇಸ್ಗಳಲ್ಲಿ ಬೇಕಾದ್ರೂ ಸಿಕ್ಕಾಕೊಳ್ಳಿ, ನಮ್ಮನೆಗೆ 10 kg ಕೊಡ್ತಾನೆ ಅಂದ್ರೆ ಅವ್ನು ದೊಡ್ಡವನು, ಮುಗಿದೋಯ್ತು. ಈ ಸ್ಥಿತಿಗೆ ನಮ್ಮ ಮನಸ್ಸು ಬಂದು ನಿಂತಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಬಗ್ಗೆನೂ ಗೊತ್ತಿಲ್ಲ, ಒಬ್ಬ ನನ್ನನ್ನು ಆಳೋನು ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ. ಆದ್ರೆ ಹಾಗಿರ್ಬಾರ್ದು. ನೀನೊಂದು ಕೆಟ್ಟ ಮಾದರಿಯನ್ನ, ಆದರ್ಶವನ್ನ ಸಮಾಜದಲ್ಲಿ ಪ್ರತಿಷ್ಠಾಪನೆ ಮಾಡಬಾರದು, ಇದು ತಪ್ಪು ಅಂತ ತಮ್ಮ ಹೇಳ್ತಾನೆ. ಕೃತ್ವಾ ನೃಶಂಸಂ ಹ್ಯದನೆ
ದಿಗಸ್ತ್ವದ್ ಅಧನಾತ್ ಅಧನತಾಮಿಹ ಆಶ್ವಸ್ತವನ್ ಋಷೀಣಾಂ ಹಿ ವಿದ್ಯತೆ ವೇದ ತದ್ಭವಾನ್. ದುಡಿಮೆಗೆ ಶಕ್ತಿ ಇದ್ದು ಅಥವಾ ದುಡಿದ ಸಂಗತಿಗಳನ್ನ ಕೈಯಲ್ಲೇ ಹಿಡ್ಕೊಂಡು ಎಲ್ಲ ಬೇಡ ಅಂತ ಬಿಟ್ಟು ಬಂದ್ರೆ ಆ ಅಧನ ಅಂದ್ರೆ ದಾರಿದ್ರ್ಯ ಇದ್ದವನನ್ನ ಯಾವ ರೀತಿಯಿಂದಲೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ದಾರಿದ್ರ್ಯ ಅನ್ನೋದು ಹೊತ್ಕೊಂಡೇ ಹುಟ್ಟಿದಾನೆ, ಅದು ಅವನಿಗೆ ಬಂದದ್ದು ಪೂರ್ವದಿಂದ. ಇದ್ದದನ್ನ ಬಿಟ್ಟು ಹೋಗುದುಂಟಲ್ವಾ, ಇದು ಮಹಾ ಮೂರ್ಖತನ. ನಿನ್ ಕೈಯಲ್ಲಿದೆ, ಈಗ ನಿನ್ನ ತಡೆಯೋರು ಯಾರಿಲ್ಲ ಸಿಂಹಾಸನದಲ್ಲಿ ಕೂಡುವುದಕ್ಕೆ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ, ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗಿದ್ರು ನೀನು ಅಧನ, ನನಗೆ ದುಡ್ಡು ಬೇಡ, ನನಗೆ ಅಧಿಕಾರ ಬೇಡ, ನನಗೆ ಸಾಮ್ರಾಜ್ಯ ಬೇಡ, ನನಗೆ ಸಂಪತ್ತು ಬೇಡ ಅಂತ ಹೀಗೆ ಬಿಟ್ಟು ಹೋಗುದುಂಟಲ್ವಾ, ಇದು ಮಹಾ ಮೂರ್ಖತನ. ನಿನ್ನ ಈ ಯೋಚನೆಗೆ ಧಿಕ್ಕಾರವಿರಲಿ, ದಿಗಸ್ತು. ನೀನ್ ಮಾಡ್ತಾ ಇರೋದು ಸರಿಯಲ್ಲ ಇದು. ಯಾಕಂದ್ರೆ ಇದು ನಾಚಿಕೆ ಕೇಡಿತನ. ನೀನ್ ಮಾಡ್ತಾ ಇರುವ ಕೆಲಸ ಬೇರೆ ಏನನ್ನಾದ್ರೂ, ಹುಟ್ಟುವಾಗ್ಲೇ ಒಬ್ಬ ಧನಿಕನಲ್ಲದೆ ಹೇಗೋ ಬಂದ ಅಂದ್ರೆ ಅವನನ್ನು ಕ್ಷಮೆ ಮಹಿ, ಅವನು ಸಹಿಸ್ಕೊಳ್ಬಹುದು. ಯಾಕಂದ್ರೆ ನಾಳೆ ಅಲ್ಲ ನಾಳ್ದು ಒಂದು ದುಡ್ದು ಏನೋ ಮಾಡ್ಕೊಳ್ತಾನೆ ಅಂತ ಒಂದು ಭರವಸೆ ಇದೆ. ಇದ್ದದ್ದನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತನ್ನುವ ನಿನ್ನ ಈ ಅವ್ಯವಸ್ಥಿತ ಚಿತ್ತಕ್ಕೆ ಯಾರು ಕೂಡ ಸಮಾಧಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಸರ್ತಿ ಆ ಸ್ಥಾನಕ್ಕೆ ಬಂದು ಕೂತ್ರೆ, ಹೇಗೆ ಸಮುದ್ರ ಅಂತ ಒಂದಾದ ಮೇಲೆ ಎಲ್ಲ ನದಿಗಳು ಅಲ್ಲಿಗೆ ಹುಡ್ಕೊಂಡು ಬರ್ತಾವೋ, ಹಾಗೆ ಸಂಪತ್ತು ನೀನು ಆ ಸ್ಥಾನದಲ್ಲಿ ಕೂತು ಮೇಲೆ ಮತ್ತೆ ನೀನು ಯುದ್ಧ ಮಾಡಿ ಪ್ರತಿ ಸರ್ತಿ ಎಲ್ಲರನ್ನ ಸದೆ ಬಿಡುದು, ಅವರ ಕೋಶವನ್ನು ಎಳ್ಕೊಂಡು ಬಂದು ಮಾಡ್ಬೇಕಾಗಿಲ್ಲ. ನೀನು ಆ ಸ್ಥಾನವನ್ನ ಭದ್ರವಾಗಿ ಕೂತಿ ಅಂತಂದ್ರೆ ಎಲ್ಲ ಕಡೆ ಟ್ಯಾಕ್ಸ್ಗಳು ತಾನಾಗೆ ಹರಿದು ಬರ್ತವೆ. ಈ ಒಂದು ಮಹಾ ಅನ್ಯಾಯವನ್ನು ತಪ್ಪಿಸ್ಲಿಕ್ಕೆ ಒಂದು ಹಿಂಸೆಯನ್ನು ಮಾಡ್ಲೇಬೇಕಾಗುತ್ತೆ. ದೇಹದ ಯಾವುದೋ ಒಂದು ಭಾಗ ಕೊಳೀತಾ ಇದ್ದದ್ದನ್ನ ಪರಿಹರಿಸಬೇಕು ಅಂದ್ರೆ ದುರ್ಮಾಂಸ ತೆಗಿಲೇಬೇಕು. ಅಯ್ಯೋ ಆಪರೇಷನ್ ಮಾಡಿದರೆ ಇಷ್ಟು ರಕ್ತ ಹೋಗುತ್ತೆ, ಇಷ್ಟು ಹೊತ್ತು ಪ್ರಜ್ಞೆ ತಪ್ಪಿ ಬಿಡ್ಬೇಕು, 1 ತಿಂಗಳು ರೆಸ್ಟ್ ಇರಬೇಕು, ಅದಕ್ಕಿಂತ ನಾನು ಹಾಗೆ ಸಾಯುದು ಒಳ್ಳೇದು ಅಂದ್ರೆ ದಡ್ಡತನ ಅಂತಾರೆ. ಆ ನೋವನ್ನು ಸಹಿಸ್ಕೊಂಡ್ರೆ ಮತ್ತೆ 20 ವರ್ಷ ಬದುಕ್ಬೋದು, ಮತ್ತಷ್ಟು ಧರ್ಮ ಕರ್ಮಗಳನ್ನು ಮಾಡ್ಬೋದು. ಇಲ್ಲ ನಾನು ಎಷ್ಟು ದಿವಸ ಬದುಕಿದನೋ ಅಷ್ಟೇ ದಿವಸ ಧರ್ಮ ಕರ್ಮ ಮಾಡ್ಕೊಂಡಿರ್ತೇನೆ ಅಂತ 4 ತಿಂಗಳು ಸಾಯುವುದಕ್ಕೂ ಆಪರೇಷನ್ ಮಾಡಿ 40 ವರ್ಷ ಬದುಕುವುದಕ್ಕೆ ವ್ಯತ್ಯಾಸ ಇಲ್ವಾ? ನೀನೊಂದು ಯೋಚನೆ ಮಾಡು. ಈಗ ನೀವು ಮಾಡಿದ್ದು ಆಪರೇಷನ್ನು, ಇದು ದುರ್ಮಾಂಸವನ್ನ ತೆಗಿಲಿಕ್ಕೆ ಮಾಡಿದ್ದು, ಇದು ಹಾನಿ ಮಾಡಿ ಹತ್ಯೆ ಮಾಡಿ ಹಿಂಸಾಚಾರ ಅನ್ನೋದನ್ನ ಇಷ್ಟಪಟ್ಟು ಮಾಡಿದ್ದಲ್ಲ. ನಾವು ಅವರಿಗೆ ಆಪ್ಷನ್ ಕೊಟ್ಟಿದ್ದೀವಿ, ನಮ್ಗೆ 5 ಗ್ರಾಮವಾದ್ರೂ ಕೊಡಿ, ನಾವು ಎಲ್ಲೋ ನಮ್ಮ ಪಾಡಿಗೆ ನಮ್ಮ ಕರ್ತವ್ಯ ಮಾಡ್ಕೊಂಡು ಇದ್ದು ಬಿಡ್ತೇವೆ ಅಂತ. ಕೃಷ್ಣನೂ ಕೂಡ ಹೋಗಿದ್ದ, ಕೃಷ್ಣನನ್ನು ಅವಮಾನ ಮಾಡಿದ್ರು. ವಸ್ತುತಃ ನನಗೆ ಕೃಷ್ಣನಿಗೆ ಅವಮಾನ ಮಾಡುವುದಕ್ಕಿಂತ ದೊಡ್ಡ ಜೀವನದಲ್ಲಿ ಅನಾಹುತದ ಕೆಲಸ ಮತ್ತೊಂದಿಲ್ಲ. ನಾವು ನಮಗೋಸ್ಕರ ಕಳುಹಿಸಿ ಅವನನ್ನು ಕಟ್ಟಾಕ್ಲಿಕ್ಕೆ ಪ್ರಯತ್ನ ಪಟ್ರಲ್ಲಿ ನಾವು ಆಗ್ಲೇ ಅವರನ್ನು ನಿಗ್ರಹಿಸ್ಬೇಕಿತ್ತು. ಮೊದಲನೆಯ ನಮ್ಮ ಹೆಂಡತಿಗಾದ ಅನ್ಯಾಯಕ್ಕೆನೇ ನಾವಲ್ಲೇ ವಧಿಸ್ಬೇಕಿತ್ತು. ಆದ್ರೆ ನೀನ್ ಹೇಳಿದ್ದಿ ಅಂತ ನಾವೆಲ್ಲ ಸುಮ್ಮನಿದ್ವಿ. ನಿನ್ನ ಧರ್ಮದ ಚರ್ಯೆಗಳಿಗೆ ನಾವು ವಿರೋಧ ಮಾಡಬಾರದು ಅಂತ ಅನ್ನುವ ಕಾರಣಕ್ಕೆ. ಆದ್ರೆ ಇವತ್ತಿಷ್ಟೆಲ್ಲ ಸಿಕ್ಕಿದ ಮೇಲೂ ಕೂಡ ಮಿತ್ರರಿದ್ದಾರೆ. ಸಂಪತ್ತು ಅನ್ನೋದು ಎಲ್ಲದಕ್ಕಿಂತ ಮುಖ್ಯವಾದದ್ದು. ಇವನು ಸ್ವಲ್ಪ ಎಕಾನಮಿಸ್ಟ್, ಇವನು ಅರ್ಜುನ. ಹಾಗಾಗಿ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ಮಾತಾಡ್ತಾನೆ. ದುಡ್ಡಿದ್ರೆ ಧರ್ಮ, ದುಡ್ಡಿದ್ರೆ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದು, ದುಡ್ಡಿದ್ರೆ ಆ ಸತ್ಕರ್ಮಗಳನ್ನು ಮಾಡಿದ್ರಿಂದ ಪುಣ್ಯ ಬಂದು ಮೋಕ್ಷಕ್ಕೆ ಸಾಧನೆ ಆಗುತ್ತೆ. ಅದಕ್ಕೆ ದುಡ್ಡಿಲ್ಲದೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದುಡ್ಡಿನ ಬಗ್ಗೆ ಒಂದಿಷ್ಟು ಹೇಳ್ತಾನೆ, ಅರ್ಥಶಾಸ್ತ್ರದ ವಿವರ. ಯಾಕೆಂದ್ರೆ ರಾಜಧರ್ಮ ಅನ್ನೋದು ಅರ್ಥಶಾಸ್ತ್ರದ್ದೇ ಒಂದು ಭಾಗ, ಅಥವಾ ಅರ್ಥಶಾಸ್ತ್ರದಲ್ಲಿ ರಾಜಧರ್ಮವೂ ಸೇರ್ಕೊಳ್ಳುತ್ತೆ. ಅದೆರಡು ಬಿಟ್ಟು ಬೇರೆ ಬೇರೆ ಆಗಿ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಏನಂದ್ರೆ ಇವತ್ತು ಎಕಾನಮಿಯೇ ಬೇರೆ, ಪೊಲಿಟಿಕಲ್ ಸೈನ್ಸೇ ಬೇರೆ. ಎರಡನ್ನ ಒಟ್ಟಿಗಿಟ್ಟು ಯೋಚನೆ ಮಾಡಿದ್ರೆ ಮಾತ್ರ ಪರಿಪೂರ್ಣ ಚಿತ್ರ ಸಿಗ್ಲಿಕ್ಕೆ ಸಾಧ್ಯ. ಅದರಿಂದಾಗಿ ಅರ್ಥದ ಬಗ್ಗೆ ಹೇಳ್ತಾನೆ, ಅರ್ಥೈರರ್ಥಾಹ ನಿಬದ್ಧಂತೆ. ನಾಳೆ ಸಂಪತ್ತು ಜಾಸ್ತಿ ಆಗ್ಬೇಕಾದ್ರೆ ಸಂಪತ್ತಿದ್ರೇನೆ ಸಂಪತ್ತು ಜಾಸ್ತಿ ಆಗುದು. ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾಳೆ ಸಂಪತ್ತನ್ನು ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಯಾರೋ ಒಬ್ಬ ಸಾಮಾನ್ಯನಾದ್ರೂ ಕೂಡ, ಒಬ್ಬ ವೈಶ್ಯನಾದ್ರೂ ಕೂಡ ಒಂದು 4 ದನ ತಗೊಂಡು ಅದನ್ನು ಸಾಕಿ, ಅದು ಕರುವಾಗಿ, ಅದು ದೊಡ್ಡದಾಗಿ ಬೆಳೆದು, ಅದನ್ನು ಮತ್ತೆ ಮಾರಿ, ಮತ್ತಷ್ಟು ಒಂದು ದೊಡ್ಡ ಜಾತಿಯ ಕುದುರೆಗಳನ್ನು ಇನ್ನೇನೋ ತಗೊಂಡು ಅದನ್ನು ಮತ್ತೆ ಬೆಳೆಸಿ, ಹೀಗೆ ಇನ್ವೆಸ್ಟ್ ಮಾಡಿ ದುಡ್ಡಿನಿಂದಲೇ ದುಡ್ಡು ಹುಟ್ಟುವುದು ಹೊರತು ದಾರಿದ್ರ್ಯದಿಂದ ದುಡ್ಡು ಹುಟ್ಟಲ್ಲ. ದಾರಿದ್ರ್ಯದಿಂದ ಹೊಟ್ಟೆಪಾಡಿಗೆ ತಕ್ಕದ್ದು ಹುಟ್ಟತ್ತೆ. ಆದ್ರೆ ನೀನೊಂದು ಸಾಮ್ರಾಜ್ಯ ಕಟ್ಟಬೇಕು, 10 ಜನರ ಬೇಡುವ ಕೈಗಳಿಗೆ ಕೈ ತುಂಬ ಅನ್ನ ಕೊಡಬೇಕು, ಅವರ ಅಗತ್ಯಗಳನ್ನ ಕಾಲಕ್ಕೆ ಸರಿಯಾಗಿ ಪ್ರಜೆಗಳು, ರಾಜನೇ ನಮಗೆ ಗತಿ ಅಂತ ಬಂದಾಗ ಅವರನ್ನು ತುಂಬಿಸ್ಬೇಕು ಅಂದ್ರೆ ನಿನ್ನ ಹತ್ರ ದುಡ್ಡಿರ್ಬೇಕು. ದುಡ್ಡಿಲ್ಲದೆ ಏನು ಮಾಡ್ಲಿಕ್ಕೆ, ನೀನ್ ದುಡ್ಡು ಬಿಟ್ಟು ಹೋಗ್ತೇನೆ, ರಾಜ್ಯ ಬಿಟ್ಟು ಹೋಗ್ತೇನೆ, ಅಧಿಕಾರ ಬಿಟ್ಟು ಹೋಗ್ತೇನೆ, ಸಂಪತ್ತು ಬಿಟ್ಟು ಹೋಗ್ತೇನೆ ಅಂದ್ರೆ ನೀನು ಇಲ್ಲಿ ತನಕ ಯಾವುದಕ್ಕೋಸ್ಕರ ಹೋರಾಡಿದ್ಯೋ
ಅದೆಲ್ಲ ನೀರಿನಲ್ಲಿ ವ್ಯರ್ಥ ಆಯ್ತಲ್ವಾ, ಹೋಮ ಮಾಡಿದಾಗ ಆಯ್ತಲ್ವ, ನೀರಲ್ಲಿ ಕೂತ್ಕೊಂಡು ಏನು ಉಪಯೋಗ ಇಲ್ಲ ಅಂತ ಆಯ್ತಲ್ವಾ. ಧರ್ಮ ಕಾಮಶ್ಚ ಸ್ವರ್ಗಶ್ಚ ಹರ್ಷ ಕ್ರೋಧ ಶ್ರುತಂದಮ ಅರ್ಥಾದೇತಾನಿ ಸರ್ವಾಣಿ ಪ್ರವರ್ತಂತೆ ನರಾಧಿಪ. ಧರ್ಮವಾಗಲಿ, ಬಯಕೆಗಳಾಗಲಿ, ಸ್ವರ್ಗವಾಗಲಿ. ಈಗ ಸ್ವರ್ಗ ಸಿಗ್ಬೇಕು ಅಂದ್ರೂ ಕೂಡ ದಾನ ಮಾಡಬೇಕು, ದಾನ ಮಾಡ್ಬೇಕು ಅಂದ್ರೆ ದುಡ್ಡಿರ್ಬೇಕು. ಏನಕ್ಕಾದ್ರೂ ಸಂತೋಷ ಪಡ್ಲಿಕ್ಕಾಗ್ಲಿ, ಇನ್ನೊಬ್ಬರಿಗೆ ಸಂತೋಷ ಪಡಿಸ್ಲಿಕ್ಕಾಗ್ಲಿ, ಅಥವಾ ಏನೇ ವಸ್ತುವನ್ನ ಅನ್ಯಾಯ ಎದ್ದು ಅಂತ ಹೇಳಲಿಲ್ಲ. ಇಲ್ಲಿ ಎಲ್ಲ ಕಡೆ ಅರ್ಥ ಅಂದಾಗ ದುಡಿಮೆಯ ಬೆವರು ಹರಿಸಿ ಬಂದ ಸಂಪತ್ತನ್ನೇ ಹೇಳ್ತಾ ಇರೋದು. ಅದ್ನಾಗ ನಮ್ಗೆ ದುಡ್ಡಿರ್ಬೇಕು, ನಮ್ಮಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಹೇಳಿ ಆ ಒಂದು ರೀತಿ ಇವತ್ತು ದುಡ್ಡಿನ ಬೆನ್ನ ಹಿಂದೆ ಈಸಿ ಮನಿ, ಫಾಸ್ಟ್ ಮನಿ, ಬಿಗ್ ಮನಿ, ಅದು ಹೇಗೆ ಬರಬೇಕು ಅಂತ ಗೊತ್ತಿಲ್ಲ, ಒಟ್ಟು ಬರ್ಬೇಕಷ್ಟೇ. ಆ ಅರ್ಥಶಾಸ್ತ್ರವನ್ನು ಇಲ್ಲಿ ಹೇಳಲಿಲ್ಲ. ಉತ್ಪತ್ತಿ ದುಡಿಮೆ ಹೇಗಿರುತ್ತೋ ಅದಕ್ಕೆ ತಕ್ಕ ಸಂಪತ್ತು ಬರಬೇಕು. ಅದರಲ್ಲಿ ಬೇಕಾದ್ರೆ ಇಳುವರಿ ಜಾಸ್ತಿ ಆಗಿ ಬಂದದ್ದಾಗ್ಲಿ ಅಥವಾ ಇನ್ನೇನ, ಇದು ಹೇಗೆ ಅಂದ್ರೆ ಏನಕ್ಕೇನ ಪ್ರಕಾರೇಣ ಹೇಗಾದ್ರೂ ಸರಿ 4 ಜನರ ತಲೆ ಹೊಡೆದಾದ್ರೂ ಮೋಸ ಹೋಗುದು ಅವನ್ ತಪ್ಪು, ಮೋಸ ಮಾಡೋದು ನನ್ ತಪ್ಪಲ್ಲ ಅನ್ನೋ ತರದ ಸಿಚುವೇಶನ್ ಇವತ್ತಿದೆ. ಸಂಪತ್ತು ಅಂತ ಅನ್ನೋದು ಅದೇನೋ ರಮ್ಮಿ ಆಡುದು, ಶೇರ್ ಹಾಕುದು, ಇನ್ನೊಂದು ಮತ್ತೊಂದು, ಅಂದ್ರೆ ನಾವಿವತ್ತು ಲೀಗಲಿ ಅದನ್ನ ಸಮರ್ಥಿಸಿಕೊಳ್ಬಹುದು, ಯಾಕಂದ್ರೆ ಇದು ಗೊತ್ತಿದ್ದಾಗುದು ಅಂತ. ಆದ್ರೂ ಯಾರದ್ದು ಒಬ್ಬನ ಕಣ್ಣೀರಿನ ದುಡ್ಡೇ ತಾನೇ ಅದು. ನಾವು ಲಕ್ಕಿ ಡಿಪ್ಪೋ, ಲಾಟರಿನೋ, ರಮ್ಮಿನೋ, ಮತ್ತೊಂದು ಮಣ್ಣು ಮಸಿ ಎಲ್ಲವೂ ದ್ಯೂತ ಅಂತ ಅವರು ಎದುರುಗಡೆ ಆಡಿದ್ದನ್ನ ನಾವು ಇವತ್ತು ಇನ್ನೊಂದು ಮುಖದಲ್ಲಿ ಆಡ್ತಾ ಇದ್ದೇವೆ ಅಷ್ಟೇ. ಅದು ಯಾವುದು ನ್ಯಾಯೇನೋಪಾರ್ಜಿತವಾದ ಸಂಪತ್ತಲ್ಲ, ಬೆವರು ಹರಿಸಿ ಇಳಿಸಿ ಸಂಪಾದನೆ ಮಾಡಿದ ಸಂಪತ್ತಲ್ಲ ಅನ್ನುವುದು ತಲೆಯಲ್ಲಿ ಇರಬೇಕು ಅಂತ ಅನ್ನೋದಕ್ಕೆ ಅವನು ಹೇಳ್ತಾನೆ. ಅರ್ಥಾದೇತಾನೆ ಸರ್ವಾಣಿ. ಲೋಕದಲ್ಲಿ ಸಂಪತ್ತಿನಿಂದಲೇ ಅಧಿಕಾರದ ಸರಿಯಾದ ವಿನಿಯೋಗ ಮಾಡ್ಲಿಕ್ಕಾಗುದು, ಇಲ್ಲ ಅಂದ್ರೆ ಯಾವುದಕ್ಕೂ ಬೆಲೆ ಇಲ್ಲ. ಧನಾತ್ ಕುಲಂ ಪ್ರಭವತಿ. ಒಳ್ಳೆಯ ಸಂಪತ್ತಿದ್ರೆ ಅವನು ದೊಡ್ಡ ಕುಲದವನಾಗ್ಬಿಡ್ತಾನೆ. ಇದು ದೋಷವೂ ಹೌದು, ಗುಣವೂ ಹೌದು. ಯಾರೋ ಮೂರ್ಖನ ಕೈಯಲ್ಲಿ ದುಡ್ಡು ಬಂದ್ರೆ ಅವನೇ ಧರ್ಮಾಧಿಪತಿ ಆಗ್ಬಿಡ್ತಾನೆ, ಅವನ ಕೈ ಹತ್ರನೇ ಅವನು ಹೇಳಿದ್ದೇ ಧರ್ಮ ಆಗ್ಬಿಡುತ್ತೆ ಆಮೇಲೆ. ಅದರಿಂದಾಗಿ ಧನಾತ್ ಧರ್ಮ ಪ್ರವರ್ಧತೆ. ನೀನ್ ಕೈ ಬಿಟ್ರೆ ಯಾರೊಬ್ಬ ದುಷ್ಟ ಬಂದ ಆ ದುಡ್ಡನ್ನು ತಗೊಳ್ತಾನೆ, ಅವ್ನು ಮಾಡಿದ ಧರ್ಮ ಆಗುತ್ತೆ. ನೀನ್ ಬಿಟ್ಟು ಕೊಟ್ಟ ತಪ್ಪಿನಿಂದಾಗಿ ನಿನ್ನ ಕುಲ ಚೆನ್ನಾಗಿತ್ತು, ನೀನ್ ಬಿಟ್ಟು ಕೊಟ್ಟಿ, ಇನ್ನೊಬ್ಬ ದುಷ್ಟ ಬಂದು ಕೂತ್ಕೊಳ್ತಾನೆ, ಅವನ ಕುಲ ದೊಡ್ಡದಾಗುತ್ತೆ. ಹೀಗೆ ನಾಧನಸ್ಯ ಅಸ್ತ್ಯಯಂ ಲೋಕಃ ನಭರಃ ಪುರುಷೋತ್ತಮಃ. ಇಲ್ಲಿನ ಲೋಕ ಬಿಡಿ, ಪರಲೋಕದಲ್ಲೂ ಆತನಿಗೆ ಸ್ಥಾನ ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಧ್ಯೇತವ್ಯ ತ್ರೈ ನಿತ್ಯಂ ಭವಿತವ್ಯಂ ವಿಪಶ್ಚಿತ ಸರ್ವತಾ ಧನಮಾಹಾರ್ಯಂ ಯಷ್ಟವ್ಯಂ ಚಾಪಿ ಯತ್ನತಃ. ಯಾರೇ ಆಗ್ಲಿ, ಒಬ್ಬ ಕ್ಷತ್ರಿಯನೋ ವೈಶ್ಯನೋ ಅಥವಾ ಎಲ್ಲಾ ವರ್ಗದವರು ಕೂಡ ದುಡ್ಡಿನಿಂದ ಅವರವರ ಸತ್ಕರ್ಮಗಳನ್ನು ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಆದ್ರಿಂದಾಗಿ 3 ವೇದಗಳನ್ನ ನಿರಂತರ ಅಧ್ಯಯನ ಮಾಡಬೇಕಾದದ್ದು ಒಬ್ಬನ ಕರ್ತವ್ಯ. ಆದ್ರೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಕೂತ್ರೆ ಹೊಟ್ಟೆ ತುಂಬಬೇಕಲ್ಲ, ಅದಕ್ಕೊಂದು ಸಂಪತ್ತಿನ ದಾರಿ ಬೇಕಲ್ವಾ. ಆ ಸಂಪತ್ತಿನ ದಾರಿಯಲ್ಲಿ ನಡಿಬೇಕು ಅಂದ್ರೆ ಒಂದು ನಿತ್ಯದ ಹೊಟ್ಟೆಪಾಡಿಗೆ ಯಾಗಾದಿಗಳನ್ನು ಮಾಡ್ಕೊಳ್ಬೇಕು. ಅವನು ಯಾಗ ಮಾಡ್ಬೇಕು ಅಂದ್ರೆ ಮತ್ತೆ ದುಡ್ಡು ಬೇಕು. ಆ ದುಡ್ಡು ಮಾಡಿದ್ರೆ ಆ ಯಾಗ ಮಾಡಿದ್ರೆ ಅವನಿಗೆ ದುಡ್ಡು ಬರುತ್ತೆ. ಯಾಗ ಮಾಡ್ಲಿಕ್ಕೆ ವಸ್ತುಗಳಲ್ಲಿ ವಿನಿಯೋಗ ಮಾಡ್ಬೇಕಲ್ಲ ಸಂಪತ್ತನ್ನ. ಅವನು ಮತ್ತೊಂದಿಷ್ಟು ಉಡುಗೊರೆ ಕೊಟ್ಟಾಗ 2 ಯಾಗಗಳನ್ನ ಇವನು ವಹಿಸ್ಕೊಳ್ಲಿಕ್ಕಾಗುತ್ತೆ. ಹೀಗಾಗಿ ಅವನೂ ಕೂಡ ಸರ್ವಥಾ ಧನಮಾಹಾರ್ಯಂ. ದುಡ್ಡು ಬೇಕೇ ಬೇಕು. ಯಾಗ ಮಾಡ್ಲಿಕ್ಕಾದ್ರೂ ದುಡ್ಡು ಬೇಕು, ತ್ಯಾಗ ಮಾಡ್ಲಿಕ್ಕಾದ್ರೂ ದುಡ್ಡು ಬೇಕು. ಯಾಗಕ್ಕೂ ತ್ಯಾಗಕ್ಕೂ ದುಡ್ಡಿಲ್ಲದೆ ನಾನು ಈಗಲೇ ತ್ಯಾಗ ಮಾಡಿ ಕೂತ್ಕೊಳ್ತೇನೆ ಅಂದ್ರೆ ಅದು ಪುಣ್ಯಕ್ಕೆ ಕಾರಣ ಆಗುದಿಲ್ಲ, ಸ್ವಕರ್ತವ್ಯವನ್ನು ಬಿಟ್ಟ ದೋಷಕ್ಕೆ ಕಾರಣ ಆಗ್ತಿ. ಯಥೈವ ಪೂರ್ಣಾತು ದಧೇಹೆ ಸಂಧ್ಯತ್ಯಾಪೋ ದಿಶೋ ದಶ ಏವಂ ರಾಜಕುಲಾದ್ವಿತ್ತಂ ಪೃಥಿವಿ ಪ್ರತಿಷ್ಠತಿ. ನಿನ್ನ ಹತ್ರ ಬಂದದ್ದು ಸಮುದ್ರಕ್ಕೆ ನೀರು ಸೇರುವುದು, ಮತ್ತೆ ಸೂರ್ಯನ ಮುಖೇನ ಅದು ಆಕಾಶಕ್ಕೆ ಕೊಟ್ಟು ಆಯಾ ಜಾಗಕ್ಕೆ ನದಿಯ ಮೂಲಗಳಿಗೆ ಆ ನೀರನ್ನು ತಲುಪಿಸುವುದಕ್ಕೋಸ್ಕರ ಸಮುದ್ರ ಉದಧಿ ನೀರನ್ನ ತನ್ನೊಡಲಲ್ಲಿ ತುಂಬಿಸಿಕೊಳ್ಳುತ್ತೆ. ತನ್ನೊಡಲಲ್ಲಿ ತುಂಬಿಸಿಕೊಳ್ಳುವುದು ತನಗಾಗಿ ಅಲ್ಲ, ನಾಳೆಗೆ ಮತ್ತಷ್ಟು ನದಿಗಳು ತನ್ನ ಹತ್ತಿರ ಅದೇ ರೀತಿ ತುಂಬಿ ಹರಿಯುವುದು ಯಾಕೆ? ಆ ದಾರಿಯುದ್ದಕ್ಕೂ ಇರುವ 100,000 ಸಾವಿರಾರು ಲಕ್ಷಾಂತರ ಜೀವರಾಶಿಗಳಿದ್ದಾವಲ್ಲ, ಅವುಗಳು ಬದುಕಬೇಕು ಅಂದ್ರೆ ನೀರಲ್ಲಿ ಬದುಕಲಿಕ್ಕಾಗಲ್ಲ. ಅವುಗಳು ಭೂಮಿಯಲ್ಲೇ ಬದುಕಬೇಕು. ಆ ಭೂಮಿಯಲ್ಲೂ ಕೂಡ ಭೂಮಿಯಲ್ಲಿ ಬದುಕುವುದಲ್ಲ, ಅವರು ಭೂಮಿಯಲ್ಲೂ ನೀರಿನ ಸಂಪರ್ಕದಿಂದಲೇ ಬದುಕುವುದು. ಆ ನೀರಿನ ಸಂಪರ್ಕ ನನ್ನಿಂದಲೇ ಮೋಡಗಳ ಮೂಲಕ ಮತ್ತೆ ಅಲ್ಲಿಗೆ ಸೇರುವುದಾದ್ರಿಂದಾಗಿ ನೀನು ಉದಧಿಯಂತೆ ಬದುಕಬೇಕು, ಸಮುದ್ರದಂತೆ ಬದುಕಬೇಕು. ಸಮುದ್ರ ತನ್ನೊಡಲಿಗೆ ನೀರು ತಂದುಕೊಂಡದ್ದನ್ನ ಸೂರ್ಯನ ಮೂಲಕ ಕಳುಹಿಸಿ ಮತ್ತೆ ತನ್ನಲ್ಲಿಗೆ ಕರ್ಕೊಂಡು ಬರುತ್ತೆ. ಅಲ್ಲಿರುವವರಿಗೆಲ್ಲ ಇಂಡೈರೆಕ್ಟ್ ಆಗಿ ಇದೇ ಜೀವ ಆಧಾರ, ಸೈಕಲ್. ಅದರಿಂದಾಗಿ ನಾವು ಒಬ್ಬರು ಮಧ್ಯದಲ್ಲಿ ಮುರಿದ್ರೆ ಸೈಕಲ್ ಮುರಿದಾಗ ಆಗುತ್ತೆ. ಸೈಕಲ್ ಮುರಿದ್ರೆ ದಾರಿ ಮುಂದೆ ಸರಿಯುವುದಿಲ್ಲ. ಅದರಿಂದಾಗಿ ಒಬ್ಬ ನಿಂತರೂ ಮಧ್ಯದಲ್ಲಿ ಅನರ್ಥ ಆಗುತ್ತೆ. ಹೀಗೆ ಇದು ನಿನ್ನ ಬಗ್ಗೆ ಹೇಳ್ತಿಲ್ಲ. ಆಸೀದಿಯಂ, ಈ ಭೂಮಿ ನನಗೇನೋ ಶಾಶ್ವತವಾಗಿ ಸಿಗುತ್ತೆ ನೀನು ಕೂತ್ಕೊಂತ ಹೇಳಿಲ್ಲ ನಾನು.
ಯಾಕೆಂದ್ರೆ ಈ ಹಿಂದೆ ದಿಲೀಪ, ನೃಗ, ನಹುಷ, ಅಂಬರೀಷ, ಮಾಂಧಾತ ಇವ್ರು ಎಲ್ಲರೂ ಕೂಡ ಈ ನೆಲದ ಮೇಲೆ ಬಂದು ಹೋದವರೇ. ಪೃಥ್ವಿ ಸಾತ್ವಿಯಂ ಸ್ಥಿತ, ಇವತ್ತು ಅದೇ ವ್ಯಕ್ತಿಗಳಿಂದ ಆಳಲ್ಪಟ್ಟ ಭೂಮಿ ನಿನ್ನ ಕೈ ವಶದಲ್ಲಿದೆ. ನಗುತ್ತೆ, ನನ್ನದು ಅಂತ ಅಂದ ತಕ್ಷಣ ನಿನ್ನಂತವ್ರನ್ನ ತುಂಬಾ ಜನರನ್ನ ನೋಡಿದ್ದೇನೆ ಅಂತ ಹೇಳುತ್ತದೆ ಭೂಮಿ. ಆದ್ರೆ ಇದ್ದಷ್ಟು ದಿವಸ ನ್ಯಾಯಯುತವಾಗಿ ಸಿಕ್ಕಿದ್ದನ್ನ ನ್ಯಾಯಯುತವಾಗಿ ರಕ್ಷಿಸಿ ಮುಂದಿನ ಕೈಯವರಿಗೆ ಒಪ್ಪಿಸಬೇಕಾದದ್ದು ನಮ್ಮ ಕರ್ತವ್ಯ. ಅದನ್ನ ನಾವಿತ್ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ನಿನಗೆ ಈ ಮಾತು ಹೇಳ್ತಾ ಇದ್ದೇನೆ. ವಿಶ್ವರೂಪೋ ಮಹಾದೇವ ಸರ್ವಮೇಧೆ ಮಹಾಮಖೆ. ಒಬ್ಬ ರಾಜನಾದವನು ಎಲ್ಲ ತರದ ಯಾಗಗಳನ್ನ ಮಾಡುವುದರ ಮೂಲಕ, ಎಲ್ಲ ಪ್ರಾಣಿಗಳನ್ನು ಕೂಡ ಪೋಷಿಸುವ ಮೂಲಕ, ಎಲ್ಲ ಜೀವರಾಶಿಗಳಿಗೂ ಅಗತ್ಯವಾದದ್ದನ್ನು ಕೊಡುವುದರ ಮೂಲಕ ಭೂತಪತಿ ಭೂಮಿಪತಿ ಅಂತ ಅನ್ನಿಸಿ ಕರ್ತವ್ಯವನ್ನು ನಿರ್ವಹಿಸಬೇಕಾದದ್ದು ನಿನ್ನ ಅಗತ್ಯದ ಕಾರ್ಯ ಅಂತ ಅವನು ಹೇಳ್ತಾನೆ. ಆಗ ಮತ್ತೊಂದಿಷ್ಟು ದುಃಖದ ನಾನೇನ್ ಮಾಡ್ತೇನೆ ಅಂತ ಹೇಳ್ತಾನೆ. ಕೇಳಿ ತುಂಬಾ ಚೆನ್ನಾಗಿದೆ ಅವನು ಹೇಳುದು ನೋಡಿದ್ರೆ. ಆದ್ರೆ ಅದು ಮತ್ತೆ ಭೀಮಸೇನ ಮತ್ತೆ ಅದನ್ನ ವಿರೋಧಿಸ್ತಾನೆ. ಹಾಗಲ್ಲ ಬದುಕುವುದು, ಬದುಕಬೇಕಾದ ರೀತಿ ಹಾಗಲ್ಲ. ಅಲ್ಲ, ನಾನು ಅನ್ಯಾಯ ಆಗದಂತೆ ಬದುಕಬೇಕು ಅಂತ ಪ್ರಯತ್ನಿಸ್ತಾ ಇದ್ದೇನೆ. ಈ ಅಧಿಕಾರದಲ್ಲಿದ್ರೆ ಅನ್ಯಾಯಗಳ ಮೇಲೆ ಅನ್ಯಾಯ ಮಾಡ್ತಾ ಇರ್ಬೇಕಾಗತ್ತೆ, ಅಂದಂಗೆ ನಾನು ಮಾಡಬಾರದು ಅಂತ ಸಂಕಲ್ಪ ಮಾಡಿ ಈ ಸನ್ಯಾಸಕ್ಕೆ ಹೊರಡುತ್ತೇನೆ ಅಂತ ಅವನು ಮಾತಾಡ್ತಾನೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ಅನುಸಂಧಾನ ಮಾಡೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.